ನಮ್ಮ ತುಳುವಿನಲ್ಲಿ ನಾವು ಬಾಮಕುಮಾರ ಅಂತಂದರೆ ಅದು ಗಣೇಶನೇ ಅಂತ ನಂಬಿಕೊಂಡು ಬಂದವರು. ಪರ್ಪಿ ತೋಡ ನೀರುವ ಉಂಡ, ಅದರಿಂದ ಒಂದು ಕಲ್ಲನ್ನು ತೆಗಿತಾರೆ. ಆ ಕಲ್ಲನ್ನು ತೆಗೆದುಕೊಂಡು ಬಂದು ಅಲ್ಲಿ ತನ್ನ ಮನೆಯ ಅಂಗಳದಲ್ಲಿರುವಂಥ ಮರದ ಬುಡದಲ್ಲಿ ಅಲ್ಲಿ ಇಡ್ತಾರೆ. ನಾನು ಅದರ ಜೊತೆಗೆ ಮಾತಾಡಬೇಕು, ನನ್ನ ಕಷ್ಟ ಇದ್ದರೆ ಆ ದೈವದ ಹತ್ರ ಕೇಳ್ಕೊಳ್ಬೇಕು. ಆ ಕೊಡಿಯಡಿ ಅಂತಂದರೆ ನಮ್ಮ ತುಳುನಾಡಿನ ಸಂವಿಧಾನ ಅಂತ ಕರೆದ್ರೂ ತಪ್ಪಲ್ಲ. ಆ ಅಜ್ಜ ಕೋಲು ಹೋಗ್ತಾ ಇದ್ರು ಎಲ್ಲಿಗೆ, ದೈವದ ಎಣ್ಣೆ ತೆಗೆಯುವಾಗ. ಎಣ್ಣೆ ತೆಗೆದ ನಂತರ ಅವ್ರಿಗೆ ಸರ್ತ ನಡ್ಕೊಂಡು ಹೀಗೆ ಹೋಗ್ತಾಯಿದ್ರು. ನಮಗೆ ಅವು ಆಶ್ಚರ್ಯ ಆಗೋದು, ಎಂಥ ಅಜ್ಜಿ, ಹೆಂಚಿನ ಅಜ್ಜರ ಹೆಂಚೆ ಈ ರೀತಿಯ ವಿಚಾರ ಅಂತ. ಅಂದರೆ ಅವರನ್ನು ಆ ದೈವ ಶಕ್ತಿಯ ತಗೊಂಡು ಬರೋದು ಅಂತ. ಈಗ ದೈವದ ವಿಚಾರವಾಗಿ ಅಥವಾ ಭೂತದ ವಿಚಾರವಾಗಿ, ಭೂತಾರಾಧನೆ ವಿಚಾರವಾಗಿ ಪಾಶ್ಚಿಮಾತ್ಯರು ಬಂದು ಸಂಶೋಧನೆ ಮಾಡುವಂತಹ ಕಾಲಘಟ್ಟದಲ್ಲಿ ನಾವಿದ್ದೇವೆ. ನಮ್ಮಲ್ಲಿದ್ದುಕೊಂಡು ನಮ್ಮ ಮಕ್ಕಳಿಗೆ ನಾವು ಯಾಕೆ ನಮ್ಮ ದೈವದ ಬಗ್ಗೆ ವಿಚಾರಗಳನ್ನು ಹೇಳಬಾರ್ದು, ನಿಮ್ಮ ಧ್ವಜವನ್ನು ಕತ್ತರಿಸಿದ್ದಕ್ಕೆ ನಮಗೆ ಬೇಜಾರಾಯಿತು, ನಾವು ನಮ್ಮ ಶರಣಾಗಿದ್ದೇವೆ ತಮಗೆ ಅಂತ ಹೇಳ್ತಾ ಅವ್ರೇನು ಮಾಡ್ತಾರೆ, ಆ ದೆಯ್ಯಾರೆಯನ್ನು ಅಲ್ಲೇ ಪಕ್ಕದಲ್ಲಿ ಪೊಸಳಿಗಮ್ಮ ಅನ್ನುವಂಥ ನಿಟ್ಟಿನಲ್ಲಿ ಅಲ್ಲಿ ದೈವವನ್ನು ಉಂಟು ಮಾಡ್ತಾರೆ. ಬಂದಿರುವ ಎಲ್ಲ ಬಹುವಚನ ಸ್ನೇಹಿತರಿಗೆ ಅತ್ಯಂತ ಪ್ರೀತಿಯ ಸ್ವಾಗತ. ಈ ತಿಂಗಳ ಕಾರ್ಯಕ್ರಮ ಜನಪದಕ್ಕೆ ಸಂಬಂಧಪಟ್ಟ ಹಾಗೆ, ಆರಾಧನೆಗೆ ಸಂಬಂಧಪಟ್ಟ ಹಾಗೆ, ಬಹುಮುಖಗಳಿಂದ ಕೇಳ್ತಿರುವಂತಹ ಭೂತಾರಾಧನೆಗೆ ಸಂಬಂಧಪಟ್ಟ ಹಾಗೆ ಇವತ್ತು ಡಾಕ್ಟರ್ ರವೀಶ್ ಪಡುಮಲೆ ಅವರು ಮಾತಾಡ್ತಾರೆ. ಅವರು ಇಲ್ಲಿಗೆ ಬಂದಿದ್ದಾರೆ. ರವೀಶ್ ಪಡುಮಲೆ ಅವರಿಗೆ ವಿಶೇಷವಾದಂಥ ಸ್ವಾಗತ. ಸರ್, ದಯವಿಟ್ಟು ಬನ್ನಿ. ವಿಭಾಗದ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಭೂತಾರಾಧನೆಗೆ ಸಂಬಂಧಪಟ್ಟ ಹಾಗೆ ಅವರ ಒಟ್ಟು ಬಾಲ್ಯದಿಂದಲೂ ಮತ್ತು ಅದೇ ಜನಾಂಗದಿಂದ ಬಂದಿರುವಂತಹ ರವೀಶ್ ಅವರು ಇವತ್ತಿಗೂ ಕೂಡ ಭೂತಾರಾಧನೆಯ ಎಲ್ಲ ಆಚರಣೆಗಳನ್ನು ಅತ್ಯಂತ ಶ್ರದ್ಧೆಯಿಂದ ಒಂದು ಧಾರ್ಮಿಕ ನೆಲೆಯಲ್ಲಿ ಮತ್ತು ಜನರ ನೆಲೆಯಲ್ಲಿ ಯೋಚನೆ ಮಾಡಿಕೊಂಡು ಮಾಡ್ತಿರುವಂತಹ ರವೀಶ್ ಅವರು ಬಂದಿದ್ದಾರೆ. ಅವರಿಗೆ ಅವರ ಕೆಲಸಗಳಿಗೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಕಡೆ ಅವರಿಗೆ ವಿಶೇಷವಾಗಿ ಗೌರವ ಸನ್ಮಾನವನ್ನು ಮಾಡಿದ್ದಾರೆ. ಸರ್ಕಾರದ ಬೇರೆ ಬೇರೆ ಈ ಕಲಾವಿದರ ಯೋಜನೆಗಳಲ್ಲಿ ಇವರು ಸದಸ್ಯರಾಗಿಯೂ ಕೆಲಸ ಮಾಡಿದ್ದಾರೆ. ಅವರು ಇವತ್ತು ನಮ್ಮ ಜೊತೆ ಭೂತಾರಾಧನೆಗೆ ಸಂಬಂಧಪಟ್ಟ ಹಾಗೆ ಮಾತಾಡ್ತಾರೆ. ಅವರಿಗೆ NRTCಯ ವಿಜ್ಞಾನಿಗಳಾಗಿರುವಂತಹ ಡಾಕ್ಟರ್ ರವಿಪ್ರಸಾದ್ ಅವರು ಬರಬೇಕು, ಅವರನ್ನ ಗೌರವಿಸಬೇಕು ಅಂತ ಕೇಳ್ಕೊಳ್ತಾರೆ. ಪ್ರೀತಿಯ ಎಲ್ಲ ಬಹುವಚನಂ ಬಂಧುಗಳು, ಬಹುವಚನಂ ಪ್ರತಿ ತಿಂಗಳು ಕೂಡ ಕಾರ್ಯಕ್ರಮಗಳನ್ನು ಸಂಯೋಜಿಸುವ ಹಾಗೆ ಇವತ್ತು ಸ್ನೇಹಿತರಾಗಿರುವಂತಹ ಡಾಕ್ಟರ್ ರವೀಶ್ ಅವರು ಭೂತಾರಾಧನೆಯ ವರ್ತಮಾನದ ಸ್ಥಿತಿಗತಿಗಳು, ತಲ್ಲಣಗಳ ಬಗ್ಗೆ ಅವರು ವಿವರಗಳನ್ನು ಮಾತನಾಡ್ತಾರೆ. ಅವರು ಮಾತನಾಡಿ ಆದಮೇಲೆ ಅವರು ಮಾತನಾಡಿದ ಚೌಕಟ್ಟಿನ ಒಳಗೆ ನಾವು ಸಂವಾದವನ್ನು ನಡೆಸ್ಬೋದು. ಯಾಕೆಂದರೆ ಅದೊಂದು ಪ್ರಪಾತವೂ ಹೌದು, ಅದು ಸ್ವರ್ಗವೂ ಹೌದು. ಇವತ್ತು ಆಧುನಿಕವಾಗಿ ಆಗ್ತಾ ಇರುವಂಥ ಭೂತಾರಾಧನೆ ಗೊಂದಲಗಳು ಎಲ್ರಿಗೂ ಗೊತ್ತಿದೆ. ಹಾಗೆಂತೇಳಿ ಸಾಂಪ್ರದಾಯಿಕವಾಗಿ ಉಳಿಸಿಕೊಂಡಂಥ ಸಜ್ಜನ ಕಲಾವಿದರು ಅಂತ ಹೇಳಬೇಕೋ ಅಥವಾ ದೈವ ನರ್ತಕರು ಅಂತ ಹೇಳಬೇಕೋ, ಅವರು ಕೂಡ ನಮ್ಮೊಟ್ಟಿಗೆ ಉಳ್ಕೊಂಡು ಹೋಗಿದ್ದಾರೆ. ಹಾಗಾಗಿ ಪ್ರಶ್ನೆ ಇವತ್ತು ನಮ್ಮೊಳಗೂ ತುಂಬ ಉಳಿದಿದೆ. ಈ ಗೊಂದಲಗಳ ಬದಲು ಹೊಸ ಆಲೋಚನೆಗಳನ್ನು ಅಥವಾ ಸಾಧ್ಯತೆಗಳ ಬಗ್ಗೆ ಮಾತನಾಡಬೇಕು ಅಂತಲೇ ನಾನು ಡಾಕ್ಟರ್ ರವೀಶ್ ಅವರ ಹತ್ರ ಭಾಳ ಹಿಂದೆ ಮಾತನಾಡಿದ್ದೆ. ಅವರು ಪ್ರೀತಿಯಿಂದ ಒಪ್ಪಿದರು. ಡಾಕ್ಟರ್ ರವೀಶ್ ಅವರ ಇವತ್ತಿನ ಉಪನ್ಯಾಸದ ನಂತರದಲ್ಲಿ ನಿಮ್ಗೆ ಗೊತ್ತಿದೆ, ದೀಪಾವಳಿಯ ನಂತರ ನಮ್ಮೆಲ್ಲ ಭೂತಾರಾಧನೆಗಳಿಗೆ ಒಂದು ದೇವರು ಹೊರಗೆ ಬರ್ತಾರೆ, ಉತ್ಸವಗಳು ಪ್ರಾರಂಭ ಆಗ್ತವೆ. ನಮಗೂ ಕೂಡ ಆರಾಧನೆಯ ಬದಲಾವಣೆ ಕಾಣಲಿಕ್ಕೆ ಸಾಧ್ಯ ಆಗ್ತದೆ.
ನನಗೆ ಅನಿಸ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಮಕ್ಕಳು ಭೂತಾರಾಧನೆಯನ್ನು ನೋಡ್ತಾ ಇಲ್ಲ. ಅವರು ಭೂತಕೋಲಕ್ಕೆ ಬರುತ್ತಾರೆ, ಇಲ್ಲಿ ಎಣ್ಣೆ ಗುಳ್ಯ ಕೊರಿಯರು ಅಲ್ಲಿ ಒಣಸಗಾಂಡ್ ಅಂತ ಹೇಳುವಾಗ ಅಲ್ಲೋಗಿ ನಾನ್ ವೆಜ್ ತಿಂದು ಓಡ್ತಾರೆ ಹೊರತು ಭೂತಾರಾಧನೆಯನ್ನು ಕೊನೆಯವರೆಗೆ ನೋಡ್ತಾ ಇರುವಂಥ ಪದ್ಧತಿ ಕಡಿಮೆ ನಾನು ಗಮನಿಸ್ತಾ ಇದ್ದೇನೆ. ನಮ್ಮ ಕಾಲೇಜಿನ ಎಷ್ಟೋ ಮಕ್ಕಳು ಯಕ್ಷಗಾನವೇ ನೋಡಲಿಲ್ಲ. ಅವ್ರು ಕಾಲ ಬಿಡೋದಲ್ಲಾಗ್ತದೆ, ಕಾಲೇಜಲ್ಲಿ ಯಕ್ಷಗಾನದ ಚೆಂಡೆ ಕೇಳಿದ ಕೂಡಲೇ ಅವ್ರು ಓಡಿ ಆಗಿರ್ತದೆ. ಅದು ಯಾಕೆ ಅಂತೂ ಗೊತ್ತಿಲ್ಲ. ಅದು ಕಾಲ ಬರಬೇಕೋ, ಅದಕ್ಕೂ ಒಂದು ಯೋಗ್ಯತೆ ಬರಬೇಕೋ ಗೊತ್ತಿಲ್ಲ. ನಾನು ಸ್ವಲ್ಪ ಇಂಥ ಆಲೋಚನೆಗಳ ಬಗ್ಗೆ ಗಂಭೀರವಾಗಿ ನೋಡ್ತಾ ಒಟ್ಟು ಸಾಂಸ್ಕೃತಿಕ ಲೋಕವನ್ನು ಉಳಿಸಿಕೊಳ್ಳಿಕ್ಕೆ ಪ್ರಯತ್ನಗಳನ್ನು ಈ ಮೂಲಕ ಮಾಡುವ ಚಿಂತನೆಗಳಿಗೋಸ್ಕರ ಇಂಥ ಕಾರ್ಯಕ್ರಮಗಳನ್ನು ಮಾಡಿದೆ. ಕಳೆದ 1-2 ವರ್ಷಗಳ ಹಿಂದೆ ನಿಮ್ಗೆ ಗೊತ್ತಿದೆ, ಮಧ್ಯಸ್ಥರ ಮಾತುಕತೆ ಅಂತ ನಮ್ಮಲ್ಲೇ ಮಾತುಕತೆ ಆಗಿತ್ತು. ಇವತ್ತು ಅದು ಒಂದು ಪರಂಪರೆ ಬೆಳೀತಾ ಇದೆ. ಬೇಕೋ ಬೇಡವೋ ಅದೆಲ್ಲ ಚರ್ಚೆ. ಮನೆಯ ಯಜಮಾನ ಮಧ್ಯಸ್ಥ ಆಗಿದ್ದ ಒಂದು ಕಾಲಕ್ಕೆ. ಆದರೆ ಕೊನೆಗೆ ಈಗ ಪೇಯ್ಡ್ ಮಧ್ಯಸ್ಥರು ಬಂದು ಯಾರಿಗೆ ಏನು ಹೇಳಿಸಬೇಕು ಅದನ್ನೆಲ್ಲ ಹೇಳಿಸುವ ಹಾಗೆ ಎಲ್ಲ ಚರ್ಚೆ ಇದೆ. ಹಾಗಂತ ನಮ್ಮ ಸ್ನೇಹಿತರೆ ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ಅದು ಕೇಳಲಿಕ್ಕೆ ಚಂದ ಆಗ್ತದೆ, ಒಂದು ಒಳ್ಳೆಯ ಸಂವಾದ ಆಗ್ತದೋ ಅದೆಲ್ಲ ಬೇರೆ. ಆದರೆ ನಿಜ ಆಶಯ ಏನಿದೆ ಅದು ದಾರಿ ತಪ್ಪದೋ ಏನು ಅಂತ ಹೇಳುವಂಥ ಅದ್ರ ಬಗ್ಗೆಯೂ ಕೂಡ ಗೊಂದಲಗಳಿವೆ. ಅದರೊಟ್ಟಿಗೆ ವೇಷಭೂಷಣಗಳ ಪರಿಕಲ್ಪನೆಗಳು ಬದಲಾವಣೆ ಆಗ್ತಾ ಇವೆ. ನನಗೆ ಎಷ್ಟೋ ಸಲ ಅನ್ನಿಸ್ತದೆ ನಮ್ಮಲ್ಲಿ ರಕ್ತೇಶ್ವರಿ ಮರದಾಳ ಹೋಗಿ ಬೇರೆ ಏನೋ ಆಗ್ತಾ ಇದೆಯೋ. ಇದೆಲ್ಲ ಇತ್ತೀಚಿನ ಗೊಂದಲಗಳು. ನಾವು ಸುಮ್ಮನೆ ಸರ ಒಟ್ಟಿಗೆ ಹೀಗೆ ಮಾತನಾಡುತ್ತಾ ಯಾರಿಗೂ ಯಾವುದೇ ವ್ಯವಸ್ಥೆಗೂ ನೋವಾಗದ ಹಾಗೆ ಒಂದು ಮೂಲಕ್ಕೋ ಆಳಕ್ಕೋ ಇಳಿಯುವ ಪ್ರಯತ್ನಗಳನ್ನು ಮಾಡ್ತಾ ಹೋದರೆ ಇವತ್ತಿನ ಕಾರ್ಯಕ್ರಮ ಹೆಚ್ಚು ಪರಿಣಾಮ ಆಗ್ತದೆ ಅಂತ ನನ್ನ ಅಭಿಪ್ರಾಯ. ಎಲ್ರಿಗೂ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಸರ್, ನಿಮಗೂ ಕೂಡ ಪ್ರೀತಿಯ ಸ್ವಾಗತ. ರವೀಶ್ ಅವರು ಈಗ ಭೂತಾರಾಧನೆಯ ಆಗುಹೋಗುಗಳ ಬಗ್ಗೆ ನಮ್ಮ ಜೊತೆ ಮಾತಾಡ್ತಾರೆ. ಸರ್. ಓಂ ಶ್ರೀ ಗುರುಭ್ಯೋ ನಮಃ. ತಾರೆದಾತು ತೋರಡು, ಕಂಗದಾತು ಉದ್ದುಡು, ಸುಣ್ಣದಾದೆ ಬುಲ್ಪುಡು, ಜಾತಿ ಸಂಪಗೆಡು, ನೀತಿ ಕೇದಗೆಡು, ಅಲ್ಲಿ ಕಡಲು ಸುರುಳಿ ಕಡಲು, ನೆತ್ತೆರೆ ಕಡಲು ಪಾಮಾಜಿ ಕಡಲು, ಚಪ್ಪೆ ನೀರ ಕಡಲು, ಚೀಪೆ ನೀರ ಕಡಲು, ಉಪ್ಪಿ ನೀರ ಕಡಲು, ಪೇರ ಕಡಲಂತಿ 7 ಕಡಲ ನಡುಟು ನೆಲೆ ಉಂತುದು ನಮನು ಮಾತ ತನ್ನ ಮೋವದ ಜಕ್ಕೆರಡು ಕುಲ್ಲಾದೀತೆ ನಮ್ಮ ಪೋಯಿನಲ್ಪ ಬತ್ತಿನಲ್ಪ ದುಂಬು ಸಂಗೀತ ಪಿರೋ ಪಾಸಾಡಿಯಾದೆ ನಂಬಿನಕ್ಲೆಗೆ ನಂಬುಳಿಗೆದ ಇಂಬುನು ಪಾರಾದು ಕೊರದು ನಂಬಂದಿನಂಚಿನಕ್ಲೆಗೆ ಅಂಬುನು ಪಾರಾದು ಕೊರದು ಸತ್ಯ ಪಂಡದಾದ ನ್ಯಾಯ ಪಂಡದಾದ ಅತಂಡ ಧರ್ಮ ಪಂಡದಾದ ಪನ್ಪಿನೇನೆ ಇಡೀ ಲೋಕದೊರ್ಮೆಲ ಪಟ್ಟ ತೋಚಾಯಿನಂಚಿನ ಈ ಮನ್ನಡ ನೆಲೆ ಉಂತುದು ಕಾಪುನಂಚಿನ ಸರ್ವ ಸತ್ಯೊಲೆಗಲ ತರೆತಗ್ಗಾದ ಬಿರಿಬಗ್ಗಾದ ನೀಟಪ್ಪ ಅಡ್ಡಪುರೊಂದು ನಮ್ಮೆಲ್ಲರ ಆರಾಧ್ಯ ದೇವರು, ನಾವೆಲ್ಲರೂ ನಂಬಿಕೊಂಡು ಬಂದಿರುವಂತಹ ಈ ಪುತ್ತೂರು ಸೀಮೆಯ ಮಹಾಲಿಂಗೇಶ್ವರ ದೇವರು ಮತ್ತು ತಾಯಿ ಉಳ್ಳಾಲ್ತಿ ಅಮ್ಮನವರ ಪಾದಕಮಲಗಳಿಗೆ ನಮಸ್ಕರಿಸುತ್ತಾ ನಮ್ಮೆಲ್ಲರನ್ನ ಹರಿಸ್ತಾ ಇರುವಂತಹ, ನಾವು ನಂಬಿಕೊಂಡಿರುವಂತಹ ಎಲ್ಲ ಸತ್ಯಗಳನ್ನು ಈ ಸಂದರ್ಭದಲ್ಲಿ ಮನಸ್ಸಿನಲ್ಲಿ ನೆನೆಸಿಕೊಳ್ಳುತ್ತಾ ಬಹಳ ವಿಶೇಷವಾದಂತಹ ಒಂದು ಕಾರ್ಯಕ್ರಮ ಬಹುವಚನಂ ನಿಜವಾಗ್ಲೂ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೇನೆ. ನಮಗೆಲ್ಲರಿಗೂ ಇವಾಗ ಬಿಡುವಿಲ್ಲದ ಸಮಯ. ಯಾವತ್ತೂ ನೋಡಿದರೂ ಒಂದಲ್ಲ ಒಂದು ಕೆಲಸಗಳಲ್ಲಿ ನಾವು ತೊಡಗಿಕೊಂಡಿರ್ತೇವೆ. ಆ ಸಂದರ್ಭಗಳಲ್ಲಿಯೂ ಎಲ್ಲ ಹಿರಿ ಜೀವಗಳು ಅಂದರೆ ಹಿರಿಯರೆಲ್ಲರೂ ಜೊತೆಗೆ ಸೇರಿಕೊಂಡು ಒಂದಷ್ಟು ವಿಚಾರಧಾರೆಗಳ ಬಗ್ಗೆ ಮಾತುಕತೆಯನ್ನು ನಡೆಸಬೇಕು. ಅದರ ಬಗ್ಗೆ ಒಂದು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಯಾವ ರೀತಿಯಲ್ಲಿ ನಾವು ಅದನ್ನು ನಮ್ಮ ಮುಂದಿನ ಪೀಳಿಗೆಗೆ ತಲುಪಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲರೂ ನಮ್ಮ ಜೊತೆಗಿದ್ದೀರಿ. ಎಲ್ಲ ಹಿರಿಯರ ಇಲ್ಲಿರುವವರೆಲ್ಲರೂ ಹಿರಿಯರು ತಮ್ಮೆಲ್ಲರ ಪಾದಗಳ ಕಮಲಗಳಿಗೆ ನಮಸ್ಕರಿಸುತ್ತಾ ತಮ್ಮ ಆಶೀರ್ವಾದವನ್ನು ಈ ಸಂದರ್ಭದಲ್ಲಿ ಬೇಡ್ತಾ ಇದ್ದೇನೆ. ಇವತ್ತು ನಮ್ಮ ಗುರುಗಳು ನಮಗೆ ಕೊಟ್ಟಿರುವಂತಹ ವಿಚಾರ ಏನು ಅಂತಂದರೆ, ಭೂತಾರಾಧನೆ ಅಥವಾ ದೈವಾರಾಧನೆಯ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನೀವು ಚೆಲ್ಲಬೇಕು ಅಂತ ಹೇಳಿದರು. ಒಂದಷ್ಟು ಸಮಯಗಳ ಹಿಂದೆ ನಾನು ನಮ್ಮ ಪಕ್ಕದ ವಿವೇಕಾನಂದ ಮಹಾವಿದ್ಯಾಲಯದಲ್ಲಿ ನಡೆದಿರುವಂಥ ಒಂದು ಕಾರ್ಯಕ್ರಮದಲ್ಲಿ ಉಪನ್ಯಾಸಕನಾಗಿ ನಾನು ಭಾಗವಹಿಸಿದ್ದೆ. ಆ ಸಂದರ್ಭದಲ್ಲಿ ನನ್ನ ಗುರುಗಳು ಬಹಳ ಹತ್ತಿರ ಒಂದಷ್ಟು ವಿಚಾರಗಳನ್ನು ಮಾತಾಡಿಕೊಂಡು ಬಂದರು. ಅದಲ್ಲದೆ ಒಡಿಯೂರು ಕ್ಷೇತ್ರದಲ್ಲಿ ಕೂಡ ನಾವೊಂದು ಸಾರಿ ನಾವು ಉಪನ್ಯಾಸ ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದೀವೋ. ಆ ಸಂದರ್ಭದಲ್ಲಿಯೂ ಕೂಡ ಅವರು ತನ್ನ ಮನೆಯಲ್ಲಿ ನಡೀತಿರುವಂತಹ ಕಾರ್ಯಕ್ರಮದ ಬಗ್ಗೆ ಅವರು ಉಲ್ಲೇಖವನ್ನು ಮಾಡಿದರು.
ಆ ಸಂದರ್ಭದಲ್ಲಿ ದೈವಾರಾಧನೆಯ ಬಗ್ಗೆ ನೀವು ಒಂದಷ್ಟು ಮಾತುಗಳನ್ನು ಹೇಳಬೇಕು ಅಂತೇಳಿ ಕಳೆದ 6-7 ತಿಂಗಳ ಹಿಂದೆಯೇ ಮೇ ತಿಂಗಳಲ್ಲಿ ಅವರು ಅದನ್ನು ಬರೆದಿಟ್ಕೊಂಡಿದ್ದಾರೆ. ಇಲ್ಲಿ ದೈವಾರಾಧನೆ ಎನ್ನುವಂಥದ್ದು ನಮಗೆ ನಂಬಲಿಕ್ಕೆ ಅಸಾಧ್ಯವಾದಂಥ ಒಂದು ಶಕ್ತಿ ಅಂತ ಕರಿಬೋದು. ಯಾಕಂತಂದರೆ ಇವಾಗ ದೈವಾರಾಧನೆಯ ಬಗ್ಗೆ ನೀವು ಮಾತಾಡಿ ಅಂತ ಹೇಳಿದರೆ ಅದು ಕಷ್ಟವೂ ಹೌದು, ಆದರೆ ನನ್ನ ಸ್ವಂತ ಅನುಭವಗಳನ್ನು ಹಂಚಿಕೊಳ್ಳಲಿಕ್ಕೆ ಸಾಧ್ಯವೂ ಕೂಡ ಹೌದು. ಯಾಕಂತಂದರೆ ದೈವಾರಾಧನೆ ಅಥವಾ ಭೂತಾರಾಧನೆ ಅನ್ನುವಂಥದ್ದು ನಾವೇನು ಸಮುದ್ರದಲ್ಲಿ ಹೊಯ್ಗೆ ರಾಶಿಯನ್ನು ಕಾಣ್ತೀವ ಅಥವಾ ಸಮುದ್ರದಲ್ಲಿ ನೀರನ್ನು ಕಾಣ್ತೀವ, ಅದರಲ್ಲಿ ಒಂದು ಚೆಂಬಿನಷ್ಟು ಒಂದು ಕೊಡಪಾನ ಅಥವಾ ಒಂದು ಚೆಂಬಿನಷ್ಟು ನೀರೇನು ತೆಗಿತೇವ ಅಷ್ಟೇ ನಾನು ಹೇಳಲಿಕ್ಕೆ ಸಾಧ್ಯ. ಯಾಕಂದರೆ ಅದರ ಆಳಕ್ಕೆ ಇಳಿದಾಗ ನಮಗೆ ಖಂಡಿತವಾಗಲೂ ಅದು ಏನು ಅನ್ನೋದನ್ನು ತಿಳಿಯೋಕ್ಕೆ ಬಹಳಷ್ಟು ಕಷ್ಟ ಅನ್ನೋದು ನನ್ನ ಒಂದು ವಿಚಾರ. ಈ ಭೂತಾರಾಧನೆ ಅನ್ನುವಂಥದ್ದು ನಮ್ಮ ದೈವಗಳ ಪಾಡ್ದಾನ ಅಥವಾ ನಾವೇನು ಸಂಧಿ ಅಂತ ಕರಿತೇವೆ, ಇದೆಲ್ಲವೂ ಕೂಡ ಅದರ ಮೇಲೆ ಅವಲಂಬಿತವಾಗಿರುವಂತಹದ್ದು. ಒಟ್ಟಿನಲ್ಲಿ ನಾವು ಹೇಳುವುದು ಏನಂತಂದರೆ, ನಮ್ಮ ಕಣ್ಣಿಗೆ ಕಾಣದ, ಕೈಗೆ ತಲುಪದ ಅಥವಾ ಕೈಯಲ್ಲಿ ಹಿಡಿಯಲಾಗದಂತಹ ಅಥವಾ ನಮಗೆ ಮುಟ್ಟಲಾಗದಂತಹ ಯಾವುದೋ ಒಂದು ಶಕ್ತಿ ನಮ್ಮನ್ನೆಲ್ಲರನ್ನ ಕಾಯ್ತಾ ಇದೆ ಅನ್ನುವಂಥದ್ದು ಖಂಡಿತವಾಗಲೂ ಸತ್ಯ. ಆ ಶಕ್ತಿ ನಮ್ಮ ಪರಿಸರದಲ್ಲೇ ಇದೆ. ಆ ಶಕ್ತಿಯನ್ನು ನಾವು ನಂಬಬೇಕು ಅಂತ ಅನ್ನುವ ಸಂದರ್ಭದಲ್ಲಿ ನಮಗೆ ಗಮನಕ್ಕೆ ಬಂದದ್ದು ಆ ಶಕ್ತಿಯನ್ನು ಯಾವ ರೀತಿಯಲ್ಲಿ ನಾವು ನಂಬಿಕೊಂಡು ಬರಬೇಕು ಅನ್ನುವಂಥದ್ದು. ಅದು ನಾವೆಲ್ಲರೂ ಗೊತ್ತಿರುವಂಥದ್ದು. ದೇವರೆಲ್ಲರೂ ಬೇರೆ ಬೇರೆ ಇರ್ತಾರೆ. ಆ ದೇವರು ಅಥವಾ ದೈವಗಳು ಅನೇಕ ದೈವಗಳಿರ್ಬೋದು. ಆದರೆ ಆ ದೈವಗಳನ್ನು ನಾವು ಬೇರೆ ಬೇರೆ ರೂಪಗಳಲ್ಲಿ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಅಥವಾ ಬೇರೆ ಬೇರೆ ಆಚಾರ ಪದ್ಧತಿಗಳನ್ನೇ ನಾವು ಅದನ್ನು ಆರಾಧನೆ ಮಾಡಿಕೊಂಡು ಬರ್ತೇವೆ. ಹಾಗಾಗಿ ಇಲ್ಲಿ ದೇವರು ಎಷ್ಟಿದ್ದಾರೆ ಅಥವಾ ದೈವಗಳು ಎಷ್ಟಿದ್ದಾರೆ ಅಥವಾ ನಮ್ಮ ಆಚರಣೆ ಪದ್ಧತಿಗಳು ಎಷ್ಟಿದ್ದಾವೆ ಅನ್ನೋದು ಮುಖ್ಯ ಅಲ್ಲ. ನಮಗೆ ಬೇಕಾಗಿರೋದು ಏನಂತಂದರೆ, ನಮಗೆ ಕಣ್ಣಿಗೆ ಕಾಣದಂಥ ಆ ಶಕ್ತಿ ಏನಿದೆ, ಆ ಶಕ್ತಿಯನ್ನು ನಾವು ಯಾವ ರೀತಿಯಲ್ಲಿ ಆರಾಧನೆ ಮಾಡಿಕೊಂಡು ಬರ್ತೇವೆ ಅಂತ ಹೇಳಿ. ಹಾಗೆ ನಮ್ಮ ಸಂಧಿ ಪಾಡ್ದನಗಳಾಗಿರ್ಬೋದು. ನಾವೇನು ಇತ್ತೀಚೆಗೆ ಗಣೇಶೋತ್ಸವವನ್ನು ಮಾಡಿಕೊಂಡು ಬಂದಿದ್ದೇವೆ. ಆ ಗಣೇಶೋತ್ಸವ, ಗಣೇಶ ಅನ್ನುವಂಥದ್ದು ನಮ್ಮ ಇಡೀ ಹಿಂದೂ ಸನಾತನ ಸಂಸ್ಕೃತಿಯಲ್ಲಿ ನಾವು ಮೊದಲ ಸ್ಥಾನವನ್ನು ಕೊಟ್ಟಿದ್ದೇವೆ. ಮತ್ತು ನಮ್ಮ ತುಳುವ ಸಂಸ್ಕೃತಿಯಲ್ಲಿ, ತೌಳವ ಸಂಸ್ಕೃತಿಯಲ್ಲೂ ಕೂಡ ಭಾಮಕುಮಾರ ಅನ್ನುವಂಥ ಒಂದು ಶಕ್ತಿಯನ್ನು ನಾವು ಆರಾಧನೆ ಮಾಡಿಕೊಂಡು ಬರುವಂಥದ್ದು. ನಮ್ಮ ತುಳುವಿನಲ್ಲಿ ನಾವು ಭಾಮಕುಮಾರ ಅಂತಂದರೆ ಅದು ಗಣೇಶನೇ ಅಂತ ನಂಬಿಕೊಂಡು ಬಂದವರು. ಹಾಗೆ ಭಾಮಕುಮಾರನ ಸಂಧಿಯನ್ನು ಮೊದಲನೇ ಸಂಧಿ ಅಂತ ತಗೊಳ್ಳುವಂಥದ್ದು ನಮ್ಮ ತೌಳವ ಸಂಸ್ಕೃತಿಯಲ್ಲಿ ಆ ಗಣೇಶನನ್ನು ಅಥವಾ ಗಣಪತಿಯನ್ನು ಅಥವಾ ಭಾಮಕುಮಾರನನ್ನು ಕೂಡ ದೈವ ಅಥವಾ ಗಣಪತಿ ಕೋಲ ಅನ್ನುವ ನಿಟ್ಟಿನಲ್ಲಿ ಹಿಂದಿನ ಕಾಲದಲ್ಲಿ ನಮ್ಮ ತುಳುವ ನಾಡಿನಲ್ಲಿ ಆರಾಧಿಸಿಕೊಂಡು ಬಂದಂತಹ ಪದ್ಧತಿಯನ್ನು ನಾನು ಒಂದಷ್ಟು ವಿಚಾರಗಳನ್ನು ಓದಿ ತಿಳಿದಿದ್ದೇನೆ. ಆ ಗಣಪತಿ ಕೋಲದಲ್ಲಿ ಆ ಸಂದರ್ಭದಲ್ಲಿ ಹೇಳುವಂಥ ಒಂದು ಸಂಧಿ ಪಾಡ್ದನ ಕೂಡ ಇದೆ. ಆ ಸಂಧಿ ಪಾಡ್ದನದಲ್ಲಿ ಹೇಗಿದೆ ಅಂತ ಹೇಳಿದರೆ, ನಮ್ಮ ಈ ಇಡೀ ಜಗತ್ತಿನಲ್ಲಿ ಮನುಷ್ಯನ ಜನನ ಅಥವಾ ಮನುಷ್ಯ ಯಾವ ರೀತಿಯಾಗಿ ಇಲ್ಲಿ ಜನ್ಮವೆತ್ತಿದ ಅನ್ನುವಂಥ ಒಂದು ಉಲ್ಲೇಖ ಕೂಡ ಬರ್ತದೆ. ಅಲ್ಲಿ ಬಹಳ ಸ್ಪಷ್ಟವಾಗಿ ನಮೂದಿಸಿದ್ದಾರೆ ಆ ಸಂಧಿಯಲ್ಲಿ, ಅಥವಾ ನಮ್ಮ ಹಿರಿಯರು ಕಟ್ಟಿಕೊಟ್ಟಿದ್ದಾರೆ. ಮಿತ್ತ ಮೇಗಿಮಲೋಕೊಡು ಸೂರ್ಯನಾರಾಯಣ ದೇವೇರಿನ ದುಂಬುದಿ ಒಂದು ಈಶ್ವರ ದೇವೇರು ಉದಿಯ ಉದಿಪನ ಬೆಂದೇರು ಆ ಪುರ್ತುಡು ತನ್ನ ದತ್ತ ಮೈಟ್ ಅಪ್ಪೆ ಪಾರ್ವತಿ ದೇವಿಲ ಉದಿಯ ಮದಿಪನ ಬೆಂದೇರು ಅರೆಗೆ ಎರಮನೆನ ನಿರ್ಮಾಣ ಮಲ್ತೇರು ತನ್ನ ಎರಮನೆತ ಎದುರುಡು ಮುತ್ತುದ ಕೆರೆನು ತೋಡಾಯಿರು ಅಯ್ನ ಕೈತಲ್ಪ ಪಕ್ಕದಲ್ಪನೆ ಒಂಜಿ ಪೂತ ತೋಟೋಲ್ನ ನಿರ್ಮಾಣ ಮಲ್ತೇರು ಆ ಪುರ್ತುಗನಗ ಮೂಲದ ಮಾನ್ಯನ ಉದಿಯ ಉದಿಪನ ಬೆಂದೇರು ಆ ಮಾನಿ ಲಕ್ಕುದುಂತುದು ದಾನೆ ದೇವರೇ ದಾನೆ ಉಳ್ಳಾಯ ಏನನ ಉದಿಯ ಉದಿಪನ ಬೆಂದರಂದಕ್ಕೆ ಎನ್ನಗ ಆ ದೇವೇರು ಪನ್ಪೆರಿಗೆ ನಿನ್ನನ್ನು ಯಾನ ನರಮಾನಿ ಅಂದು ಉದಿಯ ಉದಿಪನ ಬೆಂದೆ ಅಂಡ ಈ ದಾನೆ ಬೆನ್ಬಾ ಅಂದಕ್ಕೆ ಎನ್ನಗ ಆ ಮೂಲದ ಮಾನ್ಯ ಪನ್ಪೆಗೆ ಯಾನು ಈರು ಪಂಡಿಂಚಿ ಬೇಲೆನಿ ಯಾನು ಮಲ್ತೊಂದು ಬರ್ಪೆ ಅವೇ ಲೆಕ್ಕನೆ ನಿಕ್ಲಂಚಿನ ಉಳ್ಳಾಯನಕ್ಲಿನ ಮೂಲದ ಬೇಲೆನಿ ಯಾನು ಮಲ್ತೊಂದು ಬರ್ಪೆ ಅತಂಡ ಕೊಟ್ಟು ಪತ್ತದ ಬೇಲೆ ಮಲ್ಪೆ ಬಟ್ಟಿ ತರಿಟು ತುಂಬುದು ಯಾನು ಬೇಲೆ ಮಲ್ತೊಂದು ಬರ್ಪೆ ಪನ್ನಗ ಆ ಉಳ್ಳಾಯ ಈಶ್ವರ ದೇವರು ಒಂದು ಮಾತು ಹೇಳ್ತಾರಂತೆ, ನೋಡಪ್ಪ ಮಾನವ, ನೀನು ಇಲ್ಲಿ ನಿನ್ನನ್ನು ಉಂಟು ಮಾಡಿದ್ದು ನಾನು ಖಂಡಿತವಾಗ್ಲೂ ಸತ್ಯ. ಹಾಗಂತೇಳಿ ನನ್ನ ಎರಮನೆಯ ಪಕ್ಕದಲ್ಲಿರುವಂತಹ ಕೈಕಂಜಿಲಿನ ಕಟ್ಟೆರ ನಿರ್ಮಾಣ ಮಲ್ತಿನಂಚಿನ ಆ ಕಿದೆವೋ ಉಂಡ ಅಲ್ಪ ಪೋತು ನಿನ್ನ ಬೇಲೆ ಮಲ್ತೊಂದು ಬಲ ಅವೇ ಲೆಕ್ಕನೆ ಈ ಭೂಲೋಕಗು ಪೋತು ಅಲ್ಪ ನಿನ್ನ ಬಂಜಿದ ಬಡವುಗು ಬೋಡಿತ್ತಿನಂಚಿನ ದಾದ ಬೋಡ ಅವೇನು ಉತ್ಪತ್ತಿ ಮಲ್ತೊಂದು ಬಲ ಪನ್ಪಿನಂಚಿನ ವಿಚಾರವನ್ನು ಈಶ್ವರ ದೇವರು ಹೇಳ್ತಾರಂತೆ. ಆ ಸಂದರ್ಭದಲ್ಲಿ ಮೂಲದ ಮಾನ್ಯನ ಜನನ ಈ ಲೋಕದಲ್ಲಿ ಆಗುತ್ತೆ. ಅದರ ನಂತರ ಅದೇ ಈಶ್ವರ ದೇವರು ಆ ಭಾಮಕುಮಾರನ ಸಂಧಿಯಲ್ಲಿ ಉಲ್ಲೇಖ ಆಗುತ್ತೆ. ಏನಂತಂದರೆ, ಆ ಮೂಲದ ಮಾನ್ಯ ಬಂದ ನಂತರ ಒಬ್ಬ ಬ್ರಾಹ್ಮಣ ಮಾನಿಯನ್ನು ಅಲ್ಲಿ ಉಂಡು ಮಾಡ್ತಾರಂತೆ. ಅಲ್ಲಿ ಬಹಳ ವಿಶೇಷವಾಗಿ ಕೊಟ್ಟಿದ್ದಾರೆ, ಬ್ರಾಹ್ಮಣ ಮಾನಿಯನ ಉದಿಯ ಉದಿಪನ ಬೆಂದೇರು ಆ ಪುರ್ತುಗು
ದುಂಬುಂತಿನಂಚಿನ ಮಾಣಿಕೇನುವೇರು ಯಾನ ದಾದ ಬೇಲೆ ಮಲ್ಪಡೊಂದಕ್ಕೆ ಎನ್ನಗ ಈಶ್ವರ ದೇವೇರು ಪನ್ಪೇರು ಈ ಬ್ರಾಣ ಮಾನಿಯಾದುಲ್ಲ ಬೊಲ್ಪುದ ದೇವೇರನ ಪನಿ ಪೂಜೆ ಉಂಡು, ಮಧ್ಯಾಹ್ನದ ಪೊರ್ತುಕು ಮಹಾಪೂಜೆ ಉಂಡು, ರಾತ್ರಿದ ಶಾಂತಿ ಪೂಜೆ ಹೋಗುಂಡ ಅವೇನೇ ಈ ಪೊರ್ಲುಡು ಮಲ್ತೊಂದು ಬಲ ಆ ಪೊರ್ತುಗು ಮೂಲೆಯನ್ನ ಪೂತ ತೋಟೊಡಿತ್ತನಂಚಿನ ಮಾತ ಕಂಜಿ ಪೂತ ತೋಟಡಿತ್ತಿನ ಮಾತ ಪೂಕ್ಲೆಲ್ಲ ಕೊಯ್ಯೊಂದು ಬರ್ತದೆ ಎಂಕ್ಲೆಗೆ ಪೂಜೆ ಪುನಸ್ಕಾರ ಮಲ್ತೊಂದು ಬರಡು ಪನ್ಪಿನಂಚಿನ ವಿಚಾರನೋ ಆ ಪೊರ್ತುಡು ಈಶ್ವರ ದೇವೇರು ಪನ್ಪೇರಿಗೆ ಇಂಚ ಇಡೀ ಲೋಕುಡು ನರಮನ್ಯನ ಜನನ ಆಪುಂಡು ಐಡ್ದ ಬಕ್ಕ ದಾದ ಜನನ ಅಂಡ ಅಕ್ಕುಲು ತನ್ನ ಬದುಕನ್ನು ಕಟ್ಟೊಂದು ಬರಡು ಅಂಡ ಈ ಭೂಲೋಕುಡು ತನ್ನ ಬದುಕನ್ನು ಕಟ್ಟೊಂದು ಬರ್ಪೇರಿಗೆ ಅಪುರ್ತುಗನಗ ದಿನ ಕರಿಂಡು ದಿನ ಪುರ್ತು ಕರಿಲೆಕ್ಕನೆ ವರ್ಷ ಕರಿಯೊಂದು ಬತ್ತಿ ಲೆಕ್ಕನೆ ನರಮಾನಿ ಕಾಡು ನಮ್ಮ ಮೂಡಾಯಿ ಗಟ್ಟದ ಮೊದಲೆಡ್ತು ಇಂಚಿ ಕಡಲ ಬರೆ ಮುಟ್ಟಲ ಇತ್ತನಂಚಿನ ಪೂರ ಕಾಡನ್ನೆಲ್ಲ ಅವರು ಕಡಿದು ತನ್ನ ಕೃಷಿ ಚಟುವಟಿಕೆಗಳಿಗೆ ತನ್ನನ್ನು ತಾನು ತೊಡಗಿಸಿಕೊಳ್ತಾರಂತೆ. ಆ ಸಂದರ್ಭದಲ್ಲಿ ಅವರು ಕೃಷಿ ಚಟುವಟಿಕೆ ತೊಡಗಿಸಿಕೊಳ್ಳುವಾಗ ಎಲ್ಲ ಕೃಷಿಗಳನ್ನು ಬಹಳ ಯಶಸ್ವಿಯಾಗಿ ಮಾಡಿಕೊಂಡು ಬರ್ತಾರೆ. ತನ್ನ ಹೊಟ್ಟೆಗೆ ಬೇಕಾದಂತಹ ವಸ್ತುಗಳು ಬೇಕು ಅಥವಾ ಏನೇನೋ ಪದಾರ್ಥಗಳು ಬೇಕು ಅದೆಲ್ಲವನ್ನು ಕೂಡ ಅವರಲ್ಲಿ ತಾನೇ ಬೆಳೀತಾ ಬರ್ತಾರೆ. ಆ ಸಂದರ್ಭದಲ್ಲಿ ಇದನ್ನೆಲ್ಲ ಕಾಯುವಂಥ ಯಾವುದೋ ಒಬ್ಬ ಶಕ್ತಿ ಇದ್ದಾನೆ ಅನ್ನೋದನ್ನು ತಿಳಿಲಿಕ್ಕೆ ಶುರು ಮಾಡ್ತಾರಂತೆ ನಮ್ಮ ಹಿರಿಯರು. ಅದೆಲ್ಲವೂ ಕೂಡ ಸಂಧಿ ಪಾಠದನಗಳಲ್ಲಿ ಉಲ್ಲೇಖ ಆಗಿದೆ. ಅಲ್ಲಿ ಅವರು ಹೇಳುವ ಮಾತು ಇಷ್ಟೇ, ನಾವೇನು ಕೃಷಿ ಚಟುವಟಿಕೆಗಳನ್ನು ಬೆಳೆಸಿಕೊಂಡು ಬರ್ತೇವ ಆ ಸಂದರ್ಭದಲ್ಲಿ ನಮಗೆ ಕಣ್ಣಿಗೆ ಕಾಣದಂಥ ಶಕ್ತಿ ಎಲ್ಲಿದೆ ಅಂತ ಕೇಳುವಾಗ ಆ ಶಕ್ತಿ ನಮ್ಮ ಕಣ್ಣಿಗೆ ಕಾಣೋದಿಲ್ಲ, ಆ ಶಕ್ತಿ ಎಲ್ಲೋ 7 ಕಡಲ ಮಧ್ಯದಲ್ಲಿದೆ ಅಂತ ಹೇಳ್ತಾರೆ. 7 ಕಡಲ ನಡುಟುಪ್ಪು ನಂಚಿನ ಆ ಮೂಲ ಬೆರ್ಮೇರ್ ಅಥವಾ ದೇವರು ಯಾರಿದ್ದಾರೆ ಅವರನ್ನು ನಾವು ಆರಾಧಿಸಿಕೊಂಡು ಬರ್ತೇವೆ ಅಂತೇಳಿ. ಖಂಡಿತವಾಗ್ಲೂ ಸತ್ಯ. ಆ ದೇವರು ಯಾರಿದ್ದಾರೆ ಅವರನ್ನ ಆರಾಧನೆ ಮಾಡಿಕೊಂಡು ಬರಲಿಕ್ಕೆ ನಮ್ಮ ಹಿರಿಯರು ಶುರು ಮಾಡಿದರು. ಹಾಗಾದರೆ ಆರಾಧನೆ ಮಾಡಬೇಕು ಅಂತಂದರೆ ಯಾವ ನಿಟ್ಟಿನಲ್ಲಿ ನಾವು ಆರಾಧನೆ ಮಾಡಿಕೊಂಡು ಬರುವಂಥದ್ದು? ಸುಮ್ಮನೆ ನಾವು ಅದನ್ನು ನಂಬಕ್ಕದಕ್ಕಾಗೋದಿಲ್ಲ. ಅವರು ನಮ್ಮ 7 ಕಡಲ ಮಧ್ಯದಲ್ಲಿ ಅಂದರೆ ಪೇರ ಕಡಲ ಅಥವಾ ಹಾಲಿನ ಕಡಲು ಅಂತ ಏನು ಕರಿತೇವ ಆ ಪೇರ ಕಡಲ ಮಧ್ಯದಲ್ಲಿರುವಂಥ ದೇವರನ್ನು ಅಲ್ಲಿ ಕಡಲಿನ ಮಧ್ಯಕ್ಕೆ ಹೋಗಿ ಅವರಿಗೆ ಅದನ್ನು ಆರಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ನನ್ನ ಕಷ್ಟಗಳನ್ನು ಅಥವಾ ನನ್ನ ಸುಖಗಳನ್ನು ಆ ದೈವಗಳ ಥರ ಹಂಚಿಕೊಳ್ಳಿಕ್ಕೆ ನನಗೆ ಸಾಧ್ಯ ಆಗ್ತಾ ಇಲ್ಲ, ಅದನ್ನು ನಾನು ನಂಬಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಏನು ಮಾಡ್ತಾರೆ ಅಂತಂದರೆ ಆ 7 ಕಡಲ ಮಧ್ಯದಲ್ಲಿರುವ ಶಕ್ತಿಯನ್ನು ನನ್ನ ಮನೆಯ ಅಂಗಳದಲ್ಲಿ ಅದನ್ನು ಆರಾಧನೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಆ ಆರಾಧನೆ ಮಾಡಲಿಕ್ಕೆ ಶುರು ಯಾವ ರೀತಿಯಲ್ಲಿ ಮಾಡ್ತಾರೆ ಅಂತಂದರೆ ಪರ್ಪಿ ತೋಡ ನೀರು ಉಂಡ ಅದರಿಂದ ಒಂದು ಕಲ್ಲನ್ನು ತೆಗಿತಾರೆ. ಆ ಕಲ್ಲನ್ನು ತೆಗೆದುಕೊಂಡು ಬಂದು ಅಲ್ಲಿ ತನ್ನ ಮನೆಯ ಅಂಗಳದಲ್ಲಿರುವಂಥ ಮರದ ಬುಡದಲ್ಲಿ ಅಲ್ಲಿ ಇಡ್ತಾರೆ. ಅದರ ನಂತರ ಅದಕ್ಕೆ ಬೇಕಾಗಿರುವಂಥ ಅಡ್ಕದ ಪೂವು ಕೇಪುಳ ಪೂವನ್ನು ತಗೊಂಡು ಬರ್ತಾರೆ, ಆ ಕಲ್ಲಿಗೆ ಹಾಕ್ತಾರೆ. ಇದು ನಾನು ನಂಬಿದಂತಹ ಶಕ್ತಿ, ನಾನು ಕಣ್ಣಿಗೆ ಕಾಣದಂಥ ಶಕ್ತಿಯನ್ನು ನನ್ನ ಮನೆಯ ಅಂಗಳದಲ್ಲಿ ಈ ಮರದ ಅಡಿಯಲ್ಲಿ ನಾನಿಟ್ಟಿದ್ದೇನೆ ಅಂತ ಹೇಳಿಕೊಂಡು ಆ ಶಕ್ತಿಯನ್ನು ಅವರು ನಂಬಿಕೊಂಡು ಬರಲಿಕ್ಕೆ ಶುರು ಮಾಡಿದ್ರಂತೆ. ಆ ಸಂದರ್ಭದಲ್ಲಿ ಅವರು ತೋಡ ನೀರಿನಲ್ಲಿದ್ದಂತಹ ಕಲ್ಲನ್ನು ಯಾಕೆ ತರ್ತಾರೆ ಅಂತ ಹೇಳಿದರೆ ಆ ಶುದ್ಧ ಹರಿಯುವ ನೀರಿನಲ್ಲಿರುವಂತಹ ಕಲ್ಲು ಏನಿದೆ ಆ ಕಲ್ಲನ್ನು ತನ್ನ ಮನೆಯ ಅಂಗಳದಲ್ಲಿಟ್ಟುಕೊಂಡು ಅದಕ್ಕೆ ಪೂಜೆಗಳನ್ನು ಮಾಡಿಕೊಂಡು ಅಥವಾ ಅಂದರೆ ಒಂದು ಕಟ್ಟುಪಾಡುಗಳನ್ನು ಪದ್ಧತಿಗಳನ್ನು ಇಟ್ಟುಕೊಂಡು ಅವರು ಅಂದಿನಿಂದಲೂ ಆರಾಧಿಸಿಕೊಂಡು ಬಂದರು. ಆ ಸಂದರ್ಭದಲ್ಲಿ ನನಗೆ ಕರೆಯುವಂತಹ ಶಕ್ತಿ ಏನಿದೆ ಆ ಶಕ್ತಿಗೊಂದು ಹೆಸರು ಬೇಕಲ್ಲ. ಅಲ್ಲಿ ಆ ಸಂದರ್ಭದಲ್ಲಿ ಅವರು ದೈವ ಅಂತ ನಂಬಲಿಕ್ಕೆ ಶುರು ಮಾಡಿದರು, ನಾನು ನಂಬಿದ ಭೂತ ಅಂತ ನಂಬಲಿಕ್ಕೆ ಶುರು ಮಾಡಿದರು. ಆ ಸಂದರ್ಭದಲ್ಲಿ ಅವರು ಆಲೋಚನೆ ಮಾಡಿದ್ದಿಷ್ಟೇ, ನನಗೆ ಇಲ್ಲಿ ಏನು ಕೃಷಿ ಚಟುವಟಿಕೆಗಳಿಗೆ ಯಾವುದಾದ್ರೂ ಒಂದು ಉಪದ್ರ ಮಾಡ್ತದೆ ಅಥವಾ ಉಪಟಳ ಮಾಡ್ತದೆ ಅಂತಂದರೆ ಇವಾಗ ಹುಲಿ ಏನಾದರೂ ಬರುತ್ತೆ ಅದನ್ನು ಪಿಲಿಭೂತ ಅಂತ ಕರೀಲಿಕ್ಕೆ ಶುರು ಮಾಡಿದರು ಅಥವಾ ಪಿಲಿಚಂಡಿ ಅಂತ ಕರೀಲಿಕ್ಕೆ ಶುರು ಮಾಡಿದರು. ಅದೇ ಸಂದರ್ಭದಲ್ಲಿ ಸರ್ಪ ಬಂದರೆ ಅದನ್ನು ಸರ್ಪ ಅಂತ ನಂಬಲಿಕ್ಕೆ ಶುರು ಮಾಡಿದರು. ನಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ, ನಾಗನಡೆ ಸರ್ಪ ಜಿಡೆ ಪಂಚವರ್ಣದ ಪುಂಚದ ಮಣ್ಣು ನಮ್ಮ ತುಳುವ ನಾಡು ಅಂತೇಳಿ. ಅಂದರೆ ನಾಗನಡೆ ಸರ್ಪ ಜಿಡೆ, ನಮ್ಮಲ್ಲಿ ನಾಗ ಮತ್ತು ಸರ್ಪಗೆ ಬೇರೆ ಬೇರೆಯೇ ಅರ್ಥ ಇರುವಂಥದ್ದು, ನಾಗ ಬೇರೆ ಸರ್ಪ ಬೇರೆ. ಈ ರೀತಿಯ ಅರ್ಥವನ್ನು ಬೇರೆ ವಿಭಿನ್ನ ರೀತಿಯಲ್ಲಿ ನಾವು ಇಡೀ ಜಗತ್ತಿನಲ್ಲಿ ನೋಡಿದರೂ ಕೂಡ ನಮ್ಮ ಇಡೀ ತುಳುವ ಸಂಸ್ಕೃತಿ ಏನಿದೆ ಒಂದು ವಿಭಿನ್ನವಾದಂಥ ಒಂದು ಸಂಸ್ಕೃತಿ. ನಾವು ಒಂದು ಬೇರೆ ಬೇರೆ ರೀತಿಯಲ್ಲಿ ನಾವು ಹೇಳ್ತೇವೆ. ಈಗ ಒಂದು ನೀರಲ್ಲಿ ನೀರು ಇದೆ ಅಂತ ಹೇಳ್ತಾರೆ, ಅಲ್ಲಿ ನಾಗನ ಎಡೆ ಅಂತ ಇದೆ ಅಂತ ಹೇಳುವಂಥ ಒಂದು ಕಲ್ಪನೆಯನ್ನು ನಮ್ಮ ಹಿರಿಯರು ಇಟ್ಟುಕೊಂಡು ಬಂದಂಥದ್ದು. ಅಂತಹ ನಾಗನನ್ನು ಕೂಡ ನಾವಿಲ್ಲಿ ನಾಗಾರಾಧನೆಯ ನಿಟ್ಟಿನಲ್ಲಿ ಅಲ್ಲ, ನಾಗಕೋಲ ಸರ್ಪಕೋಲ ಈ ನಿಟ್ಟಿನಲ್ಲಿ ಕೂಡ ಆರಾಧಿಸಿಕೊಂಡು ಬಂದದ್ದು. ಇಂದಿಗೂ ಕೂಡ ನಮ್ಮ ಕೇರಳ ಕಾಸರಗೋಡು ಅಥವಾ ಈ ಮಂಗಳೂರಿನ ಬೆಲ್ಟ್ ಏನು ಕರಾವಳಿ ಬೆಲ್ಟ್ ಅಂತ ಕರಿತೇವೆ ನಾವು, ಆ ಕರಾವಳಿ ಭಾಗದಲ್ಲಿ ಆ ಸಮುದ್ರ ಕಡಲ ತೀರದಲ್ಲಿ ಸರ್ಪಕೋಲದ ರೀತಿಯಲ್ಲಿ ಆರಾಧನೆ ಮಾಡ್ತಾ ಇದ್ದಾರೆ. ಒಂದು ಸಮುದಾಯದವರು ಈಗಲೂ ಕೂಡ ಅದನ್ನು ದೈವದ ರೀತಿಯಲ್ಲಿ ಅಥವಾ ಭೂತದ ರೀತಿಯಲ್ಲಿ ಅದನ್ನು ಆರಾಧನೆ ಮಾಡಿಕೊಂಡು ಬರ್ತಾರೆ. ಸೊ ಈ ನಿಟ್ಟಿನಲ್ಲಿ ಅವರು ಆರಾಧಿಸಿಕೊಂಡು ಬರುವಾಗ ಒಂದೊಂದು ಶಕ್ತಿಗಳಿಗೆ ಒಂದೊಂದು ಹೆಸರನ್ನು ಕೊಡ್ತಾ ಬಂದರು. ಕೆಲವರು ಉಳ್ಳಾಕ್ಲು ಅಂತ ಕರೆದ್ರು, ಕೆಲವರು ಅದನ್ನು ರಾಜನ್ ದೈವ ಅಂತ ಕರೆದ್ರು, ಕೆಲವರು ಅದನ್ನು ಪಿಲಿಚಂಡಿ ಅಂತ ಕರೆದ್ರು, ಇನ್ನು ಕೆಲವರು ಅದನ್ನು ಕೊರಗತನ್ಯ ಅಂತ ಕರೆದ್ರು, ಇನ್ನು ಕೆಲವರು ಅದನ್ನು
ಮಲರಾಯ ಅಂತ ಕರೆದ್ರು, ಇನ್ನು ಕೆಲವರು ಕೊಡಮಣಿತಾಯ ಅಂತ ಕರೆದ್ರು. ಬೇರೆ ಬೇರೆ ವಿಚಾರಗಳನ್ನು ಇಟ್ಟುಕೊಂಡು, ಬೇರೆ ಬೇರೆ ಹೆಸರುಗಳನ್ನು ಇಟ್ಟುಕೊಂಡು ಆ ಶಕ್ತಿಯನ್ನು ನಂಬಲಿಕ್ಕೆ ಶುರು ಮಾಡಿದರು. ಕಾಲ ಕಳೆದಂತೆ ಅವ್ರಿಗೇನು ಆಸೆ ಹುಟ್ಟಿತ್ತು ಅಂತಂದರೆ, ನಾನು ನಂಬುವ ಶಕ್ತಿ ಹತ್ರ ನನಗೆ ಏನೋ ಒಂದು ಸಂವಹನ ಮಾಡಬೇಕು, ನಾನು ಅದರ ಜೊತೆಗೆ ಮಾತಾಡಬೇಕು, ನನ್ನ ಕಷ್ಟ ಇದ್ದರೆ ಆ ದೈವದ ಹತ್ರ ಕೇಳ್ಕೊಳ್ಬೇಕು, ನನ್ನ ಕಷ್ಟ ಏನಿದೆ ಆ ದೈವದ ಹತ್ರ ನಾನು ಹೇಳಬೇಕು, ಆ ಸುಖವನ್ನು ನಾನು ಹಂಚಿಕೊಳ್ಬೇಕು, ಆ ದೈವವನ್ನು ಅಲ್ಲಿ ಕಣ್ಣಿಗೆ ಕಾಣದ ಶಕ್ತಿಯನ್ನು ಇಲ್ಲಿ ತರಬೇಕು ಅನ್ನುವಂಥ ಒಂದು ಕಲ್ಪನೆಯನ್ನು ಇಟ್ಕೊಂಡ್ರು. ಆ ಸಂದರ್ಭದಲ್ಲಿ ಅವರು ಒಂದು ರೀತಿಯ ದೈವಾರಾಧನೆಯ ಒಂದು ಕಟ್ಟುಕಟ್ಲೆಯನ್ನು ತಗೊಂಡು ಬಂದರು. ಆ ದೈವಾರಾಧನೆ ಇಡೀ ಕಟ್ಟುಕಟ್ಲೆ ಏನು ಪ್ರಾಮುಖ್ಯತೆ ಕೊಡ್ತದೆ ಅಂತ ಹೇಳಿದರೆ, ಒಂದು 16 ಕಟ್ಲೆಯ ವ್ಯವಸ್ಥೆಯನ್ನು ತಗೊಂಡು ಬಂದರು. ಈ 16 ಕಟ್ಲೆಯ ಜೊತೆಗೆ 16 ವರ್ಗಗಳನ್ನು ತಗೊಂಡು ಬಂದರು. ನಾವು ಇಲ್ಲಿ ಗಮನಿಸಬೇಕಾದ್ದು, ಇಡೀ ಸಮಾಜದಲ್ಲಿರುವಂಥ ಪ್ರತಿಯೊಬ್ಬ ಸಮುದಾಯದ ವ್ಯಕ್ತಿಯನ್ನು ಕೂಡ ಅಲ್ಲಿಗೆ ನೇಮಕ ಮಾಡಿಕೊಂಡು ಆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಒಂದೊಂದು ಜವಾಬ್ದಾರಿಯನ್ನು ಕೊಡುತ್ತಾ, ನೀನು ಈ ಕೆಲಸವನ್ನು ಮಾಡಿಕೊಂಡು ಬರಬೇಕು, ನಿನಗೆ ಈ ದೈವದ ಕೊಡಿಯಡಿ ಏನು ಒಟ್ಟಾಗಿ ನಾವು 16 ವರ್ಗಗಳು ಸೇರಿಕೊಂಡು ಆ ದೈವವನ್ನು ನಾವು ನಂಬುವಂಥ ಒಂದು ಜಾಗ ಏನಿದೆ, ಅದಕ್ಕೊಂದಷ್ಟು ಒಂದು ನಮ್ಮ ವಾಸಸ್ಥಳ ಹೇಗಿದೆ ಅದೇ ವಾಸಸ್ಥಳದ ರೀತಿಯಲ್ಲಿ ಒಂದು ನಾವು ಈಗಿನ ಆಂಗ್ಲ ಮಾಧ್ಯಮದಲ್ಲಿ ಹೇಳೋದಾದರೆ ಟೆಂಪರರಿ ಹೌಸ್ ಅಂತ ಹೇಳ್ಬೋದು. ಒಂದು ಟೆಂಪರರಿಯಾಗಿ ಒಂದು ಕೊಡಿ ಅಡಿಯನ್ನು ನಿರ್ಮಾಣ ಮಾಡ್ತಾರೆ. ಒಂದು ತಟ್ಟಿಯನ್ನು ಕಟ್ಟಿಕೊಂಡು 3 ಮೂಲೆಗಳನ್ನು ಮುಚ್ಚಿಕೊಂಡು ಮೇಲ್ಪದರವನ್ನು ಮುಚ್ಚಿಕೊಂಡು ಒಂದು ಭಾಗದಿಂದ ಅದನ್ನು ಎಲ್ಲ ಕಾಣುವ ರೀತಿಯಲ್ಲಿ ಇಟ್ಟುಕೊಂಡು ಅದಕ್ಕೆ ಕೊಡಿಯಡಿ ಅನ್ನುವಂಥ ಒಂದು ಕಲ್ಪನೆಯನ್ನು ಕೊಟ್ಟರು. ಆ ಕೊಡಿಯಡಿಗೆ ಬರುವಾಗ ನೀನು ಎಷ್ಟೇ ದೊಡ್ಡ ಶ್ರೀಮಂತನಾಗಿರ್ಬೋದು, ನೀನು ಯಾವುದೇ ವ್ಯಕ್ತಿಯಾಗಿರ್ಬೋದು, ನೀನೆಲ್ಲ ನಮ್ಮ ದೈವದ ಕೊಡಿಯಡಿಗೆ ಬಂದು ಸೇರಿದವರು. ನೀವು ದೈವದ ಕಟ್ಟುಕಟ್ಲೆ 16 ಕಟ್ಟುಕಟ್ಲೆಗಳೇನಿದ್ದಾವೆ, ಆ 16 ಕಟ್ಲೆಯ ಜೊತೆಗೆ 16 ಸಮುದಾಯಗಳೇನಿದ್ದಾವೆ, ಆ 16 ಸಮುದಾಯಗಳಿಗೆ ಹೊಂದಿಕೊಂಡು ನೀವು ನಿಮ್ಮ ಕೆಲಸವನ್ನು ಮಾಡಿಕೊಂಡು ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಮ್ಮ ಹಿರಿಯರು ಅಂದಿನ ಕಾಲದಲ್ಲಿ ಒಂದು ವ್ಯವಸ್ಥೆಯನ್ನು ಕೂಡಿಸಿಕೊಂಡು ಬಂದರು. ಇಲ್ಲಿ ನಾವು ಗಮನಿಸಬೇಕಾದದ್ದು ಇಷ್ಟೇ, ನಮಗೆಲ್ಲರಿಗೂ ಸ್ವಾತಂತ್ರ್ಯ ಬಂದಿರೋದು 1947. ನಾವೆಲ್ಲರೂ ಇವತ್ತು ಭಾರತಾಂಬೆಯ ಮಕ್ಕಳು ಅಂತ ಕರಿತೇವೆ, ಒಂದೇ ತಾಯಿಯ ಮಕ್ಕಳು ಅಂತ ಹೇಳ್ತೇವೆ, ನಾವು ಭಾರತದ ಸಂವಿಧಾನ ಅಂತ ಹೇಳ್ತೇವೆ. ಆದರೆ ಅದೆಷ್ಟೋ ವರ್ಷಗಳ ಕಾಲದ ಹಿಂದೆ ನಮ್ಮ ತುಳುವ ನಾಡಿನ ಮಣ್ಣಿನಲ್ಲಿದ್ದಂತಹ ನಮ್ಮ ತುಳುವರು ಯಾರಿದ್ದಾರೆ, ನಮ್ಮ ಹಿರಿಯರು ಯಾರಿದ್ದಾರೆ, ಅವರು ನಮಗೆ ತುಳುನಾಡಿನ ಒಂದು ಬಹಳ ಖುಷಿ ಪಡುವಂತಹ ಒಂದು ದೈವಾರಾಧನೆಯ ಕೊಡಿಯಡಿಯನ್ನು ನಮಗೆ ಕೊಟ್ಟಿದ್ದಾರೆ. ಆ ಕೊಡಿಯಡಿ ಅಂತಂದರೆ ನಮ್ಮ ತುಳುನಾಡಿನ ಸಂವಿಧಾನ ಅಂತ ಕರೆದ್ರೂ ತಪ್ಪಲ್ಲ. ಯಾಕಂದರೆ ಆ ಸಂವಿಧಾನದಲ್ಲಿ ಬಂದು ಸೇರಿರುವ ಅವನು ಶ್ರೀಮಂತನಾಗಿರ್ಬೋದು ಅಥವಾ ಬಡವನಾಗಿರ್ಬೋದು, ಎಲ್ಲರೂ ಕೂಡ ಒಂದೇ ಇದ್ದಾರೆ. ಆ ದೈವ ಕೂಡ ಹೇಳುವಂಥದ್ದು ಇಷ್ಟೇ, ನನ್ನ ಕೊಡಿಯಡಿಗೆ ಬಂದಾಗ ನೀವು 10 ತಾಯಿಯ ಮಕ್ಕಳಾದರೂ ಒಂದೇ ತಾಯಿಯ ಮಕ್ಕಳಂತೆ ನಿಮ್ಮೆಲ್ಲರನ್ನ ನಾನು ರಕ್ಷಿಸುತ್ತೇನೆ ಅನ್ನುವಂತಹ ಮಾತನ್ನು ಆ ದೈವಗಳು ಇಂದಿಗೂ ಕೂಡ ಕೊಡ್ತಾ ಇದೆ. ಅಂತಹ ಒಂದು ಕಲ್ಪನೆಯನ್ನು ಅದೆಷ್ಟೋ ವರ್ಷಗಳ ಹಿಂದೆ ನಮ್ಮ ಈ ತುಳುನಾಡಿನಲ್ಲಿ, ಅಂದರೆ ಈ ನಮ್ಮ ಮೆತ್ತನೆದ ಮಣ್ಣು ಅಂತ ಏನು ಕರಿತೇವೆ, ಇಂತಹ ಮಣ್ಣಿನಲ್ಲಿ ನಮ್ಮ ಹಿರಿಯರು ಅವತ್ತಿನಿಂದ ಇಂದಿನವರೆಗೂ ಕೂಡ ಆ ಒಂದು ವ್ಯವಸ್ಥೆಯನ್ನು ನಮಗೆ ಕಲ್ಪಿಸಿಕೊಟ್ರು. ಆ ನಿಟ್ಟಿನಲ್ಲಿ ಇವತ್ತಿಗೂ ಕೂಡ ದೈವಾರಾಧನೆ ಏನೂ ಮಾಡಲಿಕ್ಕೆ ಯಾರಿಂದಲೂ ಆಗಲಿಲ್ಲ. ಬ್ರಿಟಿಷರ ಕಾಲದಲ್ಲೂ ದೈವಗಳು ಅದೇ ರೀತಿಯಾಗಿ ಬಹಳ ಯಶಸ್ವಿಯಾಗಿ ನಡೆದಿತ್ತು ಅನ್ನೋದಕ್ಕೆ ಅದೆಷ್ಟೋ ಉಲ್ಲೇಖಗಳಿದ್ದಾವೆ, ಅದೆಷ್ಟೋ ಬರಹಗಾರರು ಬರೆದಿದ್ದಾರೆ. ಆ ನಿಟ್ಟಿನಲ್ಲಿ ನನ್ನ ಈ ಸಮುದಾಯಕ್ಕೆ ಕೊಟ್ಟಿರುವಂತಹ ಒಂದು ಜವಾಬ್ದಾರಿಯ ಕೆಲಸ ಏನು ಅಂತಂದರೆ, ಆ ದೈವಾರಾಧನೆಯ 16 ವರ್ಗದಲ್ಲಿ ನನ್ನದು ದೈವ ನರ್ತನ ಮಾಡುವಂಥ ಚಾಕ್ರಿ ವರ್ಗಕ್ಕೆ ಸೇರಿದಂತಹ ಒಂದು ಸಮುದಾಯ. ನನ್ನ ಸಮುದಾಯದ ಕೆಲಸ ಏನು ಅಂತಂದರೆ, ನಾನು ದೈವ ಕಟ್ಟಬೇಕು ಅಂತಂದರೆ ನನಗೊಂದು ಕಟ್ಟುಪಾಡುಗಳಿದ್ದಾವೆ. ಯಾವ ದೈವಗಳನ್ನು ನೀನು ಚಾಕ್ರಿ ಮಾಡಬೇಕು, ಯಾವ ರೀತಿಯ ದೈವಗಳನ್ನು ನೀನು ನರ್ತಿಸಬೇಕು, ಯಾವ ರೀತಿಯ ಕಟ್ಟುಕಟ್ಲೆಯನ್ನು ನೀನು ಹೊಂದಿಸಿಕೊಂಡು ಬರಬೇಕು ಅಂತೇಳಿ. ಖಂಡಿತವಾಗ್ಲೂ ಸತ್ಯ. ಇಡೀ ನಮ್ಮ ತುಳುವನಾಡು ಅಂತಂದರೆ ನಮ್ಮ ಘಟ್ಟದಿಂದ ಕಡಲವರೆಗಾಗಿರ್ಬೋದು, ಅಥವಾ ಈ ಕಡೆಯಿಂದ ಬಾರ್ಕೂರಿನಿಂದ ಅಥವಾ ಈ ಕಡೆಗೆ ನೀಲೇಶ್ವರದ ಈಗಿನ ನಮ್ಮ ಕಾಸರಗೋಡು ಜಿಲ್ಲೆ ಏನಿದೆ ಅದು ಕೂಡ ಹಿಂದಿನ ಕಾಲದಲ್ಲಿ ತುಳುನಾಡಿತ್ತು ಅನ್ನೋದು ನಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಈ ತುಳುನಾಡಿನಲ್ಲಿ ಬೇರೆ ಬೇರೆ ರೀತಿಯ ದೈವಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಆರಾಧಿಸಿಕೊಂಡು ಬರ್ತಾ ಇದ್ದಾರೆ. ನನಗೆ ಇಷ್ಟ ಆಯಿತು, ಇವತ್ತು ನಾನು ಆ ದೈವವನ್ನು ನಾನು ಪಿಲಿಚಂಡಿ ಅಂತ ಕರೆದೆ, ನಾನು ಉಳ್ಳಾಕ್ಲು ಅಂತ ಕರೆದೆ. ಆ ದೈವವನ್ನು ನಾಳೆ ಇನ್ನೊಂದು ಊರಿನಲ್ಲಿ ಅದನ್ನು ಉಳ್ಳಾಯ ಅಂತ ಕರಿಬೋದು. ಆದರೆ ಅಲ್ಲಿ ಆರಾಧನೆ ಪಡುವಂತಹ ಏನು ದೈವದ ಕಟ್ಟುಪಾಡುಗಳು ಬೇರೆ ಇರ್ಬೋದು, ಅಥವಾ ನನ್ನ ಊರಿನಲ್ಲೇ ಆರಾಧಿಸುವಂತಹ ಕಟ್ಟುಪಾಡುಗಳು ಬೇರೆ ಇರ್ಬೋದು. ಇವಾಗ ನಾವು ನೋಡ್ಬೋದು, ಮಂಗಳೂರು ಭಾಗದಲ್ಲಿ ಆಗುವಂತಹ ದೈವಾರಾಧನೆ ಕಟ್ಟುಕಟ್ಲೆಗೂ ನಮ್ಮ ಪುತ್ತೂರು ಭಾಗ, ಸುಳ್ಯ ಭಾಗ, ಅಥವಾ ನಮ್ಮ ಕುಂಬಳೆ ಅಥವಾ ಕಾಸರಗೋಡು ಈ ಭಾಗದಲ್ಲಿ ನಡೆಯುವಂತಹ ದೈವದ ಕಟ್ಟುಪಾಡುಗಳಿಗೂ ಅದೆಷ್ಟೋ ವ್ಯತ್ಯಾಸಗಳಿದ್ದಾವೆ. ಅಥವಾ ಭೂತಾರಾಧನೆಗೂ ಬಹಳಷ್ಟು ವ್ಯತ್ಯಾಸಗಳನ್ನು ನಾವು ಕಾಣಬಹುದು. ಹಾಗೆ ಹಿಂದಿನ ಕಾಲದಲ್ಲಿ ಅವರೇನು ದೈವವನ್ನು ನಂಬಲಿಕ್ಕೆ ಶುರು ಮಾಡಿದ್ರ, ತನ್ನ ಮನೆಯ ಅಂಗಳದಲ್ಲಿ ಅವರೇನು ನಂಬಿದ್ರ, ಅವತ್ತಿನ ದಿನ ಆ ದೈವಾರಾಧನೆಯ ಕೊಡಿಯಡಿಯಲ್ಲಿ ದೈವಗಳನ್ನು ನಾನು ನಂಬಬೇಕು,
ನಡಿಬೇಕು, ಆ ದೈವಗಳ ಹತ್ರ ನನ್ನ ಮಾತುಕತೆ ನಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಂದಿನ ದಿವಸ ಅವರು ದೈವದ ಕೊಡಿಯಲ್ಲಿ ದೈವವನ್ನು ಏನು ಆ ಕರ್ಣದ ಶಕ್ತಿಯನ್ನು ಇಲ್ಲಿಗೆ ತಂದರು. ಆವಾಗ ಅವರು ಒಂದು ಬಹಳ ಸುಂದರವಾಗಿ ಅದನ್ನು ಅವರು ಸಂಧಿಯಲ್ಲಿ ಹೇಳ್ತಾ ಬರ್ತಾರೆ. ನಾನು ಕಣ್ಣುಗು ತೋಜಂದಿನಂಚಿನ ಶಕ್ತಿನೇ ಯಾನು ಮೂಲ ಜೋಗುಡು ಉಂಡು ಮಲ್ತೆ ಅಂತಂದರೆ ನನ್ನ ಕಣ್ಣೆದುರು ಅದನ್ನು ಆ ದೈವವನ್ನು ತಗೊಂಡು ಬಂದೆ, ಆ ದೈವ ಹತ್ರ ನಾನು ಮಾತಾಡ್ತೇನೆ ಅಂತೇಳಿ. ಆ ಸಂದರ್ಭದಲ್ಲಿ ಆ ದೈವ ನರ್ತನ ಮಾಡುವ ವ್ಯಕ್ತಿ ಯಾರಿದ್ದಾನೆ, ಅವನು ನಾವು ಯಾವ ಸಮುದಾಯಕ್ಕೆ ಸೇರಿದವನು ಅಂತ ಯಾರೂ ಕೂಡ ನೋಡಲಿಲ್ಲ. ಅವನು ಶ್ರೀಮಂತನ ಅಥವಾ ಅವನು ಬಡವನ ಅನ್ನೋದನ್ನು ಯಾರೂ ನೋಡಲಿಲ್ಲ, ಅಥವಾ ಅವನು ಯಾವ ಜಾತಿಯವನು ಅಂತಲೂ ನೋಡಲಿಲ್ಲ. ಇಂಥ ಒಂದು ಪ್ರಶ್ನೆ ಸ್ವಲ್ಪ ವರ್ಷದ ಹಿಂದೆ ರಷ್ಯಾದ ಒಬ್ಬರು ಮಹಿಳೆ ನಮ್ಮ ತುಳುನಾಡಿನ ದೈವಾರಾಧನೆಯ ಬಗ್ಗೆ ವಿಶೇಷವಾದಂಥ ಒಂದು ಸಂಶೋಧನೆ ಮಾಡ್ತಾ ಇದ್ದಾರೆ. ಅವರು ಧರ್ಮಸ್ಥಳಕ್ಕೆ ಬಂದಾಗ ಪೂಜ್ಯ ಕಾವಂದ್ರ ಹತ್ರ ಒಂದು ಮಾತು ಕೇಳ್ತಾರೆ, ಈ ದೈವನರ್ತನ ಮಾಡುವಂತಹ ಕೆಲಸವನ್ನು ಯಾಕೆ ಇಂಥದೇ ಸಮುದಾಯಗಳಿಗೆ ಮೀಸಲಾಗಿಟ್ಟಿದ್ದಾರೆ? ಆಗ ಕಾವಂದರು ಬಹಳ ಒಂದು ಸ್ಪಷ್ಟ ಉತ್ತರವನ್ನು ಕೊಟ್ಟರು. ಆ ಕಾಲದಲ್ಲಿ ಆ ದೈವನರ್ತನ ಮಾಡುವಂತಹ ಸಮುದಾಯದವರು ಯಾರಿದ್ದಾರೆ, ಅವರು ಸಮಾಜದಿಂದ ಹೊರಗಿದ್ದವರು, ಅವರು ಏನನ್ನೂ ತಿಳಿಯದೇ ಇರುವಂತಹ ವ್ಯಕ್ತಿಗಳು, ಅವರಿಗೆ ಜ್ಞಾನ ತುಂಬ ಇರಲಿಲ್ಲ. ಆ ಸಂದರ್ಭದಲ್ಲಿ ಇಂತಹ ವ್ಯಕ್ತಿಗಳಲ್ಲಿ ದೈವವನ್ನು ನಾವು ಕಾಣಬಹುದು ಅನ್ನುವ ನಿಟ್ಟಿನಲ್ಲಿ ಹಿಂದಿನ ಕಾಲದಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಆ ಸಮುದಾಯಕ್ಕೆ ದೈವನರ್ತನ ಮಾಡುವಂಥ ಒಂದು ಭಾಗ್ಯವನ್ನು ಕೊಟ್ಟರು ಅನ್ನುವಂಥ ಒಂದು ಮಾತನ್ನು ಆ ಸಂದರ್ಭದಲ್ಲಿ 2-3 ವರ್ಷಗಳ ಹಿಂದೆ ಹೇಳಿದ್ದು ನನಗೆ ಇವಾಗ ನೆನಪಿಗೆ ಬರ್ತಾ ಇದೆ. ಹಾಗೆ ಆ ದೈವದ ವ್ಯವಸ್ಥೆ ಏನಿದೆ ಅಲ್ಲಿ 16 ಕಟ್ಲೆಯ ಜೊತೆಗೆ ಬೇರೆ ಬೇರೆ ರೀತಿಯ ಕಟ್ಟುಕಟ್ಲೆಯನ್ನು ತಗೊಂಡು ಬಂದರು. ಈಗ ನಾನು ಈ ಭಾಗದ ಭೂತಾರಾಧನೆ ವ್ಯವಸ್ಥೆಯಲ್ಲಿ ನಾನು ಹೇಳಿದೆ, ನೀವೆಲ್ಲ ಇಲ್ಲಿ ಗಮನಿಸಿರ್ಬೋದು. ಈ ಭಾಗದಲ್ಲಿ ಈಗೀಗ ನಾನು ಅದರ ಬಗ್ಗೆ ವಿಚಾರಣವನ್ನು ಮಾತಾಡ್ತೇನೆ ನಿಮ್ಮ ಹತ್ರ. ಆದರೆ ಹಿಂದಿನ ಒಂದು 5-6 ವರ್ಷ ಅಥವಾ ಒಂದು 10 ವರ್ಷಗಳ ಹಿಂದೆ ಹೋದರೆ ನಮ್ಮ ಮನೆಯಲ್ಲಿ ಅಥವಾ ನಮ್ಮ ದೇವಸ್ಥಾನದಲ್ಲಿ ಅಥವಾ ದೈವಸ್ಥಾನದಲ್ಲಿ ನಡೆಯುವಂತಹ ಆ ದೈವಗಳು ಏನಿದವೋ ಅವೆಲ್ಲವೂ ಕಾಲಿಗೆ ಗಗ್ಗರ ಇಟ್ಟುಕೊಂಡು ನೇರವಾಗಿ ಅಣಿ ಏರಿಕೊಂಡು ಅದು ತನ್ನ ನರ್ತನ ಸೇವೆಯನ್ನು ಮಾಡ್ತಾಯಿತ್ತು. ಈಗೀಗ ವ್ಯವಸ್ಥೆಗಳು ಏನು ಬದಲಾಗಿದೆ, ಅವುಗಳೆಲ್ಲವೂ ಕೂಡ ನಮಗೆ ಬೇರೆ ಬೇರೆ ಕಡೆಯಿಂದ ನಾವು ನೋಡಿಕೊಂಡು ಬಂದಿರುವಂತಹ ವ್ಯವಸ್ಥೆಗಳನ್ನು ಈಗಿನ ಕಾಲಘಟ್ಟದಲ್ಲಿ ನಾವು ಪ್ರಸಕ್ತವಾಗಿ ನಮ್ಮ ಈ ಪುತ್ತೂರು ಭಾಗ ಅಥವಾ ನಮ್ಮ ಸುಳ್ಯ ಭಾಗದಲ್ಲಿ ನಾವು ನೋಡ್ತಾ ಇರುವಂಥದ್ದು. ನಾವಿಲ್ಲಿ ಗಮನಿಸಬೇಕಾಗದ್ದು ಇಷ್ಟೇ, ನಮಗೇನು ಅವರು ಹಿಂದಿನ ಕಾಲದಲ್ಲಿ 2 ಕೈಯನ್ನು ಹೀಗೆ ಹಿಡಿದು ಆ ದೈವದ ಮುಂದೆ ನಿಂತುಕೊಂಡು ಸ್ವಾಮಿ ದೈವನೇ ಅಂತ ಹೇಳಿದ ತಕ್ಷಣ ಆ ದೈವ ಅವರ ಮುಂದೆ ಬರ್ತಾ ಇತ್ತು. ನಮಗೆ 1 ಗಂಟೆ 2 ಗಂಟೆಯ ಯಾವುದೇ ಒಂದು ಆ ದೈವವನ್ನು ಕರೆಯುವಂಥ ವ್ಯವಸ್ಥೆ ಹಿಂದಿನ ಕಾಲದಲ್ಲಿ ಇರಲಿಲ್ಲ. ಅವರು ನಂಬಿದ್ದಿಷ್ಟೇ, ನಾನು ಹೋಗುವಲ್ಲಿ ಬರುವಲ್ಲಿ ನನ್ನ ಹಿಂದೆ ದೈವ ಇದೆ, ನಾನು ಹೋಗುವಲ್ಲಿ ಬರುವಲ್ಲಿ ನಾನು ಇವತ್ತು ಏನು ನನ್ನ ಮನೆಯ ಅಂಗಳ ದಾಟಿ ನನ್ನ ಮನೆಯ ಮೊಟ್ಟಿಕಲ್ಲ ಅಂತ ಹೇಳ್ತಾರೆ, ಮೊಟ್ಟಿಕಲ್ಲ ದಾಂಟದ ಪಿದೈ ಪೋನಾಗ ಆ ದೈವ ಎನ್ನ ಬೆರಿಬಲ ಕೊರ್ಪುಣು ಅನ್ನುವಂಥ ಒಂದು ನಂಬಿಕೆಯಲ್ಲಿ ಬದುಕ್ತಾ ಇದ್ರು. ನಮಗೆಲ್ಲರಿಗೂ ಗೊತ್ತಿದೆ, ನಮ್ಮ ಹಿರಿಯರು ಒಂದು ಮಾತು ಏನಾದರೂ ತನ್ನ ನಾಲಗೆಯಲ್ಲಿ ಹೇಳ್ತಾ ಇದ್ರೆ ಆ ಮಾತು ಅವರ ದೊಂಡೆಯಲ್ಲಿ ಅಂದರೆ ಇಲ್ಲಿ ಗಂಟ್ಲಲ್ಲೇ ಮುಗಿಬೇಕು ಅಂತಂದರೆ ಆ ಮಾತುಗಳು ನಡೀತಾ ಇತ್ತಂತೆ. ನಾನೀಗ ಈಗಲೂ ನನ್ನ ಊರಿನಲ್ಲಿ ಕೆಲವರು ಹೇಳ್ತೇವೆ, ನಿನ್ನ ಅಜ್ಜಿಯವರು ಇತ್ತೆ ಮರೆಯ ಆ ಅಜ್ಜಿ ಒಂಜಿ ಪಾತ್ತೆರ ಪಂಡೆಣೆಯರು ಅಲ್ಪೊಂಜ ಮರಟು ದಾದ ಪೆಲಕ್ಕಾಯಿ ಉಳ್ಳೆಯ ಅಂತ ಹೇಳಿದರೆ ಆ ಪೆಲಕ್ಕಾಯಿ ಎಲ್ಲ ಕೆಳಗಿರ್ತಿತ್ತು ಅಂತ. ಅಂಥ ಮಾತುಗಳು ಆ ಹಿಂದಿನ ಕಾಲದಲ್ಲಿ ಸತ್ಯ ನಡೀತಾ ಇತ್ತು ಅಂತ. ಹಾಗಾದರೆ ಸತ್ಯ ಶಕ್ತಿ ಇಲ್ವ? ಇವಾಗಲೂ ಶಕ್ತಿ ಇವಾಗಲೂ ಇದೆ. ಅಂದರೆ ಆವಾಗಲೂ ಶಕ್ತಿ ಇತ್ತ? ಆವಾಗಲೂ ಶಕ್ತಿ ಇತ್ತು. ಶಕ್ತಿ ಎಲ್ಲ ಕಾಲದಲ್ಲೂ ಎಲ್ಲ ಸಂದರ್ಭದಲ್ಲೂ ಎಲ್ಲ ವ್ಯವಸ್ಥೆಗಳಲ್ಲೂ ಕೂಡ ಅದೇ ರೀತಿ ಇದೆ. ಆದರೆ ನಾವು ಆರಾಧಿಸುವಂಥ ಪದ್ಧತಿಗಳು, ನಮ್ಮ ಹಿಂದಿನ ಕಾಲದ ಭಕ್ತಿ ನಮ್ಮ ಹೃದಯದಲ್ಲಿ ಏನಿತ್ತ ಆ ಭಕ್ತಿ ಈಗ ಕಡಿಮೆಯಾಗಿದೆ. ಆ ಭಕ್ತಿ ನಮ್ಮದು ಏನಾಗಿದೆ ಅಂದರೆ, ಈಗಿರುವ ನಮ್ಮ ಭಕ್ತಿ ಏನಂದರೆ ಬರೇ ಬಾಹ್ಯ ಭಕ್ತಿಯಾಗಿದೆ. ಇನ್ನೊಬ್ಬ ಹೇಗೆ ನಾನು ಆ ದೈವವನ್ನು ನೋಡ್ತೇನೆ, ಎನ್ನ ಇಲ್ಲಡ ಆನಿನಂಚಿನ ಇನಿ ದೈವದ ಕೋಲವೋ ಉಂಡ ಆತನ ಭೂತವೋ ಆತನ ಅವು 10 ಜನಕ್ಕೂ ಭಾರಿ ಪೊರ್ಲ ಆತನು ಮಾರೆ ಇಂಚನ ಎಲ್ಲ ನೇಮ ಎನ್ನ ಇಲ್ಲಡ ಆವಡುಂದಂಡ ಆ್ಯನ್ ಇಲ್ಲಡ ಎಂಚಾಂಡು ಐಡ್ದು ಭಾರಿ ಗೌಜುಟು ಎನ್ನ ಇಲ್ಲಡ ಆವಡು ಅಂತ. ಇದೇ ಈ ರೀತಿಯ ಕಲ್ಪನೆ ಬರೋದ ಹೊರತು ಬೇರೆ ಯಾವುದೂ ಬರೋದಿಲ್ಲ. ಈಗ ಇಂಥ ವಿಚಾರಗಳನ್ನು ಹಿಂದಿನ ಕಾಲದಲ್ಲಿ ಯಾವುದೂ ಇರಲಿಲ್ಲ. ಹಿಂದಿನ ಕಾಲದಲ್ಲಿ ಅಷ್ಟೇ ಶಕ್ತಿ ಇದ್ದಂತಹ ಒಂದು ಶಕ್ತಿ ಆ ದೈವವನ್ನು ಅವರು ಬಹಳಷ್ಟು ಯಶಸ್ವಿಯಾಗಿ ಅವತ್ತು ಮುಗಿಸಿಕೊಂಡು ಬರ್ತಾ ಇದ್ದದನ್ನು ನಾವು ಗಮನಿಸ್ಬೋದು. ಹಾಗೆಯೇ ಅವರೇನು ದೈವದ ಕೊಡಿಯಡಿಯಲ್ಲಿ ದೈವ ನರ್ತನವನ್ನು ಮಾಡ್ತಾ ಇದ್ದಾರೆ, ಆ ಸಂದರ್ಭದಲ್ಲಿ 16 ಕಟ್ಟಲೆಗಳಲ್ಲಿ ಎಲ್ಲವನ್ನ ಸೇರಿಸಿಕೊಂಡರು. ಒಂದು ಕಡೆ ದೈವದ ಬಾಲ್ಯಾವಸ್ಥೆಯನ್ನು ತೋರಿಸುವುದು, ಇನ್ನೊಂದು ಕಡೆ ಅದರ ಮಧ್ಯಮ ವ್ಯವಸ್ಥೆಯನ್ನು ನೋಡುವಂಥದ್ದು. ಅಂತಿಮವಾಗಿ ದೈವವು ಮಾತುಕತೆಯನ್ನು ಮಾಡಿಕೊಂಡು ತನ್ನ ಜೋಗದಲ್ಲಿದ್ದ ಅಂದರೆ ಭೂಲೋಕದಲ್ಲಿದ್ದಂತಹ ದೈವ ತನ್ನ ಮರು ಶಕ್ತಿಗೆ ಸೇರ್ಪಡೆಗೊಳ್ಳುವಂಥ ವಿಚಾರವನ್ನು ಪೂರ್ಣವಾದ ವ್ಯವಸ್ಥೆಯನ್ನು ಹಿಂದಿನ ಕಾಲದಲ್ಲಿ ತಂದಿಡ್ತಾ ಇದ್ರು. ಆ ಸಂದರ್ಭದಲ್ಲಿ ಒಂದು ಯಾವುದು ದೈವದ ಕೊಡೀರೆ ಅಂತ ಹೇಳ್ತಾರೆ, ಅಥವಾ ನಾವೇನು ಈಗ ಗಂಧ ಇಡುವಂಥ ಎಲೆ ಕೊಡ್ತಾರೆ, ನಾವು ಗಂಧದ ಬೂಲಿ ಅಂತ ಕರಿತೇವೆ. 1 ಈರೆ ಬೂಲಿ ಅಥವಾ 2 ಈರೆ ಬೂಲಿಯನ್ನು ಏನು ದೈವ ಕೊಡ್ತಾರೆ, ಆ ಬೂಲಿಯನ್ನು ನಾವು ಆ ನಂಬಿದಂತಹ ಭಕ್ತರು ಯಾರಿಗೂ ಕೊಡ್ತಾರೆ, ಆ ಬೂಲಿಯ ಸಿಕ್ಕಿದಂತಹ ಗಂಧ ಪ್ರಸಾದದಲ್ಲೇ ನಾನು ನಂಬಿದ ಶಕ್ತಿ ನನ್ನ ಬೆನ್ನ ಹಿಂದೆ ಇದ್ದಾರೆ ಅನ್ನುವಂಥ ಒಂದು ನಂಬಿಕೆ ಇತ್ತು ಅವರಲ್ಲಿ. ನಾವು ಎಷ್ಟೇ ಕೊಟ್ಟರು ಕೂಡ ಈ ಒಂಜಿ
ಈಗಲೂ ಕೂಡ ನಾನು ಕೆಲವು ಕಡೆ ಕೆಲವು ಜನಗಳನ್ನು ನೋಡಿದ್ದೇನೆ. ಒಂದು ಕೊರಗತನಿಯನ್ನು ಯಾವುದಾದ್ರೂ ಒಂದು ಕರಿಗಂಧ ಸಿಕ್ಕಿತ್ತು ಅಂತಂದರೆ ಅದನ್ನು ಕಿಸೆಯಲ್ಲಿ ಇಟ್ಟುಕೊಂಡು ಅಥವಾ ನಮ್ಮ ಪರ್ಸ್ಗಳಲ್ಲಿ ಇಟ್ಟುಕೊಂಡು ನಾವು ಮುಂದಕ್ಕೆ ಹೋಗ್ತೇವೆ. ಯಾಕಂದರೆ ನಮ್ಮ ಆ ದೈವನ ಏನನ್ನು ಕಾಪುಣು ಅನ್ನುವಂಥ ಒಂದು ನಂಬಿಕೆ. ಇಡೀ ಜಗತ್ತಿನಲ್ಲಿ ನಮ್ಮ ಧರ್ಮದಲ್ಲಿ ಅಥವಾ ನಮ್ಮ ಆಚಾರ ವಿಚಾರಗಳಲ್ಲಿ ಬೇರೆ ಬೇರೆ ದೈವಗಳನ್ನು, ಬೇರೆ ಬೇರೆ ಶಕ್ತಿಗಳನ್ನು ನಾವು ಬೇರೆ ಬೇರೆ ರೀತಿಯಲ್ಲಿ ಆರಾಧಿಸಿಕೊಂಡು ಬಂದಿರ್ಬೋದು. ನಾನು ಹೇಳಲಿಕ್ಕೆ ಇಷ್ಟಪಡುವುದಿಷ್ಟೇ, ಹೇಗೆ ಬೇರೆ ಬೇರೆ ಶಕ್ತಿಗಳೇನಿದ್ದಾವೆ ಅವುಗಳೆಲ್ಲವೂ ಕೂಡ ಒಂದೇ ಆಗಿದೆ. ಆ ಎಲ್ಲ ಶಕ್ತಿಗಳನ್ನು ನಾವು ವಿವಿಧ ರೀತಿಯಲ್ಲಿ ಆರಾಧಿಸಿಕೊಂಡು ಬಂದಿದ್ದೇವೆ, ನಾವು ವಿವಿಧ ರೀತಿಯಲ್ಲಿ ತಗೊಂಡು ಬಂದಿದ್ದೇವೆ. ಈಗಿನ ಪ್ರಸಕ್ತವಾಗಿ ನಾವು ಗಮನ ಕೊಡೋದಂದರೆ, ಅಂದಿನ ಕಾಲದಲ್ಲಿ ಏನು ದೈವ ಮುಂದೆ ನಿಲ್ಲಬೇಕು ಅಂತಂದರೆ, ನಮ್ಮ ಮನೆಯ ಯಜಮಾನ ಆತ ತನ್ನ ದೈವದ ಎದುರುಗಡೆ ನಿಂತುಕೊಂಡು, ಸ್ವಾಮಿ ದೈವನೇ ಈ ಮಿತ್ತ ಮೇಗೆಮ ಲೋಕಡು ಉಲ್ಲಂದು ಎಂಕು ಗೊತ್ತುಂಡು ಆಂಡ ಎನ್ನ ಕಣ್ಣುಗು ತೋಜೊಂದಿಜ್ಜ ಈ ಹೊರ ತಿರ್ತು ಬತ್ತಂದಿತ್ತಂಡ ಎನ್ನ ಉಡಲಿಡಿತ್ತನಂಚಿನ ಬೇನೆ ಹೋಗುಂಡ ಆ ಉಡಲ್ದ ಬೇನೆ ನಿನ್ನಡ ಪಂಡೊನ್ಬೆ ಈ ಎಂಕ್ ರಡ್ಡೆ ಎಡ್ಡೆ ಮದಿಪುನು ಪಟ್ಟಿ ಅಂದಿತ್ತನ ಆ ಮದಿಪುದ ಪಾತೆರ ಹೋಗುಂಡ ಆ ಪಾತೆರಡು ಎನ್ನ ಬದುಕನ್ನು ಯಾನು ಕಟ್ಟೊಂದು ಬರ್ಪೆ ಅಂತ ಅನ್ನುವಂಥ ಮಾತನ್ನು ಹಿಂದಿನ ಕಾಲದಲ್ಲಿ ಹಿರಿಯರು ಅಷ್ಟೇ ಸ್ಪಷ್ಟವಾಗಿ ಹೇಳ್ತಾ ಇದ್ರು. ಆ ಸಂದರ್ಭ ದೈವ ಎಲ್ಲೂ ಆಚೀಚೆ ನೋಡ್ತಾ ಇರಲಿಲ್ಲ ಯಾರು ಬರಬೇಕು ಅಂತ. ದೈವ ನೇರವಾಗಿ ದೈವ ನರ್ತಕನ ಮೈಯಲ್ಲಿ ಆವೇಶ ಬಂದುಬಿಟ್ಟು ಆ ದೈವ ತನಗೆ ಬೇಕಾದಂಥ ಎಲ್ಲ ವಿಚಾರಗಳನ್ನು ಹೇಳ್ತಾ ಇತ್ತು. ಇದನ್ನು ನಾವು ಕಣ್ಣಾರೆ ನಾನು ಸಣ್ಣ ಬಾಲ್ಯದಲ್ಲಿಯೂ ಕೂಡ ನಾನು ನೋಡ್ತಾ ಇದ್ದಂಥದ್ದು. ಹಿಂದಿನ ಕಾಲದಲ್ಲಿ ಅದರಲ್ಲೂ ಕೂಡ ನಾನು ಬಾಲ್ಯ ವ್ಯವಸ್ಥೆಯಲ್ಲಿ ನೋಡಿದಾಗ ಹಿರಿಯರು ಏನು ಎರಡು ಮಾತುಗಳನ್ನು ಹೇಳ್ತಾ ಇದ್ದಾರೆ, ಆ ಧರ್ಮದೈವ ಅಥವಾ ಅವರು ನಂಬಿದಂಥ ಶಕ್ತಿ ಯಾರಿದ್ದಾರೆ ಆ ಶಕ್ತಿ ತನ್ನ ಕಣ್ಣ ಮುಂದೆ ಇದೆ ಅಂತಂದಾಗ ಅವರ ಕಣ್ಣಲ್ಲಿ ನೀರು ಬರ್ತಾ ಇತ್ತು. ಅವರ ಕಣ್ಣಲ್ಲಿ ಏನು ಶಬ್ದಗಳು ಬರ್ತಾ ಇದ್ದಾವ, ಶಬ್ದಕ್ಕಿಂತ ಹೆಚ್ಚಾಗಿ ಅವರ ಕಣ್ಣಲ್ಲಿ ನೀರು ಹರಿತಾ ಇತ್ತು. ಅಂದರೆ ವಿಚಾರ ಇಷ್ಟೇ, ಅವರಲ್ಲಿ ಇದ್ದಿದ್ದು ಭಕ್ತಿ ಮಾತ್ರ. ಅವರು ಆ ದೈವದ ಹೆಸರು ಹೇಳಲಿಕ್ಕೆ ಹೆದರ್ತಾ ಇದ್ರು. ನಾವು ಹೇಗೆ ನಮ್ಮ ಕೆಲವೊಂದು ಕ್ಷೇತ್ರಗಳಿದ್ದಾವೆ, ಈಗ ಧರ್ಮಸ್ಥಳ ಅಂತಂದರೆ ನಾವೆಲ್ಲ ಹಿಂದೆ ಹೆದರ್ತಾ ಇದ್ದೀವಿ. ಅದಕ್ಕೆ ಆ ಕ್ಷೇತ್ರಕ್ಕೆ ನಾವು ಏನೇ ಹೆಸರು ಹೇಳ್ತಾ ಇದ್ದೀವಿ, ನಾವೆಲ್ಲ ಕುಡುಮ ಅಂತ ಹೇಳ್ತಾ ಇದ್ದೀವಿ, ಅಥವಾ ಕೆಲವರೆಲ್ಲ ಮೂಡಾಯಿ ಅಂತ ಹೇಳ್ತಿದ್ರು. ಇನ್ನು ನಮ್ಮ ಈ ಕಡೆಗೆ ಕಾನತ್ತೂರು ಅಂತ ಒಂದು ಪುಣ್ಯಕ್ಷೇತ್ರ ಇದೆ, ಅಲ್ಲಿಯ ಹೆಸರನ್ನು ನಾವು ಯಾರೂ ಕೂಡ ಹೇಳ್ತಾ ಇರಲಿಲ್ಲ. ಅಂದರೆ ನಮ್ಮ ಹಿರಿಯರು ಯಾವತ್ತಿಗೂ ಕೂಡ ನೀನು ಅಲ್ಲಿಯ ಕ್ಷೇತ್ರದ ಬಗ್ಗೆ ಏನು ಮಾತಾಡಬೇಡ, ಅಲ್ಲಿ ಶಕ್ತಿ ಆಗಿದೆ, ಈ ರೀತಿಯಾದಂತಹ ವಿಚಾರಗಳನ್ನು ನಮಗೆ ಇಟ್ಟುಕೊಂಡೇ ಬಂದರೆ ಹೊರತು ಬೇರೆ ಯಾವ ವಿಚಾರವನ್ನು ಕೂಡ ಇಟ್ಟುಕೊಂಡು ಬರ್ತಾ ಇರಲಿಲ್ಲ. ಅಂದರೆ ಅವರು ಏನು ಆ ಶಕ್ತಿಯನ್ನು ನಂಬ್ತಾ ಬರ್ತಾ ಇದ್ರ, ಅಲ್ಲಿ ಅವರು ನಂಬಿದ್ದಿಷ್ಟೇ ಏನಂತಂದರೆ, ತನ್ನ ತೋಟದಲ್ಲಿರುವಂತಹ ಪಾಲೆ ಏನಿದೆ, ಅಡಿಕೆ ಹಾಳೆ ಏನಿದೆ, ಅಡಿಕೆ ಹಾಳೆಯಲ್ಲಿ ದೈವವನ್ನು ನಂಬಲಿಕ್ಕೆ ಶುರು ಮಾಡಿದರು. ಅಡ್ಕದಲ್ಲಿ ಸಿಗುವಂಥ ಕೇಪುಳ ಪೂದಿನಲ್ಲಿ ಶುರು ಮಾಡಿದರು, ಅಥವಾ ಪಿಂಗಾರ ಪುರ್ಪದಲ್ಲಿ ಶುರು ಮಾಡಿದರು. ಆಮೇಲೆ ತೆಂಗಿನ ಗರಿ ಏನಿದೆ, ಆ ಸಿರಿ ಅಂತ ಕರಿತೇವೆ, ಅದರಲ್ಲಿ ದೈವವನ್ನು ನೋಡಲಿಕ್ಕೆ ಶುರು ಮಾಡಿದರು. ಎಲ್ಲವನ್ನೂ ಕೂಡ ನೋಡಿಕೊಂಡು ಬಂದರೆ ನಮ್ಮ ಪ್ರಕೃತಿಯಲ್ಲಿ ಸಿಗುವಂತಹ ಎಲ್ಲ ವಸ್ತುಗಳನ್ನು ಕೂಡ ಉಪಯೋಗಿಸಿಕೊಂಡು ಅವರು ದೈವ ಅಂತಂದರೆ ನನ್ನ ಪ್ರಕೃತಿ ಅಂತಂದರೆ ಅದು ನನ್ನ ದೈವ, ಪ್ರಕೃತಿಯನ್ನೇ ಅವಲಂಬಿತವಾಗಿರುವಂಥ ಒಂದು ಸುಂದರವಾದ ಕಟ್ಟುಕಟ್ಟಲೆ ಅಂತಂದರೆ ಅದು ದೈವಾರಾಧನೆ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತೇನೆ. ಯಾಕಂತಂದರೆ ಪ್ರಕೃತಿಯಲ್ಲಿ ಸಿಗುವಂತಹ ವಸ್ತುಗಳನ್ನೇ ಅಲ್ಲಿ ಉಪಯೋಗಿಸಿಕೊಂಡು ಅವರು ಮಾಡ್ತಾಯಿದ್ರು. ಹಿಂದಿನ ಕಾಲದಲ್ಲಿ ನಮಗೆಲ್ಲರಿಗೂ ಗೊತ್ತಿದೆ, ನಮ್ಮ ಇನ್ನೂ ಕೆಲವು ಕ್ಷೇತ್ರಗಳಲ್ಲಿ ಈಗಲೂ ಕೂಡ ದೈವಕ್ಕೊಂದು ಮುಗ ಅಂತ ಇಡ್ತಾರೆ. ದೈವದ ಒಂದು ಮುಖವರ್ಣಿಕೆ ಇರುತ್ತೆ. ಅಂದರೆ ಅದಕ್ಕೊಂದು ಈಗ ಎಲ್ಲ ಕೆಲವು ಕಡೆ ಬಂಗಾರದಿದೆ, ಇನ್ನು ಕೆಲವು ಕಡೆ ಬೆಳ್ಳಿದಿದೆ, ಕಂಚಿನದಿದೆ, ಬೇರೆ ಬೇರೆ ಇದೆ. ಹಿಂದಿನ ಕಾಲದಲ್ಲಿ ಹಾಳೆಯ ಮುಖವನ್ನೇ ಇಟ್ಟುಕೊಂಡು ನಂಬಿದಂತಹ ಅದೆಷ್ಟೋ ಕ್ಷೇತ್ರಗಳಿದ್ದಾವೆ. ಹಾಳೆಯ ಮುಖದಷ್ಟು ಪ್ರಾಮುಖ್ಯತೆ ಬೇರೆ ಯಾವುದಕ್ಕೂ ಇಲ್ಲ. ಆಗಿನ ಕಾಲದಲ್ಲಿ ಏನು ಹಾಳೆಯ ಮುಖ ಇಡ್ತಾ ಇದ್ರ ಅದರಲ್ಲಿ ಶಕ್ತಿ ಇರ್ತಿತ್ತು. ಅಂದರೆ ಅವರು ಕೊಡುವಂಥ ದೈವಕ್ಕೆ ಯಾನು ಈತೆ ಕೊರ್ಪುನು ಎನ್ನ ನಂಬನ ಸತ್ಯ ಹೆಂಗೆ ಯಾನು ಈತೆ ಕೊರ್ಪುನು ಈ ಎನ್ನದಾದ ಮಲ್ಪಡು ಏನು ಪೊರ್ಲುಡು ತೂವೊಂದು ಬರಡು ಎನ್ನ ಜೋಕುಲು ಬಾಲೆಯಲ್ಲಿ ಏರುಲೇರ ಎನ್ನ ಕೂಡು ಕುಟುಂಬದ ವ್ಯವಸ್ಥೆ ಹೋಗುಂಡ ಅಯ್ನ ಮಾತೆಲ್ಲ ನಮ್ಮ ತೂವೊಂದು ಬತ್ತ ಅಂದಿತ್ತಂಡ ಈ ಕಾಪುವ ಪನ್ಪುನಂಚಿನ ನಂಬೊಳಿಗೆ ಆ ದೈವ ಪನ್ಪಿನ ಹೋಗುಂಡ ಆ ದೈವ ಏನನ್ನು ಖಂಡಿತವಾತ್ಲ ಕಾಪುಣು ಪನ್ಪುನಂಚಿನ ನಂಬಿಕೆಡೆ ಯಾನು ಬದುಕೊಂದುಲ್ಲೆ ಅನ್ನುವಂಥ ಒಂದೇ ಒಂದು ಮಾತು ಇವತ್ತಿಗೂ ಕೂಡ ಪ್ರತಿಯೊಬ್ಬರಿಗೂ ಒಂದು ನಮ್ಮ ಮಾದರಿಯಾಗಿರುವಂಥದ್ದು. ಹಾಗಾಗಿ ಕಾಡಿನಲ್ಲಿ ಅಂದರೆ ಅಡ್ಕದಲ್ಲಿ ಸಿಕ್ಕಿದಂಥ ಪುರ್ಪ ಅಥವಾ ಕೇಪುಳ ಪುರ್ಪ ಆಗಿರ್ಬೋದು, ಅವೆಲ್ಲವನ್ನು ಕೂಡ ಉಪಯೋಗಿಸಿಕೊಂಡು ಅಂದಿನಿಂದ ಇಂದಿನವರೆಗೂ ಕೂಡ ದೈವಾರಾಧನೆಯನ್ನು ತಗೊಂಡು ಬಂದಿದ್ದಾರೆ. ಈಗೀಗ ಕೆಲವು ಸಲ ಆ ದೈವಗಳನ್ನು ಮಾಡುವಾಗಲೂ ಕೂಡ ಹಾಗೆ ನನ್ನ ಮಾವಂದಿರು ಮತ್ತು ನನ್ನ ಅಪ್ಪ ಮತ್ತು ನನ್ನ ಅಜ್ಜಂದರು ಹೇಳ್ತಾಯಿದ್ರು, ದೈವಗಳನ್ನು ಬೇರೆ ಬೇರೆ ರೀತಿಯಲ್ಲಿ ವರ್ಗ ಮಾಡ್ತಾಯಿದ್ರಂತೆ. ಒಂದು ನಮ್ಮ ಮನೆಯಲ್ಲಿ ನಡೆಯುವಂತಹ ದೈವ, ಇನ್ನೊಂದು ಊರಿಗೆ ಸಂಬಂಧಪಟ್ಟ ದೈವ, ಇನ್ನೊಂದು ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟ ದೈವ ಅಂತೇಳಿ. ಊರಿಗೆ ಅಥವಾ ರಾಜ್ಯ ಕೂಡಿ ಅಂತಂದರೆ ಇಡೀ ರಾಜ್ಯ ಅಂದರೆ ಆ ಊರನ್ನು ರಾಜ್ಯ ಅಂತ ಕರಿತಿದ್ರು. ಆ ಸಂದರ್ಭದಲ್ಲಿ ಅವರು ನಂಬ್ತಿದ್ದಂತಹ ದೈವಗಳೇನಿದ್ದಾವೆ ಆ ದೈವಗಳು ರಾಜ್ಯ
ರಾಜ್ಯವನ್ನು ಕಾಪಾಡುವಂಥ ದೈವಗಳು ಅದು ರಾಜನ ದೈವಗಳಾಗಿ ಹೆಸರನ್ನು ಪಡೆದಿರುವಂಥದ್ದು. ನಾವೇಗೀಗ ಬಲ್ನಾಡು ಉಳ್ಳಾಲ್ತಿ ಅಪ್ಪ ತಾಯಿ ಇದ್ದಾರೆ, ಆ ತಾಯಿಯನ್ನು ನಾವು ಪುತ್ತೂರು ಸೀಮೆಯ ತಾಯಿ ಅಂತ ಕರಿತೇವೆ. ಯಾಕೆ ನಾವು ಆ ತಾಯಿಯನ್ನು ತಾಯಿ ಅಂತ ಕರಿತೇವೆ ಅಂತಂದರೆ ಇಡೀ ಊರನ್ನು ಅವಳು ಕಾಪಾಡ್ತಾಳೆ. ಅದೇ ರೀತಿ ನಮ್ಮ ಮಹಾಲಿಂಗೇಶ್ವರ ಸನ್ನಿಧಾನದಲ್ಲಿ ಬಲಭಾಗದಲ್ಲಿ ದೊಡ್ಡ ಮುಖ ಇರುವಂತಹ ಹುಲಿಭೂತ ಇದೆ. ಆ ಹುಲಿಭೂತ ಇಡೀ ರಾಜನ ದೈವ ಅಂತ ಕರಿತೇವೆ. ಯಾಕೆ ನಾವು ಅದನ್ನು ರಾಜನ ದೈವ ಕರಿತೇವೆ ಅಂದರೆ ಇಡೀ ಊರನ್ನು ಕಾಪಾಡುವಂಥದ್ದು. ಹಾಗಾದರೆ ಮನೆಯ ಒಳಗಡೆ ನಂಬುವಂಥ ಸತ್ಯಗಳಿದಾವ? ಖಂಡಿತವಾಗ್ಲೂ ಇದೆ. ಕಲ್ಲುರ್ಟಿ ಅಂತ ಇರುವಂಥದ್ದು ಮನೆಯ ಒಳಗಡೆ ಇರುವಂಥದ್ದು, ಪಂಜುರ್ಲಿ ಅಂತಂದರೆ ಅದು ಮನೆಯ ಒಳಗಡೆ ಇರುವಂಥದ್ದು. ಇದಕ್ಕಾದಂತಹ ಒಂದು ಕಟ್ಟುಪಾಡುಗಳನ್ನು ಇಟ್ಟುಕೊಂಡು ಕಲ್ಲುರ್ಟಿ ದೈವ ಅಂತಂದರೆ ಈ ರೀತಿಯ ವ್ಯವಸ್ಥೆ, ಅಥವಾ ಪಂಜುರ್ಲಿ ದೈವ ಅಂತಂದರೆ ಹೀಗೆ, ಹುಲಿಭೂತ ಅಂದರೆ ಹೀಗೆ, ರಾಜನ ದೈವ ಅಂದರೆ ಹೀಗೆ, ಉಳ್ಳಾಕ್ಲು ಅಂದರೆ ಹೀಗೆ, ಉಳ್ಳಾಲ್ತಿ ಅಂದರೆ ಹೀಗೆ, ಈ ರೀತಿಯ ಒಂದು ಕಲ್ಪನೆಯನ್ನು ಇಟ್ಟುಕೊಂಡು ಈ ದೈವ ನರ್ತನ ಮಾಡುವಂತಹ ಸಮುದಾಯದವರು ಏನಿದ್ದಾರೆ ಅವರು ಆ ಸಂದರ್ಭದಲ್ಲಿ ಆ ಉಳ್ಳಾಲ್ತಿ ದೈವವನ್ನು ನರ್ತನ ಮಾಡುವಾಗ ಅವರು ಉಳ್ಳಾಲ್ತಿಯಾಗಿಯೇ ಅಲ್ಲಿ ನರ್ತನವ ಸೇವೆಯನ್ನು ಮಾಡ್ತಾ ಬರ್ತಾ ಇದ್ದದ್ದು. ಅದನ್ನು ನಾವು ಇಲ್ಲಿ ಗಮನಿಸಬೇಕಾಗತ್ತೆ. ಅಂದರೆ ಅವರು ಏನೋ ಆವಾಗ ನರ್ತನ ಸೇವೆ ಮಾಡ್ತಾರೆ, ಆ ಸಂದರ್ಭದಲ್ಲಿ ಅವರಿಗೆ ಒಂದು ಜ್ಞಾನ ಇರ್ತದೆ, ನಾನು ಉಳ್ಳಾಲ್ತಿಯ ದೈವ ನರ್ತನವನ್ನು ಮಾಡ್ತಾ ಇದ್ದೇನೆ, ನಾನಲ್ಲಿ ದೈವದ ಸಂಧಿ ಹೇಳುವಾಗ ನಾನು ಪಂಜುರ್ಲಿಯ ದೈವದ ಸಂಧಿ ಹೇಳಲಿಕ್ಕಾಗೋದಿಲ್ಲ, ಅಲ್ಲಿ ನಾನು ಹುಲಿಭೂತದ ಸಂಧಿ ಹೇಳಲಿಕ್ಕಾಗೋದಿಲ್ಲ, ಉಳ್ಳಾಲ್ತಿಯ ಸಂಧಿಯನ್ನೇ ನಾನಲ್ಲಿ ಉಲ್ಲೇಖ ಮಾಡಬೇಕು. ಆ ಸಂಧಿ ಅನ್ನೋದು ಏನಿದೆ, ನಾನು ಸಣ್ಣದಿರುವಾಗ ನಾವೆಲ್ಲ ಇದು ಪಡುಮಲೆಯಲ್ಲಿ ದೈವ ನೇಮ ನಡೆಯುವಾಗ ರುದ್ರಂಡಿ ದೈವ ಅಂತ ಆಗುತ್ತೆ. ಅದಕ್ಕೊಂದು ಕುಣಿತ ಇರುತ್ತೆ. ಆ ಕುಣಿತದ ಸಂದರ್ಭದಲ್ಲಿ ನಮ್ಮ ಅಜ್ಜ ನಮ್ಮೆಲ್ಲರನ್ನ ಕರ್ಕೊಂಡು ಹೋಗಿ, ನಾವೆಲ್ಲ ಚಡ್ಡಿ ಹಾಕ್ತಿದ್ದೇವೆ, ಆ ಸಂದರ್ಭದಲ್ಲಿ ಎಲ್ಲರೂ ಕರ್ಕೊಂಡೋಗಿ ದೈವದ ಜೊತೆ ಕುಣಿಸ್ತಾ ಇದ್ದಾರೆ ನಮ್ಮನ್ನು. ಯಾಕೆ ಕುಣಿಸ್ತಾ ಇದ್ರು ಅಂತಂದರೆ ಆ ವಿಚಾರಗಳೇನಿದಾವೆ ಅದೆಲ್ಲವನ್ನು ಕೂಡ ನೀನು ಕಲಿಬೇಕು ಅನ್ನುವ ನಿಟ್ಟಿನಲ್ಲಿ. ಅದ್ರ ಜೊತೆಗೆ ಏನಾದರೂ ಕೆಲಸ ದೈವದ ಹಿಂದೆ ಕೂತ್ಕೊಂಡು ನಾವು ಅವ್ರು ಏನು ದೈವಗಳು ಮಾತಾಡ್ತಾ ಇರ್ತವೆ ಅವೆಲ್ಲವನ್ನು ಕೂಡ ನಾವು ಆಲಿಸಿಕೊಂಡು ಬರಬೇಕು. ಅದ್ರ ಜೊತೆಗೆ ಅವರು ತೆಂಬರೆ ಹೊಡೆಯುವಾಗ ತೆಂಬರೆ ಜೊತೆಗೆ ನಮ್ಮನ್ನು ಕೂರಿಸ್ತಾ ಇದ್ರು. ಯಾಕೆ ಕೂರಿಸ್ತಾ ಇದ್ದಾರೆ ಅಂದರೆ ಅವರ ನಾಲಿಗೆಯಲ್ಲಿ ಬರುವಂಥ ಶಬ್ದಗಳೇನಿದ್ದಾವೆ ಆ ಶಬ್ದಗಳೆಲ್ಲವೂ ನಮ್ಮ ಕಿವಿಗೂ ಬರಬೇಕು. ಸಾಯಂಕಾಲದ ಸಮಯದಲ್ಲಿ ಮನೆಯ ಜಗಲಿಯಲ್ಲಿ ಕುಳಿತುಕೊಂಡು ನಮಗೆ ಸಂಧಿಯನ್ನು ಹೇಳ್ತಾ ಇದ್ರು. ಇದು ಪಂಜುರ್ಲಿಯ ಪಂಜುರ್ಲಿನ ಸಂಧಿ ಬಣ್ಣ ಇಂಚೆ ಇಪ್ಪುಂಡು, ಪಂಜುರ್ಲಿ ಸಂದ ಬಡಕಾಯಿ ಲೋಕೊಡ್ದು ಜತ್ತದ ಬರ್ಪುಂಡಿಗೆ ಅಥವಾ ಗಟ್ಟರದ ಮಿತ್ತು ಜತ್ತು ಬರ್ಪುಂಡು. ಆ ಸಂಧಿಯಲ್ಲಿ ಕೂಡ ಈಗ ನಾವು ಪಂಜುರ್ಲಿಯ ಸಂಧಿಯನ್ನು ತೊಗೊಂಡ್ರೂ ಕೂಡ ಇಡೀ ಕಲ್ಪನೆ ಇರುವಂಥದ್ದು ತುಳುನಾಡು ಹೇಗೆ ಸೃಷ್ಟಿಯಾಯಿತು ಅನ್ನೋದು ಕೂಡ ನಮ್ಮ ಪಂಜುರ್ಲಿ ಪಾಡ್ದನದಲ್ಲಿ ಸಿಗ್ತದೆ. ಇಡೀ ಭೂಲೋಕ ಹೇಗೆ ಸೃಷ್ಟಿಯಾಯಿತು ಅದು ಕೂಡ ನಮ್ಮ ದೈವದ ಅಂದರೆ ನಮ್ಮ ಹಿರಿಯರಿಗೆ ಯಾರಿಗೂ ಜ್ಞಾನ ಇರಲಿ, ಅವ್ರು ಯಾರು ಡಾಕ್ಟರೇಟ್ ಅಥವಾ ಇಂಜಿನಿಯರಿಂಗ್ ಅಥವಾ ಡಿಗ್ರಿ ಎಲ್ಲ ಮಾಡಿದವರಲ್ಲ, ಅವ್ರು ಯಾರಿಗೂ ವಿದ್ಯಾಭ್ಯಾಸನೂ ಇರಲಿಲ್ಲ. ಆದರೂ ಕೂಡ ಅವರು ಅಷ್ಟು ಒಂದು ಒಳ್ಳೆಯ ದೈವದ ವಿಚಾರವನ್ನು ಅವರು ತನ್ನಿಗೆ ತಾನು ಜೋಡಿಸಿಕೊಂಡು ಬಹಳ ಯಶಸ್ವಿಯಾಗಿ ಸಂಧಿ ಪಾಡ್ದನವನ್ನು ಕಟ್ಟಿಕೊಂಡು ಬಂದರು. ಇಲ್ಲಿ ಜನಗಳಿಗೆಲ್ಲ ಗೊಂದಲ ಬರಲಿಕ್ಕೆ ಶುರುವಾಯಿತು. ಸಂಧಿ ಅಂದ್ರೇನು, ಪಾಡ್ದನ ಅಂದ್ರೇನು? ಸಂಧಿ ಅಂತಂದ ತಕ್ಷಣ ಆ ದೈವಗಳ ಕಲೆ ಕಾರಣಿಕ ಏನಿದೆ, ಈಗ ಇಲ್ಲಿ ನಾನೇನೋ ಒಂದು ದೈವವನ್ನು ನಂಬ್ತೇನೆ ಅಂತಂದರೆ ಇಲ್ಲಿಗೆ ಈ ದೈವ ಹೇಗೆ ಬಂತು, ಆ ದೈವ ಯಾವ ರೀತಿಯೆಲ್ಲ ಕಲೆ ಕಾರಣಿಕವನ್ನು ತೋರಿಸ್ತಾ ಅದನ್ನು ನಾವು ಸಂಧಿ ಅಂತ ಕರಿತಾ ಬಂದ್ವಿ. ಅದೇ ರೀತಿ ಪಾಡ್ದನ ಅಂತಂದರೆ ಅದರ ಹುಟ್ಟಿನಿಂದ ಕೊನೆಯ ತನಕ ನಾವು ಹೇಳುವಂತಹ ಕೆಲವು ಅದರ ಕಥೆಗಳೇನಿದ್ದಾವೆ ಅವುಗಳನ್ನು ನಾವು ಪಾಡ್ದನ ಅಂತ ಕರಿತಾ ಬಂದ್ವಿ. ಈ ರೀತಿಯ ವಿಭಿನ್ನ ರೀತಿಯಲ್ಲಿ ಬಹಳಷ್ಟು ದೊಡ್ಡ ದೊಡ್ಡ ವಿಚಾರಧಾರೆಗಳನ್ನು ಇಟ್ಟುಕೊಂಡು ನಮ್ಮ ಹಿರಿಯರು ಅಂದಿನಿಂದ ಇಂದಿನವರು ಕೂಡ ಸಂಧಿ ಪಾಡ್ದನವನ್ನು ಇಟ್ಟುಕೊಂಡು ಬಂದರು. ಅಂತಹ ಒಂದು ಕಲ್ಪನೆಯನ್ನು ಇಟ್ಟುಕೊಂಡು ಭೂತಾರಾಧನೆ ಅಥವಾ ದೈವಾರಾಧನೆಯನ್ನು ಇಲ್ಲಿ ಮಾಡ್ತಾ ಬಂದರು. ಅವಾಗಲೂ ಹಾಗೆ ಹಿರಿಯರ ಬಾಯಿಯಲ್ಲಿ ಬರ್ತಾ ಇದ್ದ ಮಾತುಗಳು ಏನಂತಂದರೆ, ಎಂಗೆ ಪೂ ಕೊರಿಯ ರಾಯ್ಜಿನ ಪೂತ ಎಸಲಾಣ್ಲ ಕೊರದು ನೀನು ನಂಬೊಂದು ಬರ್ಪೆ, ನನಗೆ ಹೂ ಕೊಡಲಿಕ್ಕೆ ಸಾಧ್ಯ ಇಲ್ಲ ಆದರೆ ಪೂವಿನ ಎಸಲು ಕೊಡ್ತೇನೆ. ದೈವ ಅದಕ್ಕೂ ಬರ್ತಾ ಇತ್ತು. ನಾವೀಗೇನು ಬುಟ್ಟಿ ಅಥವಾ ಕುಚ್ಚಿ ಮಲ್ಲಿಗೆ ಹೂವನ್ನು ತಂದು ದೈವಕ್ಕೆ ಹಾಕಬೇಕಾಗಿಲ್ಲ. ಈಗೇನು ದೊಡ್ಡ ದೊಡ್ಡ ಚೆಂಡು ಮಾಲೆ ಹೂಗಳನ್ನು ತಂದು ದೈವಕ್ಕೆ ಹಾಕಬೇಕಾಗಿಲ್ಲ, ಅಥವಾ ನಾವೇನು ಇಡೀ ಚಿನ್ನದಲ್ಲೇ ದೈವವನ್ನು ಮಾಡಬೇಕಾಗಿಲ್ಲ. ಅದೆಲ್ಲ ಯಾವಾಗ ಆರಂಭ ಆಯಿತು ಅಂತಂದರೆ ತನ್ನ ಭಕ್ತಿ ಯಾವಾಗ ಅದನ್ನು ತೋರಿಸಬೇಕು ಅನ್ನುವಂಥ ಅಭಿಲಾಷೆ ನಮ್ಮಲ್ಲಿ ಹುಟ್ಟಿಕೊಂಡಿತ್ತ ಆ ಸಂದರ್ಭದಲ್ಲಿ ಮನುಷ್ಯ ಏನು ಆಲೋಚನೆ ಮಾಡಿದ ಅಂದರೆ ಎನ್ನ ದೈವಗೆ ಯಾನು ಒಂದು ಮಲ್ಪಪೆ, ಎನ್ನ ದೈವಗೆ ಇಂಚ ಮಲ್ಪಪೆ. ಅದನ್ನು ಏನು ಮಾಡೋದು, ಅವರು ಮನೆಯವರು ಮಾಡಿಕೊಟ್ಟಾಗ ದೈವ ನರ್ತಕನೂ ಕೂಡ ಅದನ್ನು ಉಪಯೋಗಿಸಿಕೊಳ್ಳಲೇಬೇಕಾಗತ್ತೆ. ಆ ಸಂದರ್ಭದಲ್ಲಿ ಈಗ ಹಾಳೆಯ ಮೊಗ ಇದ್ದ ಜಾಗದಲ್ಲಿ ನಾನು ಚಿನ್ನದ ಮೊಗ ಇಡ್ತೇನೆ, ಆಯಿತು, ದೈವದ ಅದು ಭಕ್ತಿ ಬಂತು. ಈ ರೀತಿಯ ಎಲ್ಲ ಬೇರೆ ಬೇರೆ ಪದ್ಧತಿಗಳ ಜೊತೆಗೆ ಆರಾಧಿಸಿಕೊಂಡು ಬಂದಿರುವಂತಹ ಒಂದು ಶಕ್ತಿ ಅಂತಂದರೆ ಅದು ದೈವಾರಾಧನೆ ಅಂತ ನಾವು ಹೇಳ್ಬೋದು. ಈಗ ಪ್ರಸಕ್ತ ಕಾಲದಲ್ಲಿ ದೈವಾರಾಧನೆ ಹೇಗಿದೆ ಅಂತಂದರೆ ನನಗೆ ಬಹಳಷ್ಟು ವ್ಯತ್ಯಾಸಗಳನ್ನು ನಾನು ನನ್ನ ಪ್ರಾಯದಲ್ಲೇ ಕಾಲಘಟ್ಟದಲ್ಲೇ ನೋಡ್ಬೋದು. ನಾನು ಬಹಳ ಸಣ್ಣ ಪ್ರಾಯದಿಂದಲೇ ನಾನು ದೈವಾರಾಧನೆಯ ಕೊಡಿಯಡಿಗೆ ಹೋಗ್ತಾ ಇದ್ದವನು. ಅಂದರೆ ನನ್ನ ಇಡೀ ಸಮುದಾಯ ಈ ದೈವಾರಾಧನೆ ಸಮುದಾಯ ನಮಗೊಂದು ಮೀಸಲಾಗಿರುವ ಸೀಮೆ ಅಂತಂದರೆ ಅದು ಕುಂಬಳೆ ಸೀಮೆ ಅಂತ ಕರಿತೇವೆ ನಾವು. ಇದ್ದ ತುಳುನಾಡಿನಲ್ಲಿ
ಒಂದು ದೊಡ್ಡ ಸೀಮೆ ಕುಂಬಳೆ 3000 ಸೀಮೆ ಅಂತೇಳಿ. ನಮ್ಮ ಹಿಂದಿನವರು ಅಂದರೆ ಹಿರಿಯರೆಲ್ಲ ಅಜ್ಜನವರೆಲ್ಲ ಹೇಳ್ತಿದ್ದ ಕತೆ ಏನಿತ್ತಿತ್ತಂದರೆ, ನಮ್ಮನ್ನು ಇಲ್ಲಿ ದೈವ ನರ್ತನಕ್ಕೋಸ್ಕರ ನೀಲೇಶ್ವರ ಭಾಗದಿಂದ ಒಂದು ಹೆಣ್ಣು ಮತ್ತು ಗಂಡುವನ್ನು ಕರೆದುಕೊಂಡು ಬಂದು ಪಡುಮಲೆಯಲ್ಲಿ ನೆಲೆ ನಿಂತರು. ಪಡುಮಲೆಯ ಬಲ್ಲಾಳರು ಇನ್ನು ಮುಂದೆ ಇಲ್ಲಿ ರಾಜನ್ ದೈವಗಳ ಚಾಕರಿಗೋಸ್ಕರ ನಿಮ್ಮನ್ನು ಇಲ್ಲಿ ನೇಮಕ ಮಾಡಿದ್ದೇವೆ ಅಂತ ಹೇಳಿ ನಮಗೆ 5 ಮುಡಿ ಗದ್ದೆಯನ್ನು ಅದೇ ದೈವಸ್ಥಾನದ ಎದುರುಗಡೆಗೆ ಉಂಬಳಿಯಾಗಿ ಕೊಟ್ಟು, ನಿಮ್ಮ ಬದುಕು ಅನ್ನೋದು ಈ ರೀತಿಯಾಗಿ ನಡಿಲಿ ಅನ್ನೋದನ್ನು ಅವತ್ತಿನ ಕಾಲದಲ್ಲಿ ಬಲ್ಲಾಳರು ಕೊಟ್ಟರು ಅನ್ನುವಂತಹ ಮಾತನ್ನು ನಮ್ಮ ಅಜ್ಜಂದ್ರೆಲ್ಲ ಹೇಳ್ತಾ ಇದ್ರು. ಹಾಗಂತೇಳಿ ನಾನು ಅದನ್ನು ಹುಡುಕ್ಲಿಕ್ಕೂ ಕೂಡ ಹೋಗಿದ್ದೆ ನೀಲೇಶ್ವರ ಕಡೆಗೆ. ಹೌದು, ಅಲ್ಲಿ ಕೇಳಿದಾಗ ನೀಲೇಶ್ವರದಲ್ಲಿ ನಮ್ಮ ಒಬ್ಬ ಅಂದರೆ ಸಮುದಾಯಕ್ಕೆ ಸಂಬಂಧಪಟ್ಟ ವ್ಯಕ್ತಿ ಇದ್ದರು. ಅವ್ರ ಹತ್ರ ಕೇಳಿದೆ, ಹೌದಾ ಹೀಗೆ ಕರ್ನಾಟಕದ ಪಡುಮಲೆಗೆ ಯಾರಾದರೂ ಬಂದಿದ್ದಾರೆ ಅಂತ ಕೇಳಿದೆ. ಹೌದು, ನನ್ನ ಅಜ್ಜಿ ಹೇಳ್ತಾ ಇದ್ರು, ನಮ್ಮ ಇಬ್ಬರು ಇಲ್ಲಿಂದ ಹೋಗಿದ್ದಾರೆ ಅವರು ಪಡುಮಲೆಗೆ, ಆದರೆ ಆ ಕಾಲದಲ್ಲಿ ಬಹಳ ದೂರ ಆದ್ದರಿಂದ ಅವರನ್ನು ಸಂಪರ್ಕ ಸಾಧಿಸಲಿಕ್ಕೆ ಆಗಲಿಲ್ಲ ಅನ್ನುವಂಥ ಮಾತನ್ನು ಕೇಳಿದ್ದೀವಿ. ಒಂದು 4-5 ಸಲ ಹೋದೆ, ಅಲ್ಲಿ ಹೋಗಿ ಮತ್ತು ಅವರು ಕೂಡ ದೈವ ನರ್ತನ ಸೇವೆಯನ್ನು ಮಾಡ್ತಾ ಇದ್ದಾರೆ. ನಾವು ಇಲ್ಲೇ ನಮ್ಮ ದೈವ ನರ್ತನ ಸೇವೆ ಮಾಡ್ತಾ ಇದ್ದೀವಿ. ನಮ್ಮ ಇಡೀ ಪಡುಮಲೆಯಲ್ಲಿರುವಂಥ ಒಂದು 5 ಮುಡಿ ಗದ್ದೆಯಲ್ಲಿ ನಾವು ಬದುಕುತ್ತಿರುವ ನಮಗೆ ಕೊಟ್ಟಿರುವ ದೈವಗಳ ಚಾಕರಿ ಯಾವುದು ಅಂತಂದರೆ ರಾಜನ್ ದೈವಗಳ ಚಾಕರಿ. ಉಳ್ಳಾಕುಲು, ಉಳ್ಳಾಲ್ತಿ ಮತ್ತು ರಾಜನ್ ಕೊಡಮಣಿತಾಯ ಮತ್ತು ರಕ್ತೇಶ್ವರಿ ಇಂತಹ ದೈವಗಳ ಚಾಕರಿಯನ್ನು ಮಾಡಿಕೊಂಡು ಬರಲಿಕ್ಕೆ ಕೊಟ್ಟಿರುವಂಥದ್ದು. ಅಲ್ಲಿ ನಮಗೆ ಚಾಕರಿ ಮಾಡುವಾಗಲೂ ಕುಂಬಳೆ ಸೀಮೆಗೆ ಮೀಸಲಾಗಿರುವ ಒಬ್ಬ ವ್ಯಕ್ತಿಯನ್ನು ನೇಮಕ ಮಾಡ್ತಾರೆ. ಅದು ಹಿಂದಿನ ಕಾಲದಲ್ಲಿಯೂ ಕೂಡ ಹಾಗೆ ಇಡೀ ಊರಿನಲ್ಲಿ ಒಂದಷ್ಟು ಜನಗಳನ್ನು ಗುತ್ತಿನವರು ಅಂತ ಗುರುತಿಸುತ್ತಾರೆ. ನಮಗೂ ಈಗಲೂ ಗೊತ್ತಿದೆ, ಅದರ ಬಗ್ಗೆ ನಾನೇನು ಉಲ್ಲೇಖ ಮಾಡಲಿಕ್ಕೆ ಹೋಗಲಿಲ್ಲ. ಗುತ್ತು, ಬರ್ಕೆ ಮತ್ತು ಬೇರೆ ಬೇರೆ ಭಾಗಗಳು ದೈವದಲ್ಲಿ ಸೇರಿಕೊಳ್ಳುವಂಥದ್ದು. ಆ ಗುತ್ತಿನವರು ಏನಿದ್ದಾರೆ, ಆ ಗುತ್ತಿನವರು ಮುಂದೆ ನಿಂತುಕೊಂಡು ಎಲ್ಲ ದೈವ ನರ್ತನ ಮಾಡುವ ಸಮುದಾಯದವ ಇನ್ನು ಮುಂದೆ ಇಡೀ ಕುಂಬಳೆ ಸೀಮೆಯಲ್ಲಿ ಉಳ್ಳಾಕ್ಲಿನ ಮುಡಿ ಇಡುವವ, ಆ ಮುಡಿ ಇಡುವ ವ್ಯಕ್ತಿಯನ್ನು ನೇಮಕ ಮಾಡ್ತಾರೆ. ಆ ವ್ಯಕ್ತಿ ಅಲ್ಲಿ ತನ್ನ ಬದುಕನ್ನು ಕಟ್ಟಿಕೊಂಡು ಹೋಗಬೇಕು. ಅವನು ತನ್ನ ಹಿರಿಯರು ಮಾಡಿಕೊಂಡು ಬಂದಂಥ ತಲೆಯಲ್ಲಿ ಯಾವುದೇ ಗೊಬ್ಬರದ ಇದನ್ನು ಬುಟ್ಟಿಯನ್ನು ಹೊರಲಿಕ್ಕಿಲ್ಲ, ಅಥವಾ ತಲೆಯಲ್ಲಿ ಯಾವುದೇ ಭಾರವನ್ನು ಹೊತ್ತುಕೊಳ್ಳಲು ಕೆಲಸ ಮಾಡಲಿಕ್ಕಿಲ್ಲ. ಅವನಿಗೆ ಕೆಲಸ ಇರೋದೇನಂತಂದರೆ ಉಳ್ಳಾಕ್ಲು ದೈವದ ಮುಡಿಯನ್ನು ಮತ್ತು ಉಳ್ಳಾಲ್ತಿ ದೈವದ ಮುಡಿಯನ್ನು ಹೊರುವ ಕೆಲಸ ಮಾತ್ರ ಅವನಿಗೆ ಅಂತೇಳಿ ಹಿಂದಿನ ಕಾಲದಲ್ಲಿ ಹಾಕಿರುವಂಥದ್ದು. ನನ್ನ ಭಾಗ್ಯವ ಅಥವಾ ಗೊತ್ತಿಲ್ಲ, ನನ್ನ ಹಿರಿಯರ ಕಾಲ ನಂತರ ನನಗೆ ಅಂಥ ಒಂದು ಸೇವೆ ಮಾಡುವಂಥ ಭಾಗ್ಯ ನನಗೆ ಸಿಕ್ಕಿತ್ತು. ಅದರ ಜೊತೆಗೆ ನಮ್ಮ ಕೈಗೆ 2 ಬಳೆಗಳನ್ನು ಇಡ್ತಾರೆ, ಈ ಖಡ್ಗಗಳನ್ನೇನು ಇಡ್ತಾರೆ, ಇವು ನಿನ್ನ ಗುರುತು, ನೀನು ಕುಂಬಳೆ ಸೀಮೆಯಲ್ಲಿ ಚಾಕರಿ ಮಾಡುವವ. ಅದ್ರ ಜೊತೆಗೆ ನಮ್ಮ ಕಿವಿಯಲ್ಲಿರುವಂಥ ಈ ಕರ್ಣಕುಂಡಲ, ಈ ಕರ್ಣಕುಂಡಲ ಏನಿದೆ ಇದು ಕೊಟ್ಟ ಮೇಲೆ ನೀನು ಒಬ್ಬ ವ್ಯಕ್ತಿಯಾಗಿ ಬದುಕಬೇಕು, ಸಮಾಜದಲ್ಲಿ ಅಲ್ಲಿಲ್ಲೆಲ್ಲ ಮುಂದಕ್ಕೆ ಹೋಗಬೇಕು, ಸಮಾಜದಲ್ಲಿರುವಂಥ ಆಗು ಹೋಗುಗಳ ಬಗ್ಗೆ ಚರ್ಚಿಸಿ ನಿನಗೆ ರಾಜನ್ ದೈವ ಚಾಕರಿ ಮಾಡುವಂಥ ಒಂದು ಅವಕಾಶವನ್ನು ಕೊಟ್ಟಿದೆ ಅಂತ ಹೇಳಿ ಗುತ್ತಿನವರು ನೇಮಕ ಮಾಡೋದು. ಆ ಮುಖೇನವಡಿ ಇಡೀ ಕುಂಬಳೆ 3000 ಸೀಮೆಯಲ್ಲಿ ಎಲ್ಲೇ ದೈವ ನರ್ತನ ಸೇವೆ ಆದರೂ ಪಡುಮಲೆಯ ನಮ್ಮ ಈ ಸಮುದಾಯದವರು ಹೋಗಿ ಅಲ್ಲಿ ದೈವ ಚಾಕರಿ ಮಾಡುವಂಥದ್ದು ಹಿಂದಿನ ಕಾಲದಿಂದಲೂ ಬಂದಿರುವಂತಹ ವಾಡಿಕೆ. ಅದು ಈಗಲೂ ಕೂಡ ಅದೇ ರೀತಿ ನಡೀತಾ ಇದೆ. ಅದನ್ನು ಉಳಿಸಬೇಕು ಅನ್ನೋದು ನನ್ನ ಹಠ. ಯಾಕಂತಂದರೆ ನಾನು ಇವತ್ತೀಗ ವೃತ್ತಿಯಲ್ಲಿ ಒಬ್ಬ ಉಪನ್ಯಾಸಕ ಅಥವಾ ಡಾಕ್ಟರೇಟ್ ಆಗಿರ್ಬೋದು, ಆದರೆ ನನ್ನ ಹಿಂದಿನ ಕಾಲದಲ್ಲಿ ನನ್ನ ಅಜ್ಜಂದಿರು ಅಥವಾ ನನ್ನ ಅಪ್ಪ ಆಗಿರ್ಬೋದು, ಮಾವಂದಿರಾಗಿರ್ಬೋದು, ಅವರೆಲ್ಲರೂ ಕೂಡ ಕಷ್ಟಪಟ್ಟು ತನ್ನ ಬದುಕನ್ನು ಕಟ್ಟಿದವರು. ಅವರು ಯಾವತ್ತೂ ಕೂಡ ಸುಖ ಜೀವನವನ್ನು ಮಾಡಿದವರಲ್ಲ. ಇವತ್ತು ನನ್ನನ್ನು ಇಷ್ಟು ದೊಡ್ಡದು ಮಾಡಬೇಕು ಅಂತಂತ ಹೇಳಿದರೂ ಕೂಡ ಅವರು ತನ್ನ ದೈವದ ಕೊಡಿಯಡಿಗೆ ಹೋಗಬೇಕಾದ್ರೆ ಅಷ್ಟು ಗಂಟುಗಳನ್ನೆಲ್ಲ ತಲೆ ಮೇಲೆ ಇಟ್ಟುಕೊಂಡು ಆ ದೈವದ ಕೊಡಿಯಡಿಯಲ್ಲಿ ಸಿಕ್ಕಂತಹ ಹೊಟ್ಟೆ ಬೊಂಡ ಏನಂತ ಕರಿತೇವೆ, ಸಿಯಾಳ ಏನು ಕರಿತೇವೆ, ಅಥವಾ ದೈವಕ್ಕೆ ಕೊಟ್ಟಿರುವಂಥ ಬಾರಣೆಗಳು, ಈ ಹೋದ್ಲು ಪರ್ದು ಅದೆಲ್ಲವನ್ನು ಕೂಡ ತಗೊಂಡು ಬಂದು ನಮ್ಮ ಹೊಟ್ಟೆ ತುಂಬಿಸಿ ನಮ್ಮನ್ನು ಇಷ್ಟು ಎತ್ತರಕ್ಕೆ ಬೆಳೆಸಿ, ನಮ್ಮ ಥರ ನೀನು ಕಷ್ಟಪಡಬೇಡ, ನೀನು ಓದಿ ಒಂದು ಒಳ್ಳೆಯ ಉದ್ಯೋಗದಲ್ಲಿ ಇರು ಅಂತೇಳಿ ನನ್ನ ಇಷ್ಟು ದೊಡ್ಡ ಮಾಡೋ ಕಾರಣ ಆ ತಂದೆ ತಾಯಿ ಮತ್ತು ನನ್ನ ಹಿರಿಯರ ಋಣ ನನ್ನಲ್ಲಿದೆ. ಅವರ ಋಣವನ್ನು ಸಂದೈತ ಮಾಡಬೇಕು ಅಂತಂದರೆ ನಾನು ಇಂಜಿನಿಯರ್ ಆಗಿದ್ದುಕೊಂಡು ಉಪನ್ಯಾಸ ಹಾಕಿದ್ದುಕೊಂಡು ಸಾಧ್ಯ ಆಗೋದಿಲ್ಲ. ಅದಕ್ಕೋಸ್ಕರ ಅವರಾಗೆ ನಾನು ಕೂಡ ಕಷ್ಟಪಡಬೇಕು ಅನ್ನೋ ನಿಟ್ಟಿನಲ್ಲಿ ಎಷ್ಟೇ ಕಷ್ಟ ಆದರೂ ಈಗಲೂ ಕೂಡ ದೈವದ ಕೊಡಿಯಡಿಗೆ ಹೋಗಿ ನಾನು ದೈವದ ಚಾಕರಿಯನ್ನು ಮಾಡ್ತಾ ಇದ್ದೇನೆ. ಇದು ನನಗೊಂದು ಹೆಮ್ಮೆಯಾಗಿದೆ. ನನಗೆ ಬಹಳ ವಿಶೇಷ ಇನ್ನೇನು ಅಂತಂದರೆ, ನಾನು ಏನು ದೈವದ ಚಾಕರಿಗೆ ಒಬ್ಬ ಡಾಕ್ಟರೇಟ್ ಇಳಿದಿದ್ದೇನೆ ಅಂತಂದಾಗ ನನ್ನ ಎಲ್ಲ ಯುವ ಸಮುದಾಯದವರು ಕೂಡ ಇವತ್ತಿಗೂ ಕೂಡ ದೈವ ಆರಾಧನೆಯ ಕ್ಷೇತ್ರಕ್ಕೆ ಬಂದಿದ್ದಾರೆ. ಅದು ನನಗೊಂದು ಬಹಳ ಖುಷಿ. ಯಾಕಂದರೆ ನನಗಿಂತ ಮೊದಲು ಡಿಗ್ರಿ ಆದವರು ಇದ್ದಾರೆ ನನ್ನ ಸಮುದಾಯದಲ್ಲಿ. ಅವರು ಡಿಗ್ರಿ ಆದರೂ ಕೂಡ ದೈವದ ಕೊಡಿಯಡಿಗೆ ಬರ್ತಿಲ್ಲ. ಅವರಿಗೆಲ್ಲ ಹೇಳುವ ಮಾತೇನಂತಂದರೆ ನಾಚಿಕೆ, ಏನು ಪೂಜಾ ಪಾಡೆ ನಾಚಿಕೆ ಬಂಡೆ ಏರಲ್ಪ ಕಡೆ ನಾಚಿಕೆ ಇಟ್ಟು ಅಂತ ಹೇಳೋದು. ನಾನು ತುಂಬ ಜನ ಇದ್ದಾರೆ, ತುಂಬ ಜನ ಲೆಕ್ಚರರ್ಸ್ ಆಗಿದ್ದಾರೆ. ಅವರಿಗೆ ತನ್ನ ಸಮುದಾಯ ಹೇಳಿಕೊಳ್ಳಿಕ್ಕೆ ಈಗ ನಾಚಿಕೆ ಪಡ್ತಾಯಿದ್ರು. ಬಟ್ ಅಂತಹ ವಿಚಾರಗಳೆಲ್ಲ ದೂರ ಆಗಿ ಇವಾಗ ಏನಾಗಿದ್ದಾರೆ, ಈಗ ಪ್ರತಿಯೊಬ್ಬ ಕಲಿತವನು ಕೂಡ ಈಗ ಎಷ್ಟೋ ಇಂಜಿನಿಯರ್ಗಳು ದೈವದಲ್ಲಿ ಕೊಡಿಯಡಿಯಲ್ಲಿ ದೈವ ನರ್ತನ ಮಾಡ್ತಾ ಇದ್ದಾರೆ, ಎಷ್ಟೋ ಉಪನ್ಯಾಸಕರು ದೈವ ನರ್ತನ ಮಾಡ್ತಾ ಇದ್ದಾರೆ. 45 ನನಗಿಂತ ನನ್ನ ಮಾವ ಒಬ್ಬರು ಇದ್ದರು, ಅವರು ಎಷ್ಟೋ ವರ್ಷಗಳ ಹಿಂದೆ ತನ್ನ ಡಿಗ್ರಿಯನ್ನು ಮುಗಿಸಿ ಒಬ್ಬ ಉಪನ್ಯಾಸಕನಾಗಿದ್ದಾರೆ. ಅವರು 45-50 ವರ್ಷ ಆದ ನಂತರ ತನ್ನ ಮೀಸೆ ತೆಗೆದು ದೈವದ ನರ್ತನ ಕೊಡಿಯಡಿಗೆ ಬಂದು ದೈವ ನರ್ತನ ಮಾಡ್ತಾ ಇದ್ದಾರೆ. ಇಂಥ ಹೆಮ್ಮೆ ನನಗೆ ಇದೆ. ಹಾಗಾಗಿ ದೈವ ನರ್ತನವನ್ನು ಅಥವಾ ದೈವದ ಸೇವೆಯನ್ನು
ಉಳಿಸಬೇಕು ಅಂತಂದರೆ ಖಂಡಿತವಾಗ್ಲೂ ನಾವೆಲ್ಲರೂ ಜೊತೆಗೆ ಆದರೆ ಮಾತ್ರ ಸಾಧ್ಯ ಅನ್ನುವಂಥದ್ದು. ಪ್ರಸಕ್ತ ವರ್ಷದಲ್ಲಿ ಏನಾಗಿದೆ ಅಂತ ಕೇಳಿದರೆ, ನಾನು ಹಿಂದಿನ ಕಾಲದಲ್ಲಿ ಅಂದರೆ ಒಂದು 20 ವರ್ಷಗಳ ಹಿಂದೆ ನೋಡಿದಂಥ ದೈವಕ್ಕೂ ಈಗ ನೋಡಿದಂಥ ದೈವಕ್ಕೂ ಬಹಳಷ್ಟು ವ್ಯತ್ಯಾಸಗಳಿದ್ದಾವೆ. ನನ್ನ ಮನಸ್ಸಿನಲ್ಲಿ ಮೂಡುವ ಒಂದೇ ಒಂದು ಪ್ರಶ್ನೆ ಅಂತಂದರೆ, ನಾನು ಆವಾಗ ಒಂದು ಉದಾಹರಣೆ ಕೊಟ್ಟೆ. ರಷ್ಯಾದ ಒಬ್ಬರು ಮಹಿಳೆ ಅಂತಂದೆ. ಅವರು ಭಾರತಕ್ಕೆ ಈ ಕರಾವಳಿ ಭಾಗಕ್ಕೆ ಬಂದ ತಕ್ಷಣ ನನಗೊಂದು ಫೋನ್ ಹಾಯಿಸ್ತಾರೆ. ರವೀಶ್ ಎಲ್ಲಿದ್ದೀರಿ ನೀವು, ವೇರ್ ಆರ್ ಯು ಅಂತ ಕೇಳ್ತಾರೆ. ಆವಾಗ ನಾನು ಇದ್ದ ಜಾಗದಲ್ಲಿ ಏನಾದರೂ ಸಮಯ ಇದೆಯಾ, ನನಗೆ ಸ್ವಲ್ಪ ಚರ್ಚೆ ಮಾಡಬೇಕು ಅಂತ. ನನಗೆ ಸಮಯ ಇದ್ದರೆ ಖಂಡಿತವಾಗಲೇ ಹೌದು, ಎಲ್ಲಿ ಸಿಗಬೇಕು ಅಂತ ಹೇಳಿದಾಗ ಅವರು ಸಿಗ್ತಾರೆ. ಮಂಗಳೂರು ಅಥವಾ ಈ ಭಾಗಕ್ಕೆ ಬರ್ತಾರೆ ಅವರು. ಆಗ ಸಂದರ್ಭ ಪ್ರತಿ ವರ್ಷ ಬಂದಾಗಲೂ ಅವ್ರು ನನ್ನ ಹತ್ರ ಕೇಳುವಂಥ ಒಂದು ಪ್ರಶ್ನೆ ಇದೆ. ಅಲ್ಲ ರವೀಶ್, ನಾನು ಯಾವತ್ತೂ ಕೂಡ ಕಳೆದ ವರ್ಷ ಕೂಡ ನೀವು ಅದೇ ದೈವವನ್ನು ನೋಡಲಿಕ್ಕೆ ಕರ್ಕೊಂಡು ಹೋಗ್ದಿರಿ, ಈ ವರ್ಷ ಕೂಡ ನೀವು ಅಲ್ಲಿಗೆ ಕರ್ಕೊಂಡು ಹೋಗ್ದಿರಿ, ಆದರೆ ಈ ಕಳೆದ ವರ್ಷಕ್ಕೂ ಈ ವರ್ಷಕ್ಕೇನೋ ವ್ಯತ್ಯಾಸ ಕಾಣ್ತಾ ಇದೆ, ಪ್ರತಿ ವರ್ಷ ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಇದೆ ಅಂತ. ಯಾವ ರೀತಿಯಲ್ಲಿ ವ್ಯತ್ಯಾಸ ಕೇಳಿದರೆ, ಆ ಬಣ್ಣದಲ್ಲಿ ಏನೋ ವ್ಯತ್ಯಾಸ ಆಗಿದೆ, ಅಥವಾ ಈ ಅದರಲ್ಲಿ ಉಡುವಂಥ ತೊಡುವಂತಹ ಬಟ್ಟೆಗಳೇನಿದೆ ಅದರಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿದೆ ಅಂತ. ಹಾಗಾದರೆ ನೀವು ನಂಬುವಂಥ ದೈವಗಳು ಏನಾದರೂ ಬದಲಾಗ್ತಾ ಇರ್ತಾರೆ ವರ್ಷ ಪ್ರತಿಗೆ ಅಂತ ನನ್ನ ಮನಸ್ಸಿನಲ್ಲೇ ಬಂದಿತ್ತು. ಹೌದು 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 ಅಂತ. ಕೆಲವೊಂದು ದೈವಗಳನ್ನು ಕೆಲವು ರೀತಿ ನಾವು ನಿಮ್ಮ ಜೀವನದಲ್ಲಿ ಅಥವಾ ನಿಮ್ಮ ತರವಾಡು ಅಥವಾ ನಿಮ್ಮ ಮನೆಗಳಲ್ಲೇ ನೀವು ಗಮನಿಸ್ಬೋದು. ನಮ್ಮ ಮನೆಯಲ್ಲಿ ಒಂದು ದೈವ ಆಗ್ತಾ ಇದೆ, ಕಲ್ಲುರ್ಟಿ ದೈವ ಆಗಿರ್ಬೋದು, ಅಥವಾ ಪಂಜುರ್ಲಿ ದೈವ ಆಗಿರ್ಬೋದು, ಅಥವಾ ಕೊಡಮಣಿತ ದೈವ ಆಗಿರ್ಬೋದು. ನಮ್ಮ ಹಿಂದಿನ ಕಾಲದಲ್ಲಿ ನೋಡ್ತಾ ಇದ್ದ ದೈವಕ್ಕೂ ಈಗಿನ ಕಾಲದಲ್ಲಿ ನೋಡುವಂಥ ದೈವಕ್ಕೂ ಎಷ್ಟು ಅಜಗಜಾಂತರ ವ್ಯತ್ಯಾಸ ಇದೆ. ನಾವು ನಂಬುವಂಥ ಕಲ್ಲುರ್ಟಿ ಹೀಗ, ನಾವು ನಂಬುವಂಥ ಪಂಜುರ್ಲಿ ಹೀಗ, ನಾವು ನಂಬುವಂಥ ಕೊಡಮಣಿತ ಹೀಗ, ನಾವು ನಂಬುವಂತಹ ಪಿಲಿಭೂತ ಹೀಗ, ಇದನ್ನು ನಾವು ಆಲೋಚನೆಗಳನ್ನು ಮಾಡಿಕೊಂಡು ಬರಬೇಕಾಗತ್ತೆ. ಅದ್ರ ಜೊತೆಗೆ ಬಣ್ಣಗಾರಿಕೆಯಲ್ಲಿ ಹೌದು ಖಂಡಿತವಾಗ್ಲೂ ಸತ್ಯ, ಸಾಮೀತ್ಯ ಇದೆ. ಯಕ್ಷಗಾನಕ್ಕೂ ನಮ್ಮ ದೈವಾರಾಧನೆಗೂ ಒಂದು ಸಂಬಂಧ ಇದೆ. ಆ ಸಂಬಂಧ ಇದೆ ಅಂತ ಹೇಳಿಕೊಂಡು ಪೂರ್ಣವಾಗಿ ಯಕ್ಷಗಾನವನ್ನು ಅವಲಂಬಿತವಾಗುವುದು ತಪ್ಪು ಅಂತ ನನ್ನ ಅನಿಸಿಕೆ. ಯಾಕಂತಂದರೆ ಆ ರೀತಿ ಮಾಡಿದರು ನಾನು ಈ ರೀತಿಯಾಗಿ ಮಾಡ್ತೇನೆ, ಅಥವಾ ಅಲ್ಲಿ ಈ ರೀತಿ ನಡೀತು ನಾನು ಈ ರೀತಿಯಾಗಿ ಮಾಡ್ತೇನೆ, ಅದು ಖಂಡಿತವಾಗ್ಲೂ ತಪ್ಪು. ಇನ್ನೊಂದು ಮಾತು ಏನಂತಂದರೆ, ಇನಿ ಅನ್ನಲ್ಪ ನೇಮ ಕಟ್ಟೊಡಂದಂಡೆ ಆಯ ಆವಡಂದರೆ ಯಾವ ಆಯ ಆವಡಂದರೆ ಯಾರು ಆಯ ಆವಡು ಆಯ್ ಭಾರಿ ಪುದರ್ದಿತ್ತು ಆಯ ಮಾತದಿಕ್ಕಟ್ಲ ಆಯನೆಲೆ ಪುನು ಮಾತಿರಲ್ಲ ಆಯ ಕೊಂಚ 40,000 50,000 ಸಂಬಳ ಉಂಡು ಆಯನೆಲೆ ಪುಡಾತಿ ಎನ್ನೆಲ್ಲಡಿ ಈ ಸರ್ತಿ ನೇಮ ಮಲ್ಪಡು. ನನ್ನ ಮನಸ್ಸಿನಲ್ಲಿ ಮೂಡುವಂಥ ಪ್ರಶ್ನೆ ಏನಂತಂದರೆ, ಆಯನ ಲೆಪ್ಪಡೋದು 50,000 ಆಗಬೇಕು ಅಂತಂದರೆ ಆಯೇ ಭಾರಿ ಹುಷಾರುಲ್ಲೆ ನೇಮಟ ಅಂದರೆ ಹೇಳ್ತಾರೆ ಮಾತು. ಆಯ್ ಭಾರಿ ಹುಷಾರುಲ್ಲೆ ಅಂತಂದರೆ ಯಾವುದರಲ್ಲಿ ಹುಷಾರು ಅಂತ ನನ್ನ ಪ್ರಶ್ನೆ. ನಾವು ಮನಸ್ಸಿಗೆ ತಗೊಳ್ಬೇಕಾದದ್ದು. ನನಗೆ ಈಗಲೇ ನೆನಪಿದೆ, ನನ್ನ ಅಜ್ಜ, ನೀವೆಲ್ಲ ದೈವ ಇದರಲ್ಲಿ ಹೋಗೋದು ನೋಡಿರ್ಬೋದು, ಕುದುರೆ ಸವಾರಿ ಹೋಗ್ತದೆ, ಉಳ್ಳಾಕ್ಲು ದೈವ. ಈ ಕುದುರೆ ಸವಾರಿಯಲ್ಲಿ ಹೋಗುವ ದೈವ ಅದು 1 ಕಿಲೋಮೀಟರ್ನಷ್ಟು ದೂರದಿಂದ ಒಂದು ಸಮುದಾಯದವರು ಅದಕ್ಕೆ ಎಳ್ಕೊಂಡು ಬರ್ತಾರೆ ಆ ದೈವವನ್ನು. ಅಂದರೆ ಕುದುರೆಯಲ್ಲಿ ಕೂತಿದ್ದಾಗ ಅದಕ್ಕೊಂದು ಸಮುದಾಯವನ್ನು ನೇಮಕ ಮಾಡಿದ್ದಾರೆ ಹಿಂದಿನ ಕಾಲದಲ್ಲಿ. ಆ ಸಮುದಾಯವರು ಎಳ್ಕೊಂಡು ಬರುವಾಗ ಆ ದೈವ ಅದರ ಮೇಲೆ ಇರುತ್ತೆ. ಆ ದೈವದ ಮೇಲೆ ಮುಡಿ ತುಂಬ 15 ಫೀಟ್ವರೆಗೆ ಎತ್ತರ ಇರ್ತದೆ. ಆ ಮುಡಿ ತುಂಬ ದೊಡ್ಡ ಮುಡಿ. ಆ ಅಜ್ಜ ಕೋಲು ಹೋಗ್ತಾಯಿದ್ರು ಇಲ್ಲಿಗೆ ದೈವದ ಎಣ್ಣೆ ತೆಗೆಯುವಾಗ. ಎಣ್ಣೆ ತೆಗೆದ ನಂತರ ಅವ್ರಿಗೆ ಸರ್ತ ನಡ್ಕೊಂಡು ಹೀಗೆ ಹೋಗ್ತಾಯಿದ್ರು. ನಮಗೆ ಅವು ಆಶ್ಚರ್ಯ ಆಗೋದು, ಎಂಥ ಅಜ್ಜಿ ಎಂಚಿನ ಅಜ್ಜರೇ ಎಂಚೆ ಈ ರೀತಿಯ ವಿಚಾರ ಅಂತ. ಅಂದರೆ ಅವರನ್ನು ಆ ದೈವ ಶಕ್ತಿಯ ತಗೊಂಡು ಬರೋದು ಅಂತ. ಎಷ್ಟೋ ಸಲ ನಮಗೆ ಜ್ವರ ಶೀತಗಳಿರ್ತವೆ, ನಮಗೆ ಮಾತಾಡೋಕ್ಕೆ ಹೆದರಿಕತ್ತೆ. ನಾನು ಇವತ್ತು ಹೇಗೆ ದೈವ ಕಟ್ಟೋದು, ಯಾವ ರೀತಿಯಾಗಿ ಮಾಡೋದು ಅಂತ ಹೇಳಿದರೆ, ಆ ದೈವದ ಎಣ್ಣೆ ತೆಗೆದು ಸ್ನಾನ ಮಾಡಲಿಕ್ಕೆ ಹೋಗುವಾಗ ಎಲ್ಲವೂ ಕೂಡ ಹೋಗಿರ್ತದೆ. ಮತ್ತು ದೈವ ಮುಗಿದ ನಂತರ ಮತ್ತೆ ಅದೇ ಶೀನು ಬರ್ತದೆ, ಮತ್ತೆ ಅದೇ ಇದು ಬರ್ತದೆ. ಅಂದರೆ ನಮ್ಮನ್ನು ಯಾರೋ ಕಾಪಾಡ್ತಾ ಇದ್ದಾನೆ ಅಂತ ನಾವು ಹೇಳೋದು ಇಷ್ಟೇ. ಈಗ ನನಗೂ ಅದೊಂದು ರೀತಿಯ ಗೊಂದಲ ಇತ್ತು. ನಾನೊಬ್ಬ ವಿಜ್ಞಾನದ ವಿದ್ಯಾರ್ಥಿ, ನಾನು ವಿಜ್ಞಾನವನ್ನು ಓದ್ಕೊಂಡು ಬಂದವನು. ನನಗೂ ಸಂಶಯ ಮೂಡಿತ್ತು, ಈ ದೈವ ಅನ್ನೋದು ಎಲ್ಲಿರ್ತದೆ, ದೈವ ಯಾವಾಗ ಬರ್ತದೆ ಅಂತೆಲ್ಲ ಹೇಳುವಾಗ ಕೆಲವು ಸಂದರ್ಭದಲ್ಲಿ ನನಗೆ ಏನು ಆಗ್ತಾ ಇದೆ ಅನ್ನೋದು ಗೊತ್ತಾಗೋದಿಲ್ಲ. ಮಾತುಕತೆ ಮಾಡುವಾಗ ಎಲ್ಲ ವಿಚಾರಗಳು ಬರ್ತವೆ. ನಮಗೆ ಗೊತ್ತಿದೆ ಎಷ್ಟೋ ನ್ಯಾಯಾಲಯದಲ್ಲಿ ಆಗದಂತಹ ತೀರ್ಮಾನಗಳು ದೈವದ ಕೊಡಿಯಲ್ಲಿ ನಿನ್ನನ್ನು ತುಳಸಿ ಗಿಡದ ಮುಂದೆ ನಿಲ್ಲಿಸ್ತೇನೆ ಅಂತ ಹೇಳುವ ಹೊತ್ತಿಗೆ ಎಲ್ಲರೂ ತಪ್ಪೊಪ್ಪಿಕೊಂಡು ಶರಣು ಅಂತ ಹೇಳಿದಂಥ ಅದೆಷ್ಟೋ ಘಟನೆಗಳು ನಮ್ಮ ತುಳುನಾಡಿನಲ್ಲಿದ್ದಾವೆ. ಅಂಥ ಘಟನೆಗಳ ಮಧ್ಯೆ ಕೂಡ ಅಂಥ ದೈವವನ್ನು ಎಳ್ಕೊಂಡು ಬರುವಾಗಲೂ ಅಷ್ಟು ದೊಡ್ಡ ಭಾರ, ಒಂದು 50-60 kg ಇರ್ತದೆ. ಅಂಥ ಭಾರಗಳನ್ನು ತನ್ನ ತಲೆಯಲ್ಲಿಟ್ಟುಕೊಂಡು ಅವರು ಬರ್ತಾರೆ ಅಂತಂದರೆ, ಹಾಗಾದರೆ ಅವರ ಹಿಂದೆ ಯಾರಿರ್ತಾರೆ, ಆ ಶಕ್ತಿ ಯಾವುದು ಅನ್ನೋದ್ರ ಬಗ್ಗೆ ನಾವು ನಂಬಿಕೊಳ್ಳಬೇಕಾಗತ್ತೆ. ಅಂತಹ ಆರಾಧನೆ ಇವತ್ತಿಗಾಗುವಾಗ ಬದಲಾವಣೆ ಯಾಕಾಯಿತು? ಯಾರು ಬದಲಾವಣೆ ಮಾಡಿದರು? ಎಲ್ಲರೂ ಕಾರಣರ? ಯಾರು ಕಾರಣಕರ್ತರು? 16 ವರ್ಗಗಳು ಕಾರಣನ, ಅಥವಾ 16 ಕಟ್ಲೆಗಳಲ್ಲಿ ಬದಲಾವಣೆಗಳಾಗ್ತಾ ಇದ್ದಾವಲ್ಲ, ಅವುಗಳು ಯಾಕೆ ಈ ರೀತಿಯಾಗಿ ಬದಲಾವಣೆಗಳಾದವು? ನಾವು ಆ ಬಣ್ಣಗಾರಿಕೆಯಲ್ಲಿ ಯಾಕೆ ಬದಲಾವಣೆಗಳಾದವು? ನಾನು ಸಣ್ಣದಿರುವಾಗ ನೋಡಿದ್ದು ಕಲ್ಲುರ್ಟಿ ದೈವಕ್ಕೆ ಒಂದು ಕಪ್ಪು ವರ್ಣಿಕೆ ಮೇಲೆ ಅದಕ್ಕೆ ಒಂದು ಚುಕ್ಕೆ ಇಡ್ತಾರೆ, ಬಿಳಿಯ ಚುಕ್ಕೆ. ಆ ಬಿಳಿಯ ಚುಕ್ಕೆಯನ್ನಿಟ್ಟು ಅಂಥ ಒಂದು ವರ್ಣಿಕೆ ಮಾಡ್ತಾಯಿದ್ವಿ. ಈಗಿನ ರೀತಿಯಲ್ಲಿ ಈಗ ತಾನೇ ಪ್ರಾಸ್ತಾವಿಕವಾಗಿ ಮಾತಾಡಿದಾಗ ಹೇಳಿದ್ರು, ಯಾವುದೋ ಒಂದು ರಕ್ತೇಶ್ವರಿ ದೈವ ಬಂತು ಅಂತಂದು ಹೇಳಿದರೆ ಎಲ್ಲೋ ಬ್ಯೂಟಿ
ಪಾರ್ಲರಿಂದ ಬಂದಾಗ ಆಯಿತಾ ಅಂತ. ಆ ರೀತಿಯ ಕಲ್ಪನೆ ಬರಬಾರ್ದು. ಯಾಕೆ ಆ ವ್ಯಕ್ತಿಯ ಕಲ್ಪನೆ ನಮ್ಮ ಮನಸ್ಸಿನಲ್ಲಿ ಬರ್ತದೆ? ಯಾಕೆ ಆ ರೀತಿಯ ಚಿಂತನೆ ನಮ್ಮಲ್ಲಿ ಬರ್ತದೆ? ಹಾಗಾದರೆ ಕಲ್ಲುರುಟಿ ದೈವ ಅನ್ನೋಂಥದ್ದು ಯಾವ ರೀತಿಯಾಗಿ ನಮ್ಮ ಹಿರಿಯರು ಕಲ್ಪಿಸಿದ್ರ ಅದೇ ಕಲ್ಪನೆ ಯಾಕೆ ನನ್ನ ಕಿರಿಯವನಾಗಿ ನನ್ನ ತಲೆಯಲ್ಲಿ ಬರುವುದಿಲ್ಲ? ಅಥವಾ ಉಳ್ಳಾಕುಲಾಗಿರ್ಬೋದು, ಉಳ್ಳಾಲ್ತಿ ದೈವ ಆಗಿರ್ಬೋದು, ಹಿಂದಿನ ಕಾಲದಲ್ಲಿ ಹೀಗಿತ್ತು. ಆ ರೀತಿಯ ಕಲ್ಪನೆ ನನಗೂ ಬರಬೇಕಲ್ಲ. ನಾನು ನೋಡ್ತಾ ನೋಡ್ತಾ ಬೆಳೀತಾ ಬಂದ ನನ್ನ ತಂದೆ ಆಗಿರ್ಬೋದು ಅಥವಾ ಮಾವ ಆಗಿರ್ಬೋದು, ಯಾರೋ ಮಾಡ್ತಿದ್ದಂತಹ ಕಸುಬುಗಳನ್ನು ನೋಡ್ತಾ ನೋಡ್ತಾ ಅಲ್ಲೇ ಬೆಳೀತಾ ಬಂದವನು. ನಾನು ಅದೇ ರೀತಿಯಾಗಿ ನಾನು ಇವತ್ತು ನನ್ನ ಕೆಲಸವನ್ನು ಮಾಡಬೇಕಲ್ಲ ಅನ್ನೋದನ್ನು ನಾವು ಗಮನವನ್ನು ಕೊಡಬೇಕಾಗತ್ತೆ. ಮತ್ತು ಕೆಲವು ಸಂದರ್ಭ ನೀವು ನೋಡಿರ್ಬೋದು, ಎಣ್ಣೆ ಬೂಲಿ ತೆಗೆಯುವಾಗ ಬಟ್ಟಲಲ್ಲಿ ಹೊಡ್ಕೊಳ್ಳುವಂಥದ್ದು, ಅಥವಾ ಅದನ್ನು ಆಚೀಚೆ ಹಾರಾಟ ಮಾಡುವಂಥದ್ದು, ಚೀರಾಟ ಮಾಡುವಂಥದ್ದು, ಹಿಡ್ಕೊಳ್ಳಿಕ್ಕೆ 10 ಜನ, ಇವುಗಳನ್ನೆಲ್ಲ ನೋಡುವಾಗ ಪ್ರತಿ ದೈವಕ್ಕೂ ಈ ರೀತಿಯ ವ್ಯವಸ್ಥೆಗಳು ಇದಾವ ಅನ್ನೋದನ್ನು ಕೆಲವು ಸಲ ನಮ್ಮಲ್ಲೇ ನಮ್ಮ ಪ್ರಶ್ನೆಗಳು ಹುಟ್ಟಿಕೊಳ್ತವೆ. ಅದನ್ನು ನಾವು ವಿಮರ್ಶೆ ಮಾಡ್ಬೋದಾ ಅಂತ ಹೇಳಿದರೆ, ಅದಕ್ಕೆ ಅದರಷ್ಟು ವಿಮರ್ಶೆ ಮಾಡಿದರೆ ಒಂದು ಬದಿಯಲ್ಲಿ ಅದು ತಪ್ಪು ಅಂತ ಅನ್ನಿಸ್ತದೆ, ಇನ್ನೊಂದು ಬದಿಯಲ್ಲಿ ಅದು ಸರಿ ಅಂತ ಅನ್ನಿಸ್ತದೆ. ಅದನ್ನು ಯಾವ ಥರವಾಗಿ ನಮಗೆ ತಗೊಂಡು ಹೋಗಬೇಕು ಅಂತ ಅನ್ನುವಂಥ ಒಂದು ಸೂಕ್ಷ್ಮತೆ ನಮಗೆ ಕೊಡಲಿಕ್ಕೆ ನಿಜವಾಗ್ಲೂ ಕಷ್ಟ ಸಾಧ್ಯ ಆಗ್ತಾ ಇದೆ. ಅಂಥ ಸಂದರ್ಭದಲ್ಲಿ ನಾನು ಆವಾಗಲೇ ಹೇಳಿದೆ, ದೈವದ ಎದುರುಗಡೆ 2 ಕಣ್ಣೀರು ಬಿದ್ದು ಸ್ವಾಮಿ ದೈವನಂತೆ ಹೇಳಿದರೆ ಸಾಕಾಗತ್ತೆ ನಮ್ಮ ದೈವಕ್ಕೆ. ಈಗಿನ ಕಾಲದಲ್ಲಿ ನಾವು ನೋಡಿದ್ದೇವೆ, 1 ಗಂಟೆ ಆ ದೈವದ ಇಡೀ ಕಥೆಯನ್ನು ಹೇಳ್ತಾ 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 ಎಲ್ಲಿವರೆಗೆ ಬಂದಿದೆ ಅಂತಂದರೆ, ಆ ದೈವ ನರ್ತಕ ನಿಂತು ಅಷ್ಟು ಕಟ್ಟಗಳು ತಲೆಯಿಂದ ಕಾಲ ಬುಡದವರೆಗೆ 1000 ತೊಂಜಿ ಕಟ್ಟ ಅಂತ ಹೇಳ್ತೇವೆ. ಪ್ರತಿಯೊಂದು ಕೂಡ ಬಿಗಿದು 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 ಕಟ್ಟಿ ಅದು ರಕ್ತ ಸಂಚಲನವನ್ನು ಮಾಡಿರ್ತದೆ, ಅಂದರೆ ರಕ್ತ ಸಂಚಲನವನ್ನು ಕಟ್ಟಿರ್ತದೆ. ಆ ಕಟ್ಟಿರೋದನ್ನು ನಾವು ಹೇಗೆ ಸಹಿಸ್ಕೊಳ್ಬೋದು ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ಗಮನಿಸಬೇಕಾಗತ್ತೆ. ಅದರಲ್ಲೂ ಕೂಡ ನೀವು ಕೆಲವು ಸಲ ಗಮನಿಸ್ಬೋದು, ಕೆಲವರೆಲ್ಲ ದೈವ ಕಟ್ಟುತ್ತಾ ಹಾರ್ಟ್ ಅಟ್ಯಾಕಿಗೆ ಆದವರು ತುಂಬ ಇದ್ದಾರೆ. ಅದು ಏನಂತಂದರೆ, ಇಂಥ ರಕ್ತ ಸಂಚಲನ ಇದು ವ್ಯವಸ್ಥೆಗಳು ಆಗದೇ ಇರೋದರಿಂದ ಈ ಮಧ್ಯದಲ್ಲಿ ಯಾರೋ ಒಬ್ಬರು ಅದಕ್ಕೆ ದೈವಕ್ಕೆ, ನನ್ನ ಕುಟುಂಬದ ದೈವಕ್ಕೆ ನನಗೆ ಮಾತಾಡಲಿಕ್ಕೆ ಆಗೋದಿಲ್ವಾ, ಆಗದೆ ಇನ್ನೊಬ್ಬರನ್ನು ಕರ್ಕೊಂಡು ಬಂದು ಆ ದೈವದ ಎದುರುಗಡೆ ನಿಲ್ಲಿಸಿ ಆ ದೈವದ ಇಡೀ ಕಥೆಯನ್ನು ಹೇಳ್ತಾ ಇನ್ನೊಬ್ಬರನ್ನು ಮೆಚ್ಚಿಸುವಂಥ ಕೆಲಸ ನಮಗೆ ಬೇಕಾ ಅನ್ನೋದನ್ನು ನಾವು ಅರ್ಥೈಸ್ಕೊಳ್ಬೇಕಾಗತ್ತೆ. ನಾವೇ ನಮ್ಮನ್ನು ಆತ್ಮಾವಲೋಕನ ಮಾಡಿಕೊಳ್ಬೇಕಾಗತ್ತೆ. ಅದ್ರ ಜೊತೆಗೆ ನಾನು ಈವಾಗಿನ ರೀತಿಯನ್ನು ನಾನು ಗಮನಿಸಿದ್ದು ಏನಂತಂದರೆ, ಒಂದು ರೀತಿಯ ವ್ಯಾವಹಾರಿಕ ದೃಷ್ಟಿಗಳು. ಈ ವ್ಯಾವಹಾರಿಕ ದೃಷ್ಟಿಯಲ್ಲಿ ಇಡೀ ನನಗೊಂದು ಹೆಮ್ಮೆ ಇದೆ. ನೀವು ಯಾವುದಾದ್ರೂ ಪತ್ರಿಕೆಗಳಲ್ಲೂ ವೀಕ್ಷಿಸ್ಬೋದು, ಈ ಕಾಂಟ್ರಾಕ್ಟ್ ಸಿಸ್ಟಮ್ ಯಾವಾಗ ನಿಲ್ತದ ಅವತ್ತಿಗೆ ದೈವಾರಾಧನೆ ಅನ್ನೋದು ಕೂಡ ಕರೆಕ್ಟ್ ಆಗಿ ಬರ್ತದೆ. ನೀವು ಹೌದು ಅಲ್ವ ಅಂತ ನೋಡಿ. ನನ್ನ ದೈವಕ್ಕೆ ನಾನು ನನ್ನ ಮನೆಯಲ್ಲಿ ಕಾಂಟ್ರಾಕ್ಟ್ ಕೊಡೋದಿಲ್ಲ ಅನ್ನೋದನ್ನು ಎಲ್ಲರೂ ನಿರ್ಧಾರ ತೊಗೊಳ್ಬೇಕು. ನಾನು ಕಾಂಟ್ರಾಕ್ಟ್ ಕೊಟ್ಟಾಗ ನೀವು ನನಗೆ ಕಾಂಟ್ರಾಕ್ಟ್ ಕೊಟ್ರಿ ಅಂತಂದರೆ ನಾನು ಹೇಳೋದೇನು, ಆರೆಗೆ ಪನ್ನೋಡು ಮಧ್ಯಸ್ಥಿರಿ, ವಾದ್ಯತಾರಿಗೆ ಆರೆಗೆ ಪನ್ನೋಡು, ವನಸ್ಸದಾರ ಆರೆಗೆ ಪನ್ನೋಡು, ಪೂರ ಬಾಕಿದ ಸಾಮಾನು ಮತ್ತು ಮುಲ್ಪಡ್ತ ಪನ್ನೋಡು. ನಾನು ಹೇಳೋದು ಇಷ್ಟೇ. ಅಂದರೆ ಅರ್ಥ ಏನು, ನಾವೆಲ್ಲರೂ ಕೂಡ ಒಂದು ಚೈನ್ ಲಿಂಕ್ ಇದ್ದಾಗೆ. ಅದನ್ನು ನಾವು ಯಾವಾಗ ನಮ್ಮ ಮನಸ್ಸಿನಿಂದ ತೆಗಿಬೇಕು. ನೀವು ಬೇಕಾದರೆ ನೋಡಿ, ನಮ್ಮ ಸಂಬಂಧಗಳು ಈಗೆಲ್ಲ ಅಜ್ಜ ಅಂತಂದರೆ, ಅಜ್ಜಿ ಅಂತಂದರೆ, ಚಿಕ್ಕಮ್ಮ ದೊಡ್ಡಮ್ಮ ಅಂತಂದರೆ ನಮ್ಮ ಮಕ್ಕಳಿಗೆ ಯಾರಿಗೂ ಗೊತ್ತಿಲ್ಲ. ಅದೇ ಹಿಂದಿನ ಕಾಲದಲ್ಲಿ ನಮ್ಮ ದೈವದ ತರವಾಡು ಮನೆಯಲ್ಲಿ ದೈವ ಆಗ್ತಾಯಿದೆ ಅಂತಂದರೆ, ಬೆಳಿಗ್ಗೆ ಎದ್ದು ಇವತ್ತು ರಾತ್ರಿ ನಮ್ಮ ಮನೆಯಲ್ಲಿ ದೈವ ಇದೆ, ದೈವಕ್ಕೆ ಏನೇನು ಆಗಬೇಕು ಅಂತ ಹೇಳುವಾಗ ಅಜ್ಜ ಕರೆದು ಹೇಳೋದು, ನಮ್ಮೆ ಅಲ್ಪಡ್ತು ಪೋತು ನಾಲ್ ಸಿರಿ ಕಡ್ತೊಂದು ಬಲ, ನಮ್ಮೆ ಪೋತು 10 ಬೊಂಡಗನ ಅಲ್ಪಡ್ದೆ, ನಮ್ಮೆ ಅಲ್ಪಡ್ಪೋತು 2 ಕೋರಿ ಪದಂಬಲ. ಆಗ ಹೇಳುವಾಗ ಆವು ದೊಡ್ಡಪ್ಪ, ಆವು ಚಿಕ್ಕಪ್ಪ, ಆವು ಅಜ್ಜರೆ ಅಂತ ಹೇಳ್ತಾ ಆ ಬಾಂಧವ್ಯ ಅನ್ನೋದು ಕೂಡ ಬಹಳ ಹತ್ತಿರ ಇರ್ತಾ ಇತ್ತು. ಈಗ ನೋಡೋಣ ಯಾವ ರೀತಿ ಆ ಬಾಂಧವ್ಯ ಇದೆ. ನಾವು ದೈವದ ಕೊಡಿಯಡಿಗೆ ಹೋದರೆ ಒಂದು 10 ಮರದ ಚೇರ್ಗಳು ಎದುರುಗಡೆ ಇರ್ತವೆ. ಅದ್ರ ಜೊತೆಗೆ ಇನ್ನೊಂದು ಯಾರಾದರೂ ಬಂದರೆ ಅವರಿಗೆ ಒಂದು ಚೇರು, ಮತ್ತೊಂದಷ್ಟು ಜಾಗದಲ್ಲಿ ಪ್ಲಾಸ್ಟಿಕ್ ಚೇರ್ಗಳು. ಎಲ್ಲಿ ನಮಗೆ ಭಕ್ತಿ ಅನ್ನೋದು ಎಲ್ಲಿದೆ ಅಂತ ನಾವು ಅದನ್ನು ನೋಡ್ಕೊಳ್ಬೇಕು. ಅಥವಾ ಯಾವುದೋ ಒಂದು ವರ್ಗದವರಿಗೆ ಒಂದು ಈ ರೀತಿಯ ಸ್ಟೇಜನ್ನು ಮಾಡಿಕೊಂಡು ಅವರನ್ನು ಅಲ್ಲಿ ಮೇಲೆ ಕೂರಿಸೋದು, ಇನ್ನೊಬ್ಬ ಬಂದರೆ ಇನ್ನೊಬ್ಬ ಮೇಲೆ ಕೂರಿಸೋದು. ನಾವು ಯಾವ ರೀತಿಯ ದೈವಾರಾಧನೆಯಲ್ಲಿ ಇದ್ದೇವೆ? ನಾವು ಯಾಕೆ ದೈವಾರಾಧನೆಯನ್ನು ನಮ್ಮ ಹಿಂದಿನ ಹಿರಿಯರು ಮಾಡಿಕೊಂಡು ಬಂದಂತಹ ಭೂತಾರಾಧನೆ ಇರ್ಬೋದು, ದೈವಾರಾಧನೆ ಇರ್ಬೋದು, ಆ ಕಟ್ಟುನಿಟ್ಟಿನಲ್ಲಿ ನಮಗೆ ಯಾಕೆ ಅದನ್ನು ಅಳವಡಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದನ್ನು ನಾವೆಲ್ಲರೂ ಆಲೋಚನೆ ಮಾಡಬೇಕಾಗತ್ತೆ. ಅದರಲ್ಲಿ ಕೆಲವರು ಹೇಳುವಂತಿದೆ, ಕಾಂಟ್ರಾಕ್ಟ್ ದಾನಿ ರವೀಶರ್ ಅವು ಸುಲಭ ದಾಲ ಬೇಲೆ ಇಜ್ಜಿ ಅಂತಂದರೆ ನಮ್ಮಲ್ಲಿರುವಂಥ ಸಂಬಂಧ ಎಲ್ಲಿ ಉಳಿತದೆ? ನಮ್ಮಲ್ಲಿರುವ ಸಂಬಂಧ ಹೇಳಿ. ನೀವು ಹೌದಾ ಅಲ್ವ ಅಂತ ನೋಡಿ. ದೈವದ ಎಲ್ಲ ಗಗ್ಗರದಿಚ್ಚಿ ಅದೆಲ್ಲ ಆಗುತ್ತೆ. ದೈವಕ್ಕೆ ಏನು ಹೂವಿನ ಮಾಲೆ ಎಲ್ಲ ಹಾಕ್ತಾರೆ. ಆ ಸಂದರ್ಭದಲ್ಲಿ ದೈವ ನಿಂತಿರುತ್ತೆ. ಆವಾಗ ಮದಿಪು ಹೇಳುವವರು ಅಥವಾ ದೈವಕ್ಕೆ ಹೇಳುವವರು ಎದುರುಗಡೆ ನಿಂತಿರ್ತಾರೆ. ಅದೇ ಸರಿಯಾದ ಸಂದರ್ಭಕ್ಕೆ ಅಲ್ಲಿಂದ ಚಟ್ಟಂಬಡೆ ಮತ್ತು ಚಹಾ ಬರ್ತದೆ ಎಲ್ಲರ ಕೈಗೆ.
ಹೌದಲ್ವ ನೋಡಿ. ಆ ಚಟ್ಟಂಬಡೆ ಮತ್ತು ಇದು ಬರುವಾಗ ಒಂದು ಕೈಯಲ್ಲಿ ಚಟ್ಟಂಬಡೆ ಇರ್ತದೆ, ಇನ್ನೊಂದು ಕೈಯಲ್ಲಿ ಅಗಿತಾ ಇರ್ತಾನೆ, ಇನ್ನೊಂದು ಕೈಯಲ್ಲಿ ಚಹಾ ಇದ್ದರೆ ಅದನ್ನು ಚಾರು ಈ ಜನ ಬುಕ್ಕ ಬಲಯ ಅಂತೇಳಿ ಅವರನ್ನು ಕಳಿಸ್ತೇವೆ. ಅವರಷ್ಟಕ್ಕೆ ಹೇಳ್ತಾ ಹೋಗ್ತಾರೆ. ದೈವದ ವಿಚಾರವನ್ನು ಇದು ಮಾಡ್ತಾ ಇರ್ತಾರೆ. ಆ ದೈವ ಕೊನೆಗೆ ಆಗುವ ಅಂತ ಹೇಳಿ ಅವರೊಂದು ಕೊನೆಗೊಂದು ಶಬ್ದ ವಾಯ್ಸ್ ಕೊಡ್ತಾರೆ, ಜೋರಾಗಿ ಹೇಳ್ತಾರೆ. ಆ ಜೋರಾಗಿ ಹೇಳುವಾಗ ಎಲ್ಲರೂ ಕೂಡ ಆ ಕೈಯಲ್ಲಿ ಎಡದ ಕೈಯಲ್ಲಿ ಏನಿರುತ್ತೆ ಅಕ್ಕಿ ದೈವಕ್ಕೆ ಕೊಟ್ಟ ಪೂವರಿ ಇರ್ತದೆ. ಕೆಲವು ಸಲ ಈ ಪೂವರಿಯನ್ನು ಬಿಟ್ಟು ಈ ಚಟ್ಟಂಬಡಿಯನ್ನು ಬಿಸಾಡಿದ್ದು ಇರ್ಬೋದು. ಹಾಗಾಗಿ ನಾವು ಆಲೋಚನೆ ಮಾಡಬೇಕು, ಅಲ್ಲ ನಮ್ಮ ಭಕ್ತಿ ಅನ್ನೋದು ಎಲ್ಲಿದೆ ಅಂತ. ನಮ್ಮ ಭಕ್ತಿ ಅನ್ನೋದು ಎಲ್ಲಿದೆ? ಈಗ ಒಬ್ಬ ದೈವ ನರ್ತಕನಾಗಿ ನಾನಿವತ್ತು ಮಾಡುವಂಥ ರಾಜನ್ ದೈವ ಏನಿದೆ, ಈ ರಾಜನ್ ದೈವ ನನ್ನ ಮನಸ್ಸಿನಲ್ಲಿ ಇರಬೇಕಲ್ಲ. ನಾನು ರಾಜನ್ ದೈವ, ನಾನು ಯಾವುದು ಅಲ್ಲಿ ಬೇರೆ ವೇಷ ರೀತಿಯ ಕುಣಿಲಿಕ್ಕೆ ಬಂದವನಲ್ಲಲ್ಲ. ನಾನು ನಂಬಿದಂಥ ಸಂಸಾರಗಳಿದ್ದೇವೆ, ಅವರಿಗೆ ನಾನು ನ್ಯಾಯ ಕೊಡಬೇಕಲ್ಲ. ನಾನು ಅವ್ರು ಏನು ಹೇಳ್ತಾರೆ ಅದಕ್ಕೆ ನಾನು ತಲೆ ಬಾಗಬೇಕಲ್ಲ. ಅವರು ಕೊಟ್ಟಂಥ ವಿಚಾರಗಳನ್ನು ನಾನು ತಲೆಯಲ್ಲಿ ಇಟ್ಕೊಳ್ಬೇಕಲ್ಲ. ಇದನ್ನು ಯಾಕೆ ನಾವು ಅರ್ಥ ಮಾಡಿಕೊಳ್ಳೋದಿಲ್ಲ ಅನ್ನೋದನ್ನು ನಾವು ಅರ್ಥೈಸ್ಕೊಳ್ಬೇಕಾಗತ್ತೆ. ಒಂದು ಈ ಕಾಂಟ್ರಾಕ್ಟ್ ವ್ಯವಸ್ಥೆಗಳೇನಿದ್ದಾವೆ ಅವು ನಿಂತರೆ ಅಂತೂ ಖಂಡಿತವಾಗ್ಲೂ ಇದನ್ನೆಲ್ಲವನ್ನು ಸಾಧ್ಯ. ನಾವು ಒಂದು ಒಳ್ಳೆಯ ಸಂಬಂಧವನ್ನು ಉಳಿಸಲಿಕ್ಕೆ ಸಾಧ್ಯ ಅನ್ನೋದು ಕಾಂಟ್ರಾಕ್ಟನ್ನು ಬಿಡಬೇಕು. ನಾವು ಇವತ್ತೇ ನಿರ್ಧಾರ ಮಾಡಿಕೊಳ್ಳೋದು, ನನ್ನ ಮನೆಯಲ್ಲಿ ನಾಳೆ ದೈವ ಇದೆ ಅಥವಾ ಬರುವ ವರ್ಷ ದೈವ ಇದೆ ಅಂದರೆ ಕಾಂಟ್ರಾಕ್ಟ್ ಒಂಜಿ ಬಗ್ಗೆ ಕೊರ್ಪೂಜಿ ಈ ನೇಮ ಕಟ್ಟಿರನ ಬಲ ಮೂಲು ನೇಮ ಕಟ್ಟರ ನಿಂಕ್ ವಾದ್ಯತೆಯ ತನ್ನ ಬುಕ್ಕರಿಗೆ ಗೊತ್ತುಜಿ ಬಂಡ ನಿಕ್ಕೇರಲ್ಲ ಗೊತ್ತಾನೆ ಒಂಜಿ ಫೋನ್ ನಂಬರ್ ಏನು ಪಾತಿರ್ಪೆ. ಈ ರೀತಿಯ ಮನವರಿಕೆ ನಮ್ಮಲ್ಲಿ ಬರಬೇಕು ಅಂತ. ನೀವು ಈ ಭೂತದ ಐನು ಮಾತು ಈಯತು ಒಂದು ಬಲ ಬಾಕಿದ ವಾದ್ಯ ತಗಲಿ ನೀಯೇ ಪನ್ಪಾತ ಈ ಹೇಳಿ ಯಾಕೆ ಈ ರೀತಿಯ ಚಿಂತನೆ ಅಂತ. ನಮ್ಮಲ್ಲಿರುವಂಥ ಸಂಬಂಧಗಳೇ ಬಿಟ್ಟು ಹೋಗ್ತವೆ. ನಮಗೆ ಬೇಕಾದ್ದೇನು ಕೂಡು ಕುಟುಂಬದ ವ್ಯವಸ್ಥೆಗಳು. ಈಗ ಏನಾಗಿದೆ, ಎಲ್ಲ ಬೇರೆ 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 ಬೇರೆಯಾಗಿ ನಾವು ತರವಾಡು ಮನೆಗೆ ವರ್ಷದ ಒಂದು ದಿವಸ ಹೋಗದ ರೀತಿಯಲ್ಲಿ ನಾವು ಬೆಳೀತಾ ಇದ್ದೇವೆ. ನಮಗೆ ತರವಾಡು ಅನ್ನೋಂಥ ಕಲ್ಪನೆಯನ್ನು ನಮ್ಮ ಸಂಸ್ಕೃತಿಯಲ್ಲಿ ತಂದದ್ದು ಯಾಕೆ ಅಂದರೆ, ವರ್ಷದಲ್ಲಿ ಒಂದು ಸಾರಿ ಆದರೆ ಅವನು ಬರಲಿ, ಆ ಕುಟುಂಬಕ್ಕೆ ಇಡೀ ಇರುವುದು ಒಂದು ಮುಡಿಪು. ನಮಗೆಲ್ಲರಿಗೂ ಗೊತ್ತಿದೆ ಅಲ್ವಾ, ನಾನು ಅದರ ಬಗ್ಗೆ ಏನು ಹೆಚ್ಚು ಹೇಳೋಕ್ಕೋಗೋದಿಲ್ಲ. ಇಡೀ ಒಂದು ಕುಟುಂಬಕ್ಕೆ ಒಂದು ಧರ್ಮದೈವ, ಒಂದು ಮುಡಿಪು, ಒಂದು ತರವಾಡು ಮನೆ. ಈ ಒಂದು ತರವಾಡು ಮನೆಯಲ್ಲಿ ಇಡೀ ಕುಟುಂಬದ ಎಲ್ಲ ಸದಸ್ಯರು ಅವತ್ತಿನ ದಿವಸ ಬಂದು ಅವನ ತಲೆಗೆ ಸಂಬಂಧಿಸಿದಂತೆ ಒಂದು ನಾಣ್ಯವನ್ನು ಮುಡಿಪಿನ ಒಳಗೆ ಇಟ್ಟು ನಮ್ಮ ತುಳುವರು ನಂಬಿಕೊಂಡು ಬಂದ ಕುಲದೇವರಾದ ವೆಂಕಟರಮಣನಿಗೆ ಸಲ್ಲಿಸಿದರೆ ನಮ್ಮ ಪೂರ್ವಜರಿಗೆ ಒಂದು ನಾವು ಎಲ್ಲರ ಭಕ್ತಿಯನ್ನು ಬೆಳೆಸ್ಕೊಳ್ಬೋದು ಅನ್ನೋಂಥ ನಮ್ಮ ನಂಬಿಕೆ ಇತ್ತು. ಅದೇ ತರವಾಡು ಮನೆಯಲ್ಲಿ ನಾವೆಲ್ಲರೂ ಜೊತೆಯಾಗಿ ಕೂರಬೇಕಾಗಿತ್ತು. ಈಗಿನ ಕಾಲ ಏನಾಗಿದೆ ಹೇಳಿ, ನಾನು ಬೆಂಗಳೂರಲ್ಲಿದ್ದರೆ ಈ ಎಲ್ಲ ಮುಡಿಪು ಪೂಜೆಗೆ ಹೋಪ್ನ ಏನಾರ ಅಡ್ಡಿ ಚಿಲ್ಲರೆ ಉಂಟು ಪತ್ತೋ ನಾವು ಅದನ್ನು ಅಲ್ಲಿ ಮುಡಿಪು ಪೂಜೆ ಅಥವಾ ಮುಡಿಪುದು ದಾಸೆಯರು ಉರಿತದಾಗಿ ಕೂಡಲೇ ಮುಡಿಪುಗೂ ದುಡ್ಡು ಪಾಡ್ರೈತನ ಪಾಡ್ಲೆ ಅಂತ ಹೇಳುವಾಗ ಒಂದು ನಾಣ್ಯ ಬರೋದಿಲ್ಲ, ಅಲ್ಲಿ ಇಷ್ಟು ಗಂಟು ಬರ್ತದೆ. ಅಲ್ಲಿಗೆ ಗಂಟು ಬರುವಾಗ ಒಂದು ಅದು ಈತ ಗಂಟು ಅಂತ ಕೇಳುವಾಗ ಅವು ಗಂಟು ಎನ್ನ ಮಗನ ಎನ್ನ ಪುಳ್ಳಿನ ಅಲ್ಲಿ ಅಮೇರಿಕಾಡಲ್ಲ, ಅಲ್ಲಿ ಬೆಂಗಳೂರುಡಲ್ಲ, ಅಲ್ಲಿ ಚೆನ್ನೈಟಲ್ಲ ಒಂದು ಎನ್ನ ಕೈತ ಇಲ್ಲ ತಾಯಿ. ಈ ರೀತಿಯ ಕಲ್ಪನೆ ಯಾಕೆ ನಮ್ಮಲ್ಲಿ ಬರ್ತಾ ಇದೆ ಅಂತ. ನನ್ನ ಕುಟುಂಬದ ಮನೆ, ನನ್ನ ತರವಾಡು, ನನ್ನ ದೈವ, ನನ್ನ ಮುಡಿಪು ಅನ್ನುವಂಥ ಕಲ್ಪನೆ ಯಾಕೆ ನಮಗೆ ಬರುವುದಿಲ್ಲ? ಈ ರೀತಿಯಾಗಿ ನಾವು ಅರ್ಥ ಮಾಡಿಕೊಂಡು ಹೋಗಬೇಕಾದ ಸನ್ನಿವೇಶದಲ್ಲಿ ನಾವಿದ್ದೇವೆ. ಹಾಗೆಯೇ ಈ ಕಾಂಟ್ರಾಕ್ಟ್ ವ್ಯವಸ್ಥೆಯಲ್ಲಿ ನೀವು ನೋಡ್ಬೋದು. ಒಂದು ರೀತಿ ನಾವು ಸುಲಭದಲ್ಲಿ ಹೇಳೋದು, ನಾನು ಯಾರನ್ನು ದೂರುವುದು ಅಥವಾ ದೂಷಿಸುವುದಂತಲ್ಲ. ಒಂದು ಕ್ಯಾಟ್ರಿಂಗ್ ವ್ಯವಸ್ಥೆ, ಒಂದು ಕ್ಯಾಟ್ರಿಂಗ್ ವ್ಯವಸ್ಥೆಗೆ ನಾವು ಏನು ಕೊಡ್ತೇವೆ ಅದೇ ರೀತಿಯ ವ್ಯವಸ್ಥೆ ಅಲ್ಲಿ ಬೇಕಾದ ರೀತಿಯಲ್ಲಿ. ಈಗೀಗ ನೀವು ಕೆಲವುಗಳು ಸಾಮಾಜಿಕ ಮಾಧ್ಯಮದಲ್ಲಿ ಅಥವಾ ಸಾಮಾಜಿಕ ಜಾಲತಾಣದಲ್ಲಿ ನೋಡಿರ್ಬೋದು ನೀವು. ಒಂದು ದೈವ ಒಂದು ಪ್ರಶ್ನೆ, ದೈವದ ಎದುರುಗಡೆ ಒಂದು ಪ್ರಶ್ನೆ ಇಡೋದು, ಅದಕ್ಕೆ ದೈವ ಉತ್ತರ ಕೊಡೋದು, ಅಲ್ಲಿ ಒಂದಷ್ಟು ಮಾತುಕತೆ, ಅದರ ಮಧ್ಯದಲ್ಲಿ ಒಬ್ಬ ವ್ಯಕ್ತಿ, ಅವರು ಮಾತುಕತೆ, ದೈವ ಅವ್ರ ಹತ್ರ ಹೇಳೋದು, ಅವರು ಅವ್ರ ಹತ್ರ ಹೇಳೋದು. ಈ ರೀತಿಯ ಯಾಕೆ ಈ ಸೈಕಲ್ ಅಥವಾ ನಾವೇನು ವೃತ್ತಾಕಾರ ಯಾಕೆ? ನಮ್ಮ ದೈವದ ಹತ್ರ ನಾವೇ ಮಾತಾಡ್ಬೋದಲ್ಲ, ನನ್ನ ಕುಟುಂಬದ ಹಿರಿಯರು ಇದ್ದಾರಲ್ಲ ಅವರೇ ಮಾತಾಡ್ಬೋದು. ದೈವದ ಎದುರುಗಡೆ ನಿಂತುಕೊಂಡು ಇಂದ ದೈವ, ಇಂದ ಪಂಜುರ್ಲಿ, ಇಂದ ಧರ್ಮದೈವ, ಎಂಕಿಂಚಿಂಚ ಕಷ್ಟ ಆತನೆ ದಾಯಗ ಈ ಪನ್ ಅಂತ ದೈವದ ಹತ್ರ ಕೇಳ್ಬೋದಲ್ಲ. ಅವನು ಇವನು ಅಂತ ಹೇಳುವಂಥದ್ದನ್ನು ಖಂಡಿತವಾಗ್ಲೂ ಒಪ್ಕೊಳ್ಬೋದು. ಯಾಕಂದರೆ ನನ್ನ ಕುಟುಂಬದವನು, ಧರ್ಮದೈವ ನನ್ನ ಕುಟುಂಬದವನು, ಅವನ ಹತ್ರ ನಾವು ನೇರವಾಗಿ ನಾವು ಚರ್ಚೆ ಮಾಡ್ಬೋದು, ನಾವು ನೇರವಾಗಿ ಅವ್ರ ಹತ್ರ ಮಾತಾಡ್ಬೋದು. ಯಾಕೆ ನಾವು ಹೇಳೋದಿಲ್ಲ? ನಮಗೆ ಯಾಕೆ ಮಧ್ಯದಲ್ಲಿ ಒಬ್ಬರು ವ್ಯಕ್ತಿ? ಇವೆಲ್ಲವೂ ಕೂಡ ಕೆಲವು ಸಾಮಾಜಿಕ ಅದನ್ನು ಈ ಪ್ರಶ್ನೆಗೆ ಈ ಪ್ರಶ್ನೆಗೆ ಏನಾಗ ಈ ಉತ್ತರ ಕೊರಲ್ಲ ಅವೇನು ನಮ್ಮ ಸಾಮಾಜಿಕ ಜಾಲತಾಣ ಬಾಡ್ಕ ಎಲ್ಲ ನಮ್ಗೆ ಮಸ್ತ್ ಲೈಕ್ಸ್ಲ ಕಮೆಂಟ್ಸ್ಲ ಬರ್ಕೊಂಡು ನಮ್ಮ ನನತು ನೇಮೂಲು ಪೂರ ಬರುವ ಅನ್ನುವಂಥ ಒಂದು ಕಲ್ಪನೆ ಇದೆಯಲ್ಲ ಈಗಿನ ಯುವ ಸಮುದಾಯದಲ್ಲಿ ಬಂದಿದೆ. ಅದನ್ನು ನಾವು ತುಂಬ ಜಾಗರೂಕರಾಗಬೇಕಾಗಿದೆ. ಇಂದಿನ ದೈವಾರಾಧನೆ ಅಂತಂದರೂ ಭಾಳಷ್ಟು ಜಾಗ್ರತೆ ವಹಿಸಬೇಕಾದಂತಹ ಸನ್ನಿವೇಶಕ್ಕೆ ನಾವೆಲ್ಲರೂ ಬಂದಿದ್ದೇವೆ.
ನಾನೇ ನನ್ನ ಮಾವ ದೈವ ನರ್ತನ ಮಾಡ್ತಿದ್ರು. ಆ ಸಂದರ್ಭದಲ್ಲಿ ನಾನು ಪಕ್ಕದಲ್ಲಿ ನಿಂತಿದ್ದೆ. ಒಬ್ಬರು ಬೂಳ್ಯ ಕೊಡುವಾಗ ಬೂಳ್ಯ ತೊಗೊಳ್ಳಿಕ್ಕೆ ಬಂದರು. ದೈವದ ಹತ್ರ ಬೂಳ್ಯ ತೆಗೆದ್ರು. ನೋಡ್ತೇನೆ ಅವರ ಕ್ಯಾಮರಾ ಆನ್ ಆಗಿತ್ತು ಸಾಲಲ್ಲಿ ಬರುವಾಗ. ಆ ಕ್ಯಾಮರಾ ಆನ್ ಆಗಿದ್ದಾಗ ನಾನು ಹೇಳಿದೆ ಅವ್ರ ಹತ್ರ, ಸರ್ ನಿಮ್ಮ ಕ್ಯಾಮರಾ ಆನ್ ಆದುಂಟು ಅಥವಾ ಇಪ್ಪಡ ಅಂತ ಹೇಳಿದ್ರು. ನೋಡಿದರೆ ದೈವದ ಹತ್ರ ಹೋದರು. ಆ ಕ್ಯಾಮರಾ ಕಿಸೆಯಲ್ಲಿ ಹೀಗೆ ಇತ್ತು. ದೈವದ ಹತ್ರ ಬೂಲಿ ತೆಗೆದ್ರು. ಅಲ್ಲಿ ರೂಮಲ್ಲಿ ಬೆಡ್ರೂಮ್ನಲ್ಲಿದ್ದಂಥ ಮಗಳಿಗೆ ತೋರಿಸ್ತಿದ್ರು. ನಮ್ಮ ದೈವಡೇನು ಬೂಲಿ ತೆತ್ತಂದ್ರೆ ಮಗ ಅಲ್ತೇನೆ ಅಟ್ಟಲಯ್ಯ ಅಂತ. ಅಂದರೆ ಆನ್ಲೈನ್ನಲ್ಲಿ ಕೂಡ ದರ್ಶನ ಪಡೆಯುವಷ್ಟು ಆ ಅಂದರೆ ನಾವು ಏನು ನಮ್ಮ ಮಕ್ಕಳನ್ನು ನಾವೇ ಸಂಸ್ಕೃತಿ ಕಲಿಸದ ರೀತಿಯಲ್ಲಿ ನಾವು ಬೆಳೀತಾ ಬರುವಂಥದ್ದು. ನೀವು ಹೌದಾ ಅಲ್ವ ಅಂತ ನೋಡಿ, ನಮ್ಮ ಮನೆಯಲ್ಲಿ ನಮ್ಮ ಒಂದು ಕೋಣೆಯಲ್ಲಿ ಆ ಮಗಳನ್ನು ಓದಲಿಕ್ಕೋಸ್ಕರ ನಾವು ಅಲ್ಲಿ ಬಿಟ್ಟು ಬರ್ತೇವೆ. ಅಂದರೆ ಅದರ ಬದಲು ಆ ದೈವದ ಎದುರುಗಡೆ ಬಂದರೆ ಆ ದೈವ ಅಂದರೆ ಏನು, ನಾನು ನಂಬಿದ ಶಕ್ತಿ ಅಂದರೆ ಏನು ಅಂತ ಅರ್ಥೈಸ್ಕೊಳ್ಳಿಕ್ಕೆ ಅವಳಿಗೆ ಸಾಧ್ಯ ಆಗ್ತಾಯಿತ್ತು. ಅದರ ಬದಲಾಗಿ ರೂಮಲ್ಲಿ ಕೂತ್ಕೊಂಡು ಓದೋದು ಏನೂ ಇಲ್ಲ, ಸಾಮಾಜಿಕ ಜಾಲತಾಣದಲ್ಲೇ ಇರುವಂಥದ್ದು. ಇದರ ಬಗ್ಗೆ ನಾವು ಯಾಕೆ ಗಮನ ಹರಿಸಬಾರ್ದು? ಹೀಗೆ ಬಹಳಷ್ಟು ವಿಚಾರಗಳನ್ನು ನಾವು ಇಟ್ಕೊಳ್ಬೋದು. ಮತ್ತು ನಂಬಿಕೆ ಇಲ್ವ ಈಗಿನ ಕಾಲದಲ್ಲಿ? ನಂಬಿಕೆ ಇದೆ. ಎಲ್ಲರ ಹತ್ರನೂ ದೈವದ ನಂಬಿಕೆ ಇದೆ. ನಂಬಿಕೆ ಯಾವ ರೀತಿಯಲ್ಲಿ ನಂಬಿಕೆ ಇದೆ? ನನ್ನ ನಂಬಿಕೆ ಎಲ್ಲವೂ ಕೂಡ ಆಡಂಬರ ಆಗಿದೆ. ಈಗ ಆಯನ ಇಲ್ಲಡು ನೇಮೆತ್ತನಿಗೆ ಕಲ್ಲುರುಟಿ ನೇಮೆತ್ತನಿಗೆ ಆ ನೇಮಾನಾಗ ಆಯನೆಲ್ಲ 10 kg ಕೋರಿಗೆ ಕಜ್ಪು ಮನಸ್ಸು ಮಾತ್ರೆಗಳ ಅಪ್ಪಾಗ ಎಲ್ಲ ಬರ್ಪಿ ವರ್ಷ ನಮ್ಮಲ್ಲ ಅವಡು. ಬಟ್ ಆಯನ ಇಲ್ಲಡ ಆಯನ ಹಿಡ್ತು ಮಾತ್ರ ಗೌಜಿಡಾವಡು ಅಂದರೆ ಅಂತ ಅವನು ಲೈಟಿಂಗ್ಸು ತುಂಬ ಮಾಡ್ದ. ಇನ್ನೇನು ಮಾಡ್ದ 10 kg ಅದ ಬಾಡ್ದ. ನಮ್ಮ ಈ ಸರ್ತಿ 50 kg ಬಾಡ್ಕ ನಮ್ಮ ಸ್ವಲ್ಪ ಜಾಸ್ತಿ ಆಯ್ತು. ತಿಂದದ್ದು ದಕ್ಕದು ಓಪನ್ ಅಡೆ ಮುಟ್ಟಲ್ಲ ಆವಾಡೆ. ಈ ದೈವ ಯಾವತ್ತಾದ್ರೂ ಹೇಳುತ್ತಾ ನೀನು ಕೋಳಿ ಊಟ ಕೊಡು, ನೀನು ಇದನ್ನು ಕೊಡು ಅಂತ ದೈವ ಹೇಳಿ? ಯಾವತ್ತೂ ದೈವ ಹೇಳಲಿಲ್ಲ. ದೈವ ಯಾವತ್ತಾದ್ರೂ ಬಾಯಿ ಬಿಟ್ಟು ಹೇಳುತ್ತಾ ನೀನು ಚಿನ್ನದ ಮೊಗ ಮಾಡು, ಚಿನ್ನ ಮಾಡು, ಅದು ಮಾಡು, ಇದು ಯಾವತ್ತೂ ಕೇಳಲಿಲ್ಲ. ದೈವದ ನಂಬಿಕೆಯಲ್ಲೇ ಬರುವಂಥ ಮಾತುಗಳು. ನಿಕ್ಲು ಕೊರ್ಪನಲ್ಪ ಪೂತ ಎಸಲಾಣ್ಲ ಕೊರದು ನಿಕ್ಲು ಬಲ್ಲೆ ಅಂತ ದೈವ ಹೇಳಿರುವಂಥದ್ದು. ಆ ಸಂದರ್ಭದಲ್ಲಿ ನಾವು ಅದಕ್ಕೆ ಸಂಬಂಧಪಟ್ಟಾಗೆ ರೀತಿಯಲ್ಲೇ ಇರಬೇಕಾಗತ್ತೆ. ಹಾಗಾದರೆ ನಂಬಿಕೆ ಇಲ್ವಾ? ಎಲ್ಲರೂ ಕೂಡ ನಾವು ನಂಬಿಕೆ. ದೇವರ ನಂಬ್ದಿಲ್ವ? ಎಲ್ಲರೂ ಕೂಡ ನಾವು ದೇವರನ್ನು ನಂಬ್ತೀವಿ. ದೈವವನ್ನು ನಂಬುದಿಲ್ಲ? ಎಲ್ಲರೂ ಕೂಡ ನಾವು ನಂಬ್ತೇವೆ. ನಂಬಿಕೆ ಎಲ್ಲಿವರೆಗೆ ಬಂದಿದ್ದಕ್ಕೆ ಒಂದು ಸ್ವಾರಸ್ಯವಾದ ಒಂದು ಘಟನೆ ಇದೆ. ಹೀಗೆ ದೈವ ನರ್ತನ ಮಾಡಲಿಕ್ಕೆ ನಿಮಗೆಲ್ಲರಿಗೂ ಗೊತ್ತಿದೆ. ದೈವದ ಕೊಡಿಯಡಿಗೆ ಹೋದ ತಕ್ಷಣ ಎಣ್ಣೆ ಕೊಡ್ತಾರೆ. ದೈವಕ್ಕೆ ಎಣ್ಣೆ ಕೊಟ್ಟ ನಂತರ ಅವನ ಒಂದು ಮೊದಲ ಆ ದೈವದ ಚಾಕಿರಿಯ ಕಟ್ಟುಕಟ್ಟಲೆಗಳು ಶುರು ಅಂತ ಅರ್ಥ. ಆ ಎಣ್ಣೆ ಪಡೆದ ನಂತರ ಆ ವ್ಯಕ್ತಿ ಎಲ್ಲಿಗೂ ಕೂಡ ಹೋಗಲಿಕ್ಕಿಲ್ಲ. ಮತ್ತು ಆ ವ್ಯಕ್ತಿ ಅಲ್ಲೇ ಇರಬೇಕು. ಅಲ್ಲೇ ಇದ್ದ ನಂತರ ದೈವದ ಚಾಕರಿಗೆ ಕೆಲಸಗಳಲ್ಲಿ ಅವನು ತೊಡಗಿಸ್ಕೊಳ್ಬೇಕು. ಅವನು ಬೇಕಾದಾಗ ಹೋಗಿ ಸ್ನಾನ ಮಾಡಿಕೊಂಡು ಬರ್ತಾನೆ. ಅದಕ್ಕೆ ಬೇಕಾದ ಬಣ್ಣಗಾರಿಕೆಯನ್ನೆಲ್ಲ ಮಾಡ್ತಾನೆ. ಈ ದೈವದ ಎಣ್ಣೆ ಕೊಟ್ಟ ನಂತರ ನಾವು ಹೆಚ್ಚಾಗಿ ಅಂದರೆ ಎಲ್ರಿಗೂ ಕೂಡ ಕೊಡುವಂಥದ್ದು ಫಲಾರ ಅಂತ ಕೊಡ್ತಾರೆ. ಈ ಫಲಾರ ಅಂತ ಕೊಡಲಿಕ್ಕೆ ಹೋಗುವಾಗ ಮನೆಗೆ ಹೋದರು. ಮನೆಯ ಜಗಳಿಯೆಲ್ಲ ಅಥವಾ ಒಳಗೆ ಕೂರಿಸಿಕೊಂಡು ಫಲಾರ ಕೊಟ್ಟರು. ಫಲಾರ ಎಲ್ಲ ಬಡಿಸಿ ಆಯಿತು. ನಿಗ್ಲಿಗೆ ಚಾನ ಕಾಪಿಯ ಅಂತ ಕೇಳಿದರು. ಚಾನ ಕಾಪಿ ಅಂತ ಕೇಳುವಾಗ ಚಾ ಹೇಳಿತು ಕಾಪಿ ಅಂತ. ಆಗ ಈ ದೈವ ಕಟ್ತಾನಲ್ಲ ಅವನೇನು ಹೇಳಿದ, ಒಂಚೂರು ಸಕ್ಕರೆ ಕಮ್ಮಿ ಬಾಡಲೆ ಅಂತ ಹೇಳಿದ. ದಾಯಿಗೆ ಸಕ್ಕರೆ ಕಮ್ಮಿ ಬಾಡಲಿ, ಸಕ್ಕರೆ ಒಂಚೂರು ಶುಗರ್ ಉಂಡ ಹಿಡ್ದಾರ, ಸಕ್ಕರೆ ಬರೋ ಪಾಡು ರುಚಿ ಅಂತ ಹೇಳ್ದ. ಆಯಿತು ಅಂತ ಹೇಳಿತ್ತು. ಮನೆ ನಿಮಗೆ ಗೊತ್ತಿದೆ, ಫಲಾರ ಕೊಡೋದು ಮನೆ ಒಡತಿಗೆ ಕೊಡುವಂಥದ್ದು. ಎಲ್ಲ ಕೊಟ್ಟಾಯಿತು. ಫಲಾರೆಲ್ಲ ಸೇವಿಸಿ ಆಯಿತು. ಎಲ್ಲ ಮುಗೀತು. ಸ್ನಾನ ಮಾಡಿ ಬಂದ, ಮುಖವರ್ಣಿಕೆ ಮಾಡಿದ. ದೈವದ ನರ್ತನ ಎಲ್ಲ ಮುಗಿಯಿತು. ದೈವದಲ್ಲಿ ಒಂದು ಕಟ್ಲೆ ಇದೆ, ಮನೆಗೆ ಬಂದು ಹಾಲು ಕುಡಿಯುವುದು ಅಂತ ಇದೆ. ನಿಮಗೆಲ್ಲರಿಗೂ ಗೊತ್ತಿದೆ, ನಮ್ಮ ತರವಾಡು ಮನೆಗೆ ಬಂದು ಆ ದೈವ ಹಾಲು ಕುಡಿತದೆ. ಆ ಹಾಲು ಕುಡಿಯುವಾಗ ದೈವ ಕೊಡಿ ಅಡಿಯಲ್ಲಿ ಹೇಳಿತ್ತು, ಆಂಡ್ ಅವಾಗ 10 ಸಂಸಾರ ಕುಟುಂಬ ಸಂಸಾರ ಮಾತ್ರ ಸೇರಿದಾರೆ, ನೀಕ್ಲು ಕೊರ್ಪುನಂಚಿನ ಒಂಜಿ ಕಂಡೆ ಪೇರಿಗೆ ನಮ್ಮ ಪೋಯ್ ಇಲ್ಲದ ಮೊಟ್ಟಿಕಲ್ಲು ಬರ್ತಕ ಅಂತ ಹೇಳಿದರು. ಮೊಟ್ಟಿಕಲ್ಲು ಬರ್ತಕ ಅಂತೇಳಿ ದೈವದ ಇಲ್ಲದ ಮೆಟ್ಲ ಭಾಗದಲ್ಲಿ ಬಂತು. ದೈವ ಕೂತ್ಕೊಂಡಾದಾಗ ಹಾಲು ತರ್ತಾರೆ. ಹಾಲು ತಂದಾಗ ಒಂದು ಲೋಟದಲ್ಲಿ ಅಥವಾ ಬಟ್ಲಲ್ಲಿ ಹಾಲು ತೊಗೊಂಡು ಬರ್ತಾರೆ. ಅದ್ರ ಜೊತೆಗೆ ಸಕ್ಕರೆ ತೊಗೊಂಡ್ಬರ್ತಾರೆ. ಅದ್ರ ಜೊತೆಗೆ ಬಾಳೆಹಣ್ಣು ತೊಗೊಂಡು ಬರ್ತಾರೆ. ಆವಾಗ ದೈವದ ಎದುರುಗಡೆ ಇಡ್ತಾರೆ. ದೈವ ಏನು ಮಾಡ್ತದೆ, ಹಾಲನ್ನು ಹಾಕಿ ಅದಕ್ಕೆ ಬಾಳೆಹಣ್ಣು ಹಾಕಿ ಸಕ್ಕರೆ ಹಾಕುವಂಥದ್ದು. ಈ ಬಾಳೆಹಣ್ಣನ್ನು ಹಾಕಿ ಆಯಿತು. ಸಕ್ಕರೆ ಹಾಕುವಾಗ ಮನೆಯೊಡತಿ ನಿಲ್ಲಿಸ್ರು, ಬೇಡ 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 ಅಂತ. ಯಾಕೆ ಬೇಡ? ಆಗ ಎಲ್ಲರೂ ಹೇಳಿದ್ರು, ಯಾಕೆ ಬೈ ಸಕ್ಕರೆ ಪಾಡೋಡತ್ತ ದೈವ ಪೇರು ಕೊರ್ಪನತ್ತ ಅಂತ. ಆಗ ಮನೆಯೊಡತಿ ಹೇಳ್ತಾರೆ, ಇಜಿಜಿ ಯಾರಿಗೂ ಶುಗರ್ ಉಂಡು ಪಾಡೋ ಚಿನಿಕ್ಲು ಪೇರಿಗೆ ಸಕ್ಕರೆ ಅಂತ. ಅದರ ಅರ್ಥ ಏನು ನೋಡಿ, ನಂಬಿಕೆ ಉಂಟವರಿಗೆ, ಮುಗ್ಧತೆ ಅವ್ರದ್ದು. ಆದರೆ ನಮ್ಮ ನಂಬಿಕೆ ಯಾವ ರೀತಿಯಲ್ಲಿದೆ? ಅವರು ಸಕ್ಕರೆ ಬೇಡ ಅಂತ ಹೇಳಿದ್ದು ಯಾವುದಕ್ಕೆ? ಚಹಾ ಕುಡಿಯುವಾಗ ದೈವ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿದ್ದಾಗ. ಈಗ ನಮ್ಮ ಮನೆಗೆ ಬಂದದ್ದು ದೈವ. ಆ ದೈವಕ್ಕೆ ನಾವು ಯಾವ ರೀತಿಯಲ್ಲಿ ನಾವು ಕೊಡಬೇಕು? ಆ ರೀತಿಯಲ್ಲಿ ಕೊಡುವಂತಹ ಒಂದು ಮನಸ್ಥಿತಿಯಲ್ಲಿ ನಮ್ಮಲ್ಲಿ ಬೆಳೀತಾ ಇಲ್ಲ. ಅಂದರೆ ನಂಬಿಕೆ ಉಂಟು, ಅವ್ರ ಹತ್ರ ಮುಗ್ಧತೆ ಉಂಟು. ಅಂದರೆ ಇದನ್ನು ತಿಳಿಸುವಂಥ ವ್ಯವಸ್ಥೆ ಯಾರು ಮಾಡಬೇಕು? ನಾವು ಯಾವುದಕ್ಕೆ ಇದನ್ನು ಆತ್ಮವಿಮರ್ಶೆ ಮಾಡೋದಿಲ್ಲ. ಈ ರೀತಿಯಾಗಿ ಬಹಳಷ್ಟು ವಿಚಾರಗಳನ್ನು ನಾವು ನೋಡಿಕೊಂಡು ಬರ್ಬೋದು. ಹಾಗೆಯೇ
ನೀವು ನೋಡಿರ್ಬೋದು. ಈಗ ನೀವು ಅಂತೂ ಕಾಂತಾರ ಅಂತೂ ಬಂದ ಮೇಲಂತೂ ದೈವದಲ್ಲಿ ಹೇಗಿದೆ ಅಂತಂದರೆ ಆ ಜೀಟಿಗೆ ಅವತಾರ ಅಂತೂ ಬಹಳಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲೂ ಕೂಡ ನಾವು ನೋಡ್ಬೋದು. ಈಗೀಗ ಒಂದೊಂದು ದೈವಗಳಿಗೆ ಕೆಲವೊಂದು ಸೀಮಿತವಾದ ಚೌಕಟ್ಟುಗಳಿದ್ದಾವೆ, ಕೆಲವು ಕಟ್ಟುಕಟ್ಟಲೆಗಳಿದ್ದಾವೆ. ಕಟ್ಟುಕಟ್ಟಲೆಗೆ ಅಂದರೆ ಆ ಜೀಟಿಗೆಯಲ್ಲಿ ಕೋಲು ಜೀಟಿಗೆ ಮತ್ತು ಪಂಚಜೀಟಿಗೆ ಅಂತ ಇದೆ, ನಿಮ್ಗೆ ಗೊತ್ತಿರ್ಬೋದು. ಈ ಪಂಚಜೀಟಿಗೆ ದೇವರಿಗೆಲ್ಲ ಎದುರುಗಡೆ ಹಿಡ್ಕೊಂಡು ಹೋಗುವಂಥದ್ದು, ದೈವಕ್ಕೂ ರಾಜನ ದೈವಗಳಿಗೆ ಹಿಡಿಯುವಂಥ ಪಂಚಜೀಟಿಗೆ. ಈಗೀಗ ಏನಾಗಿದೆ ಅಂದರೆ ಪಂಚಜೀಟಿಗೆ ಎಲ್ಲ ದೈವಗಳಿಗೂ ಹಿಡಿಯುವಂಥ ವ್ಯವಸ್ಥೆ ಬಂದುಬಿಟ್ಟಿದೆ. ನಾವು ಯಾಕೆ ನಮ್ಮ ವ್ಯವಸ್ಥೆಗಳನ್ನು ಬದಲಾಯಿಸಿಕೊಳ್ತಾ ಇದ್ದೇವೆ? ಒಂದು ಕಾಲದಲ್ಲಿ ಕೊರಗತನಿಯನಿಗೆ ಮನೆಯ ಅಂಗಳದಲ್ಲಿ ತಡಪೆಯಲ್ಲಿ ನಾವು ಇಟ್ಟುಕೊಂಡು ಬಡಿಸುತ್ತಿದ್ದಂಥ ಕಾಲ ನಮ್ಮ ಹಿರಿಯರದಾಗಿತ್ತು. ಹಿರಿಯರು ಬಹಳ ಯಶಸ್ವಿಯಾಗಿ ಜೀವನವನ್ನು ನಡೆಸ್ತಾ ಬಂದವರು. ಆದರೆ ಈಗಿನ ಕಾಲದಲ್ಲಿ ಏನಾಗಿದೆ, ನನ್ನ ತರವಾಡು ಮನೆಯಲ್ಲಿರುವಂಥ ಕೊರಗತನಿಯನ್ನು ಬಿಟ್ಟು ಕೂಡ ನನ್ನ ಮನೆಯಲ್ಲೂ ಕೂಡ ನಂಬುವಂಥ ಸ್ಥಿತಿವರೆಗೆ ನಾವು ಬಂದಿದ್ದೇವೆ. ಹಾಗಾದರೆ ನಾವು ದೈವಗಳನ್ನು ಅವರವರ ಮನೆಯಲ್ಲಿ ನಂಬಲಿಕ್ಕೆ ಸಾಧ್ಯನಾ? ಈ ಬಗ್ಗೆ ನಾವೆಲ್ಲರೂ ಆಲೋಚನೆ ಮಾಡಬೇಕಾಗತ್ತೆ. ಹಾಗೆಯೇ ದೈವ ಕಟ್ಟುವವರಿಗೆ ಕಷ್ಟ ಇಲ್ವ ಅಂತ ಹೇಳಿದ್ರೆ ಖಂಡಿತವಾಗಲೂ ಕಷ್ಟ ಇದೆ. ಆ ಮುಖ ವರ್ಣಿಕೆ ಮಾಡಿದ ನಂತರ ಆ ಮುಖದಲ್ಲಿ ಆಗುವಂತಹ ಆ ನೋವುಗಳು ಅಥವಾ ಮುಖದಲ್ಲಿ ಆಗುವಂಥ ಎಲರ್ಜಿ ಅಂತ ನಾವೇನು ಕರಿತೇವೆ, ಚರ್ಮದಲ್ಲಿ ಕೆಲವೊಂದು ಸಮಸ್ಯೆಗಳು ಬರ್ತವೆ. ಈ ಎಲ್ಲ ಕಟ್ಟಗಳನ್ನು ಕಟ್ಟಿದಾಗ ರಕ್ತ ನಿಲ್ಲುವಿಕೆ ಆಗಿರ್ಬೋದು, ಕಾಲಿಗೆ ಗಗ್ಗರ ಹುಡ್ಕೊಳ್ಳೋದಾಗಿರ್ಬೋದು, ಲೋಡುಗಳು ಅಂದರೆ ಎಲ್ಲ ಮುಡಿ ಇವುಗಳೆಲ್ಲ ಬಂದಾಗ ಒಟ್ಟು ದೇಹಗಳು ಬಳಲಿ ಹೋಗಿರ್ತವೆ. ಇಂತಹ ಸಂದರ್ಭಗಳಲ್ಲಿ ನಮ್ಮನ್ನು ಕಾಪಾಡುವಂಥ ಶಕ್ತಿ ಅಂತಂದರೆ ಆ ದೈವ ಬಿಟ್ಟು ಬೇರೆ ಯಾವುದೂ ಅಲ್ಲ ಅನ್ನೋದು ನನ್ನ ಅನಿಸಿಕೆ. ಈ ಮೂಲ ನಂಬಿಕೆಯನ್ನು ನಾವು ಉಳಿಸಿಕೊಂಡು ಬರಬೇಕು. ಹಾಗಾದರೆ ಮೂಲ ನಂಬಿಕೆ ಅನ್ನೋದು ಯಾವುದು? ಆ ದೈವದ ನಮ್ಮ ಹಿರಿಯರು ಹೇಳಿದ್ರಲ್ವ, ಅಂಗಳದಲ್ಲಿ ಮರದ ಅಡಿಯಲ್ಲಿ ಕಲ್ಲನ್ನು ಇಟ್ಟು ಹೇಗೆ ನಂಬ್ತಾ ಬರ್ತಾ ಇದ್ರ ಅದೇ ರೀತಿಯಾದಂತಹ ಒಂದು ನಂಬಿಕೆ ಇತ್ತು. ಅವರ ಹತ್ರ ಇದ್ದಂತಹ ಮೂಲ ಆ ಆರಾಧನೆಯ ಒಂದು ಭಕ್ತಿ ಏನಿತ್ತ, ಆ ಭಕ್ತಿಯನ್ನು ನಾವು ಇವತ್ತು ನೋಡಬೇಕು ಅಂತ ಕಾಯ್ತಿರುವಂಥದ್ದು. ನನ್ನ ದೃಷ್ಟಿಯಲ್ಲೂ ಇರೋದು ಕೂಡ ಹಾಗೇನೆ. ನನಗೆ ಸಾಧ್ಯವಾದಷ್ಟು ಮಟ್ಟಿಗೆ ನನ್ನ ಸಣ್ಣ ಪ್ರಾಯದಿಂದ ನಾನು ಇಲ್ಲಿವರೆಗೆ ಏನನ್ನು ನೋಡ್ತಾ ಬಂದೆನ ಅದನ್ನೇ ನಾನು ಮಾಡಿಕೊಂಡು ಬರಬೇಕು. ನಾನು ಅತಿರೇಕವಾಗಿ ಯಾವುದನ್ನು ಕೂಡ ವರ್ತಿಸದೆ, ಯಾವುದನ್ನು ಕೂಡ ಮನರಂಜನೆಗೋಸ್ಕರ ಇಡದೆ, ಏನು ದೈವ ಅಂತ 10 ಜನ ನಂಬಿದಾಗ ಅಲ್ಲಿ ನಾನು ದೈವವಾಗಿ ನಾನು ಕಾಣಬೇಕು ಅನ್ನೋಂಥ ಬಯಕೆ ನನ್ನದು. ಅಂದರೆ ಮೊದಲಿನ ಮೂಲ ಕಟ್ಲೆಗಳು ಏನಿದ್ದಾವೆ ಅವುಗಳನ್ನು ನಾನು ಉಳಿಸಬೇಕು ಅನ್ನುವಂಥ ನಂಬಿಕೆ ನನ್ನದು. ದೈವದ ಕೊಡಿಯಡಿಯಲ್ಲಿ ಒಂದು ಮಾತಿದೆ, ಹೊಸತನ್ನು ತೋಡಡೆ ಅಂತ. ಪರತ್ತನಿಗೆ ಪಡೆ ಹೊಸತನ್ನು ತೋಡಡೆ ಅಂದರೆ ಹೊಸತನ್ನು ಯಾವುದನ್ನು ಮಾಡಲಿಕ್ಕೆ ಹೋಗೋದು ಬೇಡ, ಹಿಂದಿನದೇ ಸಾಕು. ನಮಗೆ ಹಿಂದಿನದೇ ಕಟ್ಟುಕಟ್ಟೆಗಳು ಸಾಕು. ಈಗ ನಾನು ಆವಾಗ ನಿಮಗೆ ಉದಾಹರಣೆ ಹೇಳಿದೆ, ಭಾರಿ ಉಸರ್ದಯ ದೈವ ಅಂತ. ನಾನು ನಿಮ್ಮ ಹತ್ರ ಪ್ರಶ್ನೆ ಕೇಳಿದೆ, ಉಸರ್ದಯ ಅಂತಂದರೆ ಹೇಗೆ? ಉಸರ್ದಯ ಅಂದರೆ ಹೇಗೆ? ಅವನಿಗೆ ಶಕ್ತಿ ಇದೆ ಅಂತಾನ, ಅಥವಾ ಅವನು ಜಾಸ್ತಿ ಹೊರಳಾಟ ಮಾಡ್ತಾನಂತೇಳಿ, ಅಥವಾ ಜಾಸ್ತಿ ಹಾರ್ತಾನಂತೇಳಿ, ಜಾಸ್ತಿ ಜಂಪ್ ಮಾಡ್ತಾನಂತೇಳಿ? ಹಾಗಾದರೆ ನನಗೆ ಯಾವುದೋ ಒಬ್ಬ ಸರ್ಕಸ್ನವನು ತಂದು ದೈವ ಕಟ್ಟಿಸ್ಬೋದಲ್ಲ? ಭಯಂಕರ ಜಂಪ್ ಮಾಡ್ತಾರೆ ಅವರು, ಬೇಕಾದ ಎತ್ತರದಿಂದೆಲ್ಲ ಜಂಪ್ ಮಾಡ್ತಾರೆ. ಹಾಗೆ ಬೇಡ ನನಗೆ ಬೇಕಾದೇನು ದೈವದ 16 ಕಟ್ಲೆಗಳನ್ನು ಯಾರು ಚೆನ್ನಾಗಿ ಯಶಸ್ವಿಯಾಗಿ ಪೂರ್ಣಗೊಳಿಸುತ್ತಾನೋ ಅವನೇ ನಿಜವಾದ ದೈವನರ್ತಕ ಅನ್ನೋದು ನನ್ನ ಅನಿಸಿಕೆ. ಅಂದರೆ ದೈವದ ಕಟ್ಲೆ ಏನು 16 ಆಗಬೇಕಾ, ಆ 16 ಕಟ್ಲೆಗಳು ಕೂಡ ಪೂರ್ಣವಾದರೆ ಮಾತ್ರ ಅದು ದೈವಾರಾಧನೆ ಅಂತ ನಡೆಯುವಂಥದ್ದು. ಇಲ್ಲಿ ನಾವು ಗಮನಿಸಬೇಕಾದದ್ದು, ಒಬ್ಬ ದೈವ ನರ್ತಕನ ಆಗಿ ಅಂದರೆ ಆ ದೈವ ಕಟ್ಟುವಂತಹ ಸಮುದಾಯದವರದು ಕೇವಲ ನರ್ತನ ಸೇವೆ ಮಾತ್ರ, ದೈವ ಆರಾಧನೆಯ ಒಂದು ಭಾಗ ಮಾತ್ರ. ಇಡೀ ದೈವಾರಾಧನೆ ಅನ್ನುವಂಥ ಒಂದು ಚೌಕಟ್ಟು ಪೂರ್ಣ ಆಗಬೇಕು ಅಂತಂದರೆ 16 ವರ್ಗದವರು ಕೂಡ ಅಲ್ಲಿ ಪಾಲುದಾರರಾಗಿರ್ತಾರೆ. 16 ವರ್ಗಗಳು ಕೂಡ ಒಟ್ಟು ಸೇರಿದರೆ ಮಾತ್ರ ಒಂದು ಮುಷ್ಟಿಯಾಗಿ ಅದು ದೈವಾರಾಧನೆ ಒಂದು ನಡೀತದೆ ಅನ್ನುವಂಥ ಒಂದು ಅನಿಸಿಕೆ ನಂದು. ಅಂತಹ ಮೂಲ ನಂಬಿಕೆಗಳನ್ನು ನಾವು ಉಳಿಸ್ಕೊಳ್ಬೇಕಂತೆ. ಮೂಲ ನಂಬಿಕೆ ಅಂತಂದರೆ ಹೇಗೆ? ಈಗ ಕೆಲವರು ಹೇಳ್ತಾರೆ, ಈಗ ಅದಕ್ಕೊಂದು ಸ್ವಾರಸ್ಯ ಘಟನೆ ಇದೆ. ನಾವು ಕೆಲವು ಕಡೆ ಅದನ್ನು ಭಾಷಣದಲ್ಲೆಲ್ಲ ಹೇಳ್ತೇವೆ. ಮೊದಲೇನೆಲ್ಲ ಕೂಡು ಕುಟುಂಬ ಇರ್ತಾಯಿದ್ದು. ಕೂಡು ಕುಟುಂಬ ಅಂದರೆ ದೈವಗಳಿಗೆ ಅಗೆಲು ಬಡಿಸೋದು ಎಲ್ಲ ನಿಮಗೆ ಗೊತ್ತಿದೆ. ನಾವು ಅಮಾವಾಸ್ಯೆ ನಿಮಗೆ ಕೆಲವೆಲ್ಲ ಅದು ನಮ್ಮ ಕಳೆದು ಹೋದಂಥ ಹಿರಿಯರನ್ನು ನಾವು ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಬೇರೆ ಬೇರೆ ಜಾತಿ ಸಮುದಾಯಕ್ಕೆ ಸಂಬಂಧಿಸಿದಂತೆ ನಮ್ಮಲ್ಲಿ ಪದ್ಧತಿಗಳಿದ್ದಾವೆ. ಅದೇ ರೀತಿ ನಮ್ಮ ತುಳುವರ ಪದ್ಧತಿಯಲ್ಲಿ ಹೇಗೆ ಅಂತಂದರೆ ಆಗ್ಲೇನು 11 ಲೆಪ್ಪುನ ಅಥವಾ 14 ಸೇರ್ಸವನು ಅಂತ ಹೇಳ್ತಾರೆ. ಅಂಥ ಒಂದು ಕಟ್ಲೆಯನ್ನು ಕುಟುಂಬದ ಮನೆಯಲ್ಲಿ ಮಾಡ್ತಾ ಇದ್ರು. ಅವರೆಲ್ಲರೂ ಕೂಡ ದೂರದಲ್ಲಿದ್ದವರು, ಕೆಲಸದಲ್ಲಿದ್ದವರು ಅಷ್ಟೊತ್ತಿಗೆ ಅಗೆಲೆಲ್ಲ ಬಡಿಸಿದ್ರು. ಒಂದು ಬೆಕ್ಕು ಬಂದು ಉಪದ್ರ ಕೊಡ್ತಾ ಇತ್ತು ಅವರಿಗೆ. ಬೆಕ್ಕು ಉಪದ್ರ ಕೊಡೋದೇನು, ಅಲ್ಲಿ ಕೋಳಿ ಅಡುಗೆ ಬಳಸಿರ್ತಾರಲ್ಲ, ಆ ಬಡಿಸಿರೋದಕ್ಕೆ ಏನು ಪೀಸ್ ಕಾಣ್ತದೆ ಅದಕ್ಕೆ ಓಡೋದು. ಆದರೆ ಬೆಕ್ಕನ್ನು ಇಂದು ಯಾಪಲ್ಲ ತಪ್ಪು ಇಜ್ಜತ್ ಅಂತ ಹೇಳ್ಕೊಂಡು ಅಲ್ಲೇ ಒಳಗಿದ್ದ ಒಂದು ಕುರುವೆ ತಗೊಂಡು ಬಂದರು. ಅದನ್ನು ಬೆಕ್ಕನ್ನು ಮುಚ್ಚಿ ಅಲ್ಲೇ ಅವರಿದ್ದ ಜಾಗದಲ್ಲೇ ಎದುರುಗಡೆ ಇಟ್ಟರು. ಹಾಗಂತೇಳಿ ದಿನ ಕಳೀತು, ಅದೆಲ್ಲ ಕೆಲಸಗಳು ಮುಗಿಯಿತು. ಹೋದಾಗ ನೆಕ್ಸ್ಟ್ ಮತ್ತೆ ವರ್ಷಗಳ
ವರ್ಷಗಳೆಲ್ಲ ಕಳೆದ ನಂತರ ಫ್ಲ್ಯಾಟ್ನಲ್ಲಿದ್ದ ಮಗ ನನ್ನ ಮನೆಯಲ್ಲಿ ಕೂಡ ಮಾಡಬೇಕು, ನನ್ನ ಮನೆಯಲ್ಲಿ ಮಾಡ್ತಾಯಿದ್ರು ಮೊದಲು ಅಗೆಲ್ ಬಡಿಸ್ತಾಯಿದ್ರು ಅಂತೇಳಿ ಹಿರಿಯರಿಗೆ ಫ್ಲ್ಯಾಟಲ್ಲಿ ಬಡಿಸಲಿಕ್ಕೆ ಶುರು ಮಾಡಿದರು. ಫ್ಲ್ಯಾಟಲ್ಲಿ ಬೆಕ್ಕುಗಳು ಇರೋದಿಲ್ಲ. ಇವು ಎಂತ ಮಾಡಿದ್ರು, ಅಗೆಲೆಲ್ಲ ಬಡಿಸಿ ಆಯಿತು, ಫಾರ್ಮ್ನಿಂದ ಕೋಳಿ ತಂದರು, ಫಾರ್ಮ್ನಿಂದ ಕೋಳಿ ತಂದು ಅಡುಗೆ ಎಲ್ಲ ಮಾಡಿ ಆಯಿತು. ಮಾಡಿದ ನಂತರ ಬಡಿಸಬೇಕಾದ್ರೆ ಇದು ಆ ಬೆಕ್ಕಿನ ನೆನಪಾಯಿತು. ಬೆಕ್ಕಿ ಎಲ್ಲಿದೆ? ಬೆಕ್ಕಿಲ್ಲ ಫ್ಲ್ಯಾಟಲ್ಲಿ. ಏನು ಮಾಡ್ತಾರೆ? ಆಗ ಸಣ್ಣ ಮಗು ಹೇಳ್ತಂತೆ, ಕೆಳಗಡೆ ಮನೆಯ ರೀಟಾ ಆಂಟಿಯ ಮನೆಯಲ್ಲಿ ಒಂದು ಬೆಕ್ಕು ಉಂಟು ಅಂತ. ಆಗ ಅವ ಹೇಳಿದೆ, ಹೋಗಿ ಬೆಕ್ಕನ್ನು ತೊಗೊಂಡು ಬಾ ಅಂತ. ಆ ಬೆಕ್ಕನ್ನು ಅಲ್ಲಿ ತೊಗೊಂಡು ಬಂದು ಇಲ್ಲಿ ಅಗೆಲ್ಲ ಎದುರು ಕಡೆಗೆ ಒಂದು ಬುಟ್ಟಿ ಕವಚಿ ಅಲ್ಲಿ ಇಡುವಂಥದ್ದು. ಇದು ನಂಬಿಕೆಯಾ? ಇದು ನಂಬಿಕೆಯಾ? ಯಾವ ರೀತಿಯ ನಂಬಿಕೆ ಬೇಕು ಅಂತ. ಹಾಗಾದರೆ ನಾವು ನಮ್ಮ ಮೂಲ ನಂಬಿಕೆಯನ್ನು ನಾವು ಉಳಿಸಿಕೊಂಡಿದ್ದೇವೆ. ಯಾವ ರೀತಿಯ ನಂಬಿಕೆ? ನಾವು ಅದನ್ನು ಅರ್ಥೈಸಿಕೊಳ್ಳದೆ ಹೋದ್ವಾ? ಅಂದರೆ ನಾವು ನಮ್ಮ ಹಿರಿಯರು ಹೇಳಿದಂಥ ಮಾತುಗಳನ್ನು ನಾವು ಕೇಳದೆ ಹೋದ್ವಾ? ಈ ರೀತಿಯಾಗಿ ನಾವು ಅರ್ಥೈಸ್ಕೊಳ್ಬೇಕಾಗತ್ತೆ. ಅಂತಹ ಮೂಲ ನಂಬಿಕೆಗಳೇನಿದ್ದಾವೆ ಅಂಥ ನಂಬಿಕೆಗಳನ್ನು ನಾವು ಉಳಿಸಿಕೊಂಡು ಹೋಗಬೇಕಾಗತ್ತೆ. ಇಡೀ ದೈವಾರಾಧನೆಯ ಕಟ್ಟುಕಟ್ಲೆಯಲ್ಲಿ ನಾವು ಮಾತುಕತೆ ಮಾಡ್ತಾ ಹೋದರೆ ಆ ದೈವಾರಾಧನೆ ಎನ್ನುವಂಥದ್ದು, ನಾನು ಆವಾಗಲೇ ಹೇಳಿದೆ, ಅದು ನಮ್ಮ ವಿಚಾರಕ್ಕೆ ನಿಲುಕದಂತಹ ವಿಚಾರ. ಅವುಗಳನ್ನು ನಾನು ಮಾತಾಡ್ತೇನೆ ಅಂತ ಹೇಳಿದರೆ ಅದು ನಿಜವಾಗ್ಲೂ ದೊಡ್ಡ ತಪ್ಪಿನ ಕೆಲಸ ಆಗ್ಬೋದು. ಒಂದಷ್ಟು ವಿಚಾರಗಳನ್ನಷ್ಟೇ ಇಷ್ಟೇ ಹೇಳ್ಬೋದಷ್ಟೇ ಹೊರತು ದೈವದ ಕೊಡಿಯಡಿಯಲ್ಲಿ ತಿಳಿಯುವಂಥ ವಿಷಯಗಳು ಅನೇಕ ಇದ್ದಾವೆ ಅಂತಂದರೆ, ಇವತ್ತು ಈ ಮನೆಯಲ್ಲಿ ಆಗುವಂಥ ದೈವದ ಚಾಕರಿಗೂ ಕೆಳಗಿನ ಮನೆಯಲ್ಲಿ ನಡೆಯುವ ದೈವದ ಚಾಕರಿಗೂ ಅಜಗಜಾಂತರ ವ್ಯತ್ಯಾಸಗಳಿದ್ದಾವೆ. ಇಲ್ಲಿ ಹೇಳುವಂಥ ಪಾಡ್ದನಕ್ಕೂ ಅಲ್ಲಿ ಹೇಳುವಂತಹ ಪಾಡ್ದನಕ್ಕೂ ವ್ಯತ್ಯಾಸಗಳಿದ್ದಾವೆ. ಇಲ್ಲಿ ಹೇಳುವಂಥ ಶಬ್ದಗಳಿಗೂ ಅಲ್ಲಿ ಹೇಳುವಂಥ ಶಬ್ದಗಳಿಗೂ ವ್ಯತ್ಯಾಸಗಳಿದ್ದಾವೆ. ಇವತ್ತು ಈ ಭಾಗದ ತುಳುವರ ನಮ್ಮ ಭಾಷೆಗಳು ನಿಮಗೆಲ್ಲರಿಗೂ ಗೊತ್ತಿದೆ, ತುಳು ಯಾವ ರೀತಿ ಇದೆ. ಅದೇ BC ರೋಡ್ ಕಳೆದು ಮಂಗಳೂರು ಅಥವಾ ಉಡುಪಿಯ ಭಾಗಕ್ಕೆ ಹೋದರೆ ಅಲ್ಲಿಯ ತುಳು ನಮಗೆಲ್ಲರಿಗೂ ಗೊತ್ತಿದೆ. ಈ ತುಳು ಭಾಷೆಯಲ್ಲಿ ನಮ್ಮ ಭಾಷೆಗಳೇನಿದ್ದಾವೆ, ನಮ್ಮ ಶಬ್ದಗಳೇನಿದ್ದಾವೆ ಅವುಗಳನ್ನೇ ನಾವು ಉಪಯೋಗಿಸಿಕೊಂಡು ನಾವು ಯಾವ ರೀತಿಯಾಗಿ ದೈವಾರಾಧನೆಯನ್ನು ಉಳಿಸಿಕೊಂಡು ಬಂದಿದ್ದೇವೆ ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ನೆನಪಿನಲ್ಲಿ ಇಟ್ಕೊಳ್ಬೇಕಾಗತ್ತೆ. ನನಗೆ ಇಷ್ಟೇ ಹೇಳುವಂಥದ್ದು, ನಾನು ಏನಂತಂದರೆ, ಇಡೀ ಹಿರಿಯರು ಯಾರಿದ್ದಾರೆ ಆ ಹಿರಿಯರು ಅವರು ಜ್ಞಾನವಂತರು. ಅಂದರೆ ಅವರಿಗೆ ಒಂದು ಮುಗ್ಧತೆ ಇರ್ತಿತ್ತು. ಕೆಲವು ಸಲ ಹೇಳ್ತಾಯಿದ್ರು, ನಾನು ದೈವದ ಚಾಕರಿಗೆ ಹೋಗುವಾಗ ಹೇಳೋದು, ನಿಕ್ಕದಾಯಿ ಮರೆ ನಿಕ್ಕದ ಸಿಂಗುಲ್ ಇಡೀ ಸಂಬಳ ದಿಕ್ಕುಜಿ ನಿಕ್ಕದಾಯಿ ದೈವದ ಕೊಡಿಯಡಿಗೆ ಬರಪ್ಪ ಅಂತ. ನನಗೆ ಇಷ್ಟೇ ಹೇಳೋದು, ದೈವದ ಕೊಡಿಯಡಿಗೆ ನಾನು ಸಂಬಳಕ್ಕೋಸ್ಕರ ಬರೋದಲ್ಲ. ಆ ದೈವದ ಒಂದು ಕಟ್ಲೆ ಇತ್ತಲ್ಲ, ಈ ನಂಬಿಕೆ ಇತ್ತಲ್ಲ, ಅದು ಯಾವಾಗ ಶುರುವಾಯಿತೋ ನಮಗೆ ಗೊತ್ತಿಲ್ಲ. ಆದರೆ ಇಲ್ಲಿ ಮನುಷ್ಯ ಅಂದರೆ ದೇವರು ಕೊಟ್ಟಿರುವಂಥ ಒಂದು ಪುಣ್ಯದ ಜನ್ಮ ಇದೆ ನೋಡಿ, ಮನುಷ್ಯನಾಗಿ ಹುಟ್ಟಬೇಕು ಅಂತ. ಹಾಗಾದರೆ ನಾನು ಇವತ್ತು ಓದಿದ್ದೇನೆ, ಇವತ್ತು ಇಂಜಿನಿಯರ್ ಆಗಿದ್ದೇನೆ, ನನ್ನ ಕೆಲಸವನ್ನು ಮಾಡ್ತಾ ಬಂದರೆ ಈಗ ಕುಂಬಳೆ ಸೀಮೆಯಲ್ಲಿ ಉಳ್ಳಾಕ್ಲು ದೈವ ಕಟ್ಟಿಸೋದು ಯಾರ ಹತ್ರ? ಈ ಪ್ರಶ್ನೆ ನನ್ನ ಹತ್ರ ಮೂಡುವುದಿಲ್ವಾ? ಹಾಗಾದರೆ ಆ ಚಾಕರಿಯನ್ನು ಮಾಡಿಸಬೇಕು ಅಂದರೆ ಯಾರು ಮಾಡಬೇಕು? ನಾನೇ ಮಾಡಬೇಕಲ್ವಾ? ಅಂದರೆ ನನಗೆ ಈ ಸಮಾಜ ಕೊಟ್ಟಿರುವ ಕೆಲಸ ಏನು? ಸಮಾಜ ಕೊಟ್ಟಿರೋದು ನೀನು ದೈವನರ್ತನ ಮಾಡು ಅಂತ. ಹಾಗಾದರೆ ಬಲ್ಲಾಳರು ಅವರ ಕಾಲದಲ್ಲಿ ನಮಗೆ 5 ಮುಡಿ ಗದ್ದೆ ಕೊಟ್ಟದ್ದು ಯಾಕೆ? ನೀನು ಇಲ್ಲಿ ಕೆಲಸ ಮಾಡಿಕೊಂಡಿರುವಂತಲ್ವಾ? ಹಾಗಾದರೆ ದೈವನರ್ತನವನ್ನು ಯಾರು ಮಾಡಬೇಕು? ನಾನೇ ಮಾಡಬೇಕಲ್ವ ಅನ್ನೋ ಉತ್ತರವನ್ನು ನಾನು ಕೊಡ್ತಾ ಇದ್ದೆ. ಅಂದರೆ ನನಗೆ ಕೈ ತುಂಬ ಸಂಬಳ ಸಿಕ್ಕಿದ ತಕ್ಷಣ ನಾನು ದೈವಾರಾಧನೆಯನ್ನು ದೂರ ಇಟ್ಟು ನಾನು ಹಿಂದಕ್ಕೆ ಹೋಗಬೇಕು ಅಂತ ನನ್ನ ಮನಸ್ಸಿನಲ್ಲಿ ಖಂಡಿತವಾಗ್ಲೂ ಇಲ್ಲ. ನಾನು ಎಷ್ಟೇ ವರ್ಷ ಆಗಲಿ ಅಥವಾ ಎಷ್ಟೇ ದೊಡ್ಡ ವ್ಯಕ್ತಿ ಆಗಲಿ, ದೇವರ ಇಚ್ಛೆಯಿಂದ ಆದರೆ ಖಂಡಿತವಾಗಲೂ ಆ ದೈವದ ಕೊಡಿಯಡಿಗೆ ಹೋಗಿ ನನ್ನ ಜೀವನ ಇರುವವರೆಗೂ, ನನ್ನ ಬದುಕು ಇರುವವರೆಗೂ ದೈವನರ್ತನ ಸೇವೆಯನ್ನು ಮಾಡ್ತೇನೆ ಅನ್ನುವಂಥ ಒಂದು ಅಚಲ ನಂಬಿಕೆ ನಾನು ಅವತ್ತಿನಿಂದ ಇಟ್ಕೊಂಡಿದ್ದೇನೆ. ಅದೇ ನಂಬಿಕೆಯನ್ನು ನಾನು ಉಳಿಸಿಕೊಂಡು ಬರ್ತೇನೆ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದ್ರ ಜೊತೆಗೆ ಹಿಂದಿನವರು ಯಾವ ನಂಬಿಕೆಯನ್ನು ಇಡ್ತಾ ಇದ್ರು ಅಂತಂದರೆ, ದೈವ ಬತ್ತಣೆ ಅಂತ ಹೇಳಿದರೆ, ದೈವ ಬತ್ತಣೆ ಎನ್ನ ಧರ್ಮದೈವ, ಖಂಡಿತ ಸತ್ಯ, ಧರ್ಮದೈವ ನಮ್ಮವೇ ಆಂಡ. ಈಗ ಏನಾಗಿದೆ, ಧರ್ಮದೈವ ದಾದೆ ಆಯ್ಪನ್ಪುನ್ ದಾದೆ ಆಯ್ಪನ್ಪುನ್ ಕಟ್ಟನೆ ಆಯ್ತ ಪನ್ಪುನು ಅಂತ. ಈಗ ನೀವು ಎಲ್ಲ ಕೇಳಿರ್ಬೋದು ಕೆಲವು ವಿಚಾರಗಳನ್ನು. ಏನೇ ಹಿಂದಿನವರೆಲ್ಲ ಹೇಳಿದರೆ, ದೈವ ಏನಾದರೂ ಮಾತು ಹೇಳಿದರೆ ದೈವ ಅವರ ಪರವಾಗಿ ಉತ್ತರಿಸಿರ, ಓಹ್ ದೈವ ಭಾರಿ ಎಡ್ಡೆ ಪಂಡಣೆ ಇಂಕ ದೈವ ಭಾರಿ ಏನಿ ಎಡ್ಡೆ ವಿಚಾರ ಕೊರಡು. ದೈವ ಏನಾದರೂ ವಿರೋಧ ಮಾತಾಡಿದರೆ ಆಯ್ ಕಟ್ಟದನೇ ಆಯ್ತ ಪಂತನ ಆಯ್ಗೆರ ಪಂಡದ ಗುರುದಿಪ್ಪೇರು ಅಂತ. ಅಂದರೆ ನಾವು ನಮ್ಮ ವಿಚಾರವನ್ನು ನಾವೇ ಕಳ್ಕೊಳ್ತಾ ಇದ್ದೇವೆ ಅಂತ. ಅಂದರೆ ನಮ್ಮ ನಂಬಿಕೆಯ ಮೇಲೆ ನಾವೇ ಪ್ರಶ್ನೆಯನ್ನು ಹೇಳ್ಕೊಳ್ತಾ ಇದ್ದೇವೆ. ಯಾಕೆ ಹಿಂದಿನವರು ನಮ್ಮ ಹಿರಿಯರೆಲ್ಲ ನಂಬಿದ್ರಲ್ಲ, ಹಾಗಾದರೆ ನಂಬುವಾಗ ಅವರು ವ್ಯವಸ್ಥೆಗಳನ್ನು ಮಾಡ್ತಾ ಇದ್ರಲ್ಲ. ಹಿಂದಿನವರಿಗೆಲ್ಲ ಹಿಂದಿನ ಒಬ್ಬ ಕುಟುಂಬದವನು 10 ಮಕ್ಕಳಿದ್ದು ಅವನು ಎಷ್ಟೋ 100-200 ಜನ ಇದ್ದಂಥ ಒಂದು ತರವಾಡು ಮನೆ ಇತ್ತಲ್ಲ. ಈಗ ತರವಾಡು ಮನೆಯಲ್ಲಿ ಒಬ್ಬನನ್ನು ತರವಾಡಿಗೆ ಸೇರಿಸೋದು, ಇನ್ನೊಬ್ಬನನ್ನು ಬಿಡೋದು, ಒಬ್ಬನನ್ನು ಸೇರಿಸೋದು, ಇನ್ನೊಬ್ಬನನ್ನು ಬಿಡೋದು. ಈಗ ಏನಾಗಿದೆ ಅಂದರೆ, ದೈವ ನರ್ತನ ಆಗುವಾಗ ಅಥವಾ ದೈವದ ಕೊಡಿಯಡಿಯಲ್ಲಿ ಹೇಳುವಂಥ ಮಾತುಗಾರಿಕೆ ಏನಿದೆ, ಆ ದೈವ ಹೇಳುವಂತಹ ಮಾತಿನ ಮೇಲೆ ಯಾರಿಗೂ ಒಬ್ಬರಿಗೂ ನಂಬಿಕೆ ಇಲ್ಲ. ಈಗ ಬರೇ ನಂಬಿಕೆ ಇರೋದು ಇದರ ಮೇಲೆ ಮಾತ್ರ. ಇದರ ಮೇಲೆ ನಂಬಿಕೆ ಇಟ್ಟು ಆರು ಹೇಳಿದರೆ ಅದು ಸತ್ಯ ಅಂತ, ಅವರು ಹೇಳಿ ಅದರಲ್ಲಿ ಬಂತು ಅಂತಂದರೆ ಸತ್ಯ ನಂಬಬೇಕು, ನಾವು ಅದನ್ನು ನಂಬಬೇಕು ಖಂಡಿತವಾಗಲು. ಹಾಗಂತೇಳಿ ನಾವು ದೈವ ಹೇಳುವಂಥ ಮಾತುಗಳು ಸತ್ಯ ಆಗಿರ್ಬೋದಲ್ಲ. ಆ ಸಂದರ್ಭದಲ್ಲಿ ಎಷ್ಟೋ ಜನರು ಈಗಲೂ ಕೂಡ ಅಲ್ಲಿ ಸಿಕ್ಕಿದಂತಹ ಮಾತುಗಳನ್ನು ತನ್ನ ಬದುಕನ್ನು ಕಟ್ಟಿಕೊಂಡಿದ್ದಾರೆ.
ನಾವು ಹೌದಲ್ವ ಅಂತ ನೋಡಿಬೇಕಾದ್ರೆ ದೈವದ ಕೊಡಿಯಡಿಯಲ್ಲಿ ಯಾರ್ಯಾರು ತನ್ನ ಮಾತುಗಳ ಮೇಲೆ ನಂಬಿಕೆ ಇಟ್ಟಿದ್ದಾರ ಅವರು ಇವತ್ತಿಗೂ ಕೂಡ ಆ ಮಾತಿನಲ್ಲಿ ಅವರು ತನ್ನ ಮಾನಸಿಕತೆಯನ್ನು ಬದಲಾವಣೆ ಮಾಡಿಕೊಂಡು ಯಶಸ್ವಿಯಾಗಿ ಜೀವನ ನಡೆಸ್ತಾ ಇದ್ದಾರೆ. ಇಲ್ಲಿ ಇರುವಂಥ ವಿಚಾರ ಇಷ್ಟೇ, ತಾನು ಒಬ್ಬ ಬದುಕಿನಲ್ಲಿ ಬಲಾಢ್ಯ ಅಂತಂದರೆ ಆರ್ಥಿಕವಾಗಿ ಅಲ್ಲ, ಅವನ ಮಾನಸಿಕವಾಗಿ ಬಲಾಢ್ಯ ಆಗಬೇಕು ಅಂತಂದರೆ ಅವನನ್ನು ರಕ್ಷಿಸುವಂಥ ಯಾವುದೋ ಒಂದು ಶಕ್ತಿ ಜೊತೆಗಿರಬೇಕು. ಈಗ ನಮ್ಮ ಪ್ರಾಯ ಆದ ತಕ್ಷಣ ನಮ್ಮನ್ನು ಯಾರಾದರೂ ನೋಡಲಿಕ್ಕೆ ನಮ್ಮ ಮಗ ಬೇಕು, ಮಗಳು ಬೇಕು, ಇವರೆಲ್ಲ ಬೇಕು ಅಂತ ನಾವು ಹೇಳ್ತೇವೆ. ಅದೇ ಥರ ನನ್ನ ಧರ್ಮದೈವ ನನ್ನನ್ನು ಕಾಪಾಡ್ತದೆ ಅನ್ನುವಂತಹ ಒಂದು ರಕ್ಷಣೆ ನನಗೆ ಇದೆ ಅನ್ನುವಂಥದ್ದು. ಈಗ ನಾವು ಹೋಗೋ ದೈವ ಹೇಳ್ತದೆ, ಈ ದುಂಬು ಪೋನಗ ನಿನ್ನ ಕಾರಿಗೆ ಹೋವೆ ಕಲ್ಲು ದಂಟದೆ ಆತನ ಮುಳ್ಳು ದಂಟದೆ ನಿನ್ನ ಕಾಪು ನಂಚಿನ ಬೇಲೆ ಯಾನು ಮಲ್ಪೆ ಅಂತ ದೈವ ಹೇಳ್ತದೆ. ಹಾಗಂತೇಳಿ ನಾವು ಆ ಸಂದರ್ಭದಲ್ಲಿ ದೈವ ಮತ್ತು ಹೇಳ್ತದೆ, ನೀ ಪೋಯಿನಲ್ಪ ಬತ್ತಿನಲ್ಪ ನೀನು ಬೆರಿ ಬಲಾದಿ ಯಾನು ಅಂತುವೆ ಅಂತೇಳಿ. ನಾವು ಹೋಗ್ತಾ ದಾರಿ ತಿರುಗಿ ನಾವು ಹಿಂದೆ ತಿರುಗಿ ನೋಡಿದರೆ ನಮಗೆ ದೈವ ಕಾಣ್ತದ? ನಮಗೆ ಕಾಣುವುದಿಲ್ಲ ದೈವ. ಬೆರಿಬಲ ಯಾರಿರೋದು? ನಮಗೇನು ಕಲ್ಲು ಏನು ಮುಳ್ಳು ಏನು ಸಾಗದಿದ್ರೆ ಆ ದೈವ ನಮ್ಮನ್ನು ಕಾಪಾಡಿದ್ದು ಅಂತ. ನೀವು ಈಗಲೂ ನೋಡಿಬೇಕಾದ್ರೆ ನಮ್ಮ ಅಜ್ಜಂದ್ರು ಯಾರಾದರೂ ಮನೆಯ ಅಂಗಳ ಅಂದರೆ ಈ ಮನೆಯ ಕಡ್ಡಿ ಅಂತ ಕರಿತೀವಿ, ದಾರ ಅಂತ ಕರಿತೀವಿ, ಇದನ್ನು ದಾಟಿದ ತಕ್ಷಣ ಒಮ್ಮೆ ತಲೆಗೊಮ್ಮೆ ಹೀಗೆ ಮಾಡ್ತಾರೆ. ಅಂದರೆ ಏನು? ನನ್ನ ಮನೆಯ ಒಳಗಡೆ ಇರುವ ಮಂಚಾವಿನಲ್ಲಿರುವಂತಹ ಪಂಜುರ್ಲಿ ನನ್ನನ್ನು ಕಾಪಾಡ್ತಾನೆ, ಅಥವಾ ಕಲ್ಲುರುಟಿ ನನ್ನನ್ನು ಕಾಪಾಡ್ತಾಳೆ, ಅಥವಾ ನಮ್ಮ ಗ್ರಾಮದ ದೇವರು ನಮ್ಮನ್ನು ಕಾಪಾಡ್ತಾರೆ, ದೈವಗಳು ನಮ್ಮನ್ನು ಕಾಪಾಡ್ತಾರೆ ಅನ್ನುವಂತಹ ಒಂದು ನಂಬಿಕೆಯಲ್ಲಿ ಆ ನಿಟ್ಟಿನಲ್ಲಿ ನಾವು ಹೋಗುವಂತಹ ದಾರಿಯಲ್ಲಿ ನಮಗೆ ಯಶಸ್ವಿ ಜೀವನ ನಡೆಸಬೇಕು ಅಂತಂದರೆ ನಾವು ನಂಬಿದಂಥ ಶಕ್ತಿಯನ್ನು ನಾವು ಅದೇ ರೀತಿಯಲ್ಲಿ ಆರಾಧನೆ ಮಾಡಿಕೊಂಡು ಬರಬೇಕು. ನಾನು ಇವಾಗಲೂ ಹೇಳುವಂಥದ್ದಿಷ್ಟೇ, ನಮಗೆ ಯಾವುದೇ ಮನರಂಜನೆಗಳು ಬೇಡ, ನಮಗೆ ಯಾವುದೇ ಆಡಂಬರಗಳು ಬೇಡ. ನೀವು ಇವಾಗಲೂ ಕೂಡ ವ್ಯವಸ್ಥೆ ಕಾಂಟ್ರಾಕ್ಟ್ ಸಿಸ್ಟಮ್ ಅಂತ ಹೇಳಿದ ತಕ್ಷಣ ನಮಗೆ ಬರುವಂಥದ್ದು ಅವನಿಗೆ ಕೊಡಬೇಕಾದ ದುಡ್ಡುಗಳು, ಕಾಂಟ್ರಾಕ್ಟ್ ಕೊಟ್ಟು ಬಿಡೋದು, ನನ್ನ ಎಲ್ಲ ಜವಾಬ್ದಾರಿ ಮುಗೀತದ. ಆದರೆ ನನಗೆ ತೃಪ್ತಿ ಇದೆ, ಇವಾಗಲೂ ನಾವು 1,000ಕ್ಕೆ ಕೆಲಸಕ್ಕೆ ಹೋಗಿ ಅಂತ ದೊಡ್ಡ ರಾಜನ ದೈವಗಳ ಚಾಕ್ರಿಯನ್ನು ಮಾಡ್ತಾ ಇದ್ದೇವೆ. ನಾವು ದುಡ್ಡಿಗಾಗಿ ಬಯಸುವುದು ಬೇಡ, ದುಡ್ಡಿನ ಮುಖ ನೋಡಿ ದೈವ ಚಾಕ್ರಿ ಇಳಿಯುವುದು ಬೇಡ, ನಾವು ದುಡ್ಡನ್ನು ಗಳಿಸಲಿಕ್ಕೋಸ್ಕರ ದೈವ ಚಾಕ್ರಿ ಮಾಡೋದು ಬೇಡ. ಇದು ನನ್ನ ಜವಾಬ್ದಾರಿ ಅನ್ನುವಂಥ ನಿಟ್ಟಿನಲ್ಲಿ ನಾನು ಮಾಡ್ತಾ ಬಂದರೆ ಖಂಡಿತವಾಗ್ಲೂ ನಮ್ಮ ಶಕ್ತಿ ಅಥವಾ ನಾವು ನಂಬಿದಂಥ ಸತ್ಯಗಳ ಆ ಆರಾಧನಾ ಪದ್ಧತಿ ಈ ತುಳುನಾಡಿನ ಮಣ್ಣಿನಲ್ಲಿ ಅದೇ ರೀತಿಯಾಗಿ ಉಳಿತಾ ಬರ್ತದೆ. ಅದು ಬಿಟ್ಟು ಇನ್ನು ಬೇರೆ ರೀತಿಯಲ್ಲಿ ಅದನ್ನು ತೋರ್ಪಡಿಸುವಂಥದ್ದು. ಈಗ ನಾನು ನನ್ನ ಮಾತು ನಿಲ್ಲಿಸಿದರೆ ನಿಮ್ಮ ಹತ್ರ ಶುರುವಿಗೆ ಬರುವ ಮಾತು ಯಾವುದಂತಂದರೆ, ಅದನ್ನು ಸಾರ್ವಜನಿಕವಾಗಿ ತೋರಿಸ್ಬೋದಾ, ಅಥವಾ ನಾಟಕದಲ್ಲಿ ತೋರಿಸ್ಬೋದಾ, ಅಥವಾ ಸಿನಿಮಾಗಳಲ್ಲಿ ತೋರಿಸ್ಬೋದು ಅನ್ನೋಂಥ ಮಾತುಗಳು ಬರ್ತವೆ. ಅದಕ್ಕೆ ಉತ್ತರಿಸುವಂತಹ ಇದು ಶಕ್ತಿ ನನ್ನ ಹತ್ರ ಇಲ್ಲ. ಯಾಕಂತಂದರೆ ದೈವಾರಾಧನೆ, ನಾನು ಆವಾಗಲೇ ಅಂದೆ, ದೈವಾರಾಧನೆ ಅನ್ನುವಂಥದ್ದು ಅವರವರ ಭಕ್ತಿಗೆ ಅವರವರ ಹೃದಯದಲ್ಲಿರುವಂಥದ್ದು. ದೈವಾರಾಧನೆ ಅನ್ನುವಂಥದ್ದು 10 ಮಂದಿ ಒಟ್ಟು ಸೇರಿ ಉಳಿಸಿದರೆ ಮಾತ್ರ ದೈವಾರಾಧನೆ ಉಳಿತದೆ. ಇಲ್ಲಂತಂದರೆ ಖಂಡಿತವಾಗ್ಲೂ ಅದು ಒಂದೊಂದೇ ಅದರ ಭಾಗವನ್ನು ಬಿಟ್ಟುಕೊಂಡು ಮುಂದಕ್ಕೆ ಹೋಗುತ್ತೆ. ಒಂದು ಕಾಲದಲ್ಲಿ ಹೇಗಿತ್ತೋ ದೈವಾರಾಧನೆ ಈಗಿನ ಕಾಲದಲ್ಲಿ ಹೇಗಿದೆ ಅನ್ನೋದನ್ನು ನಾವು ಮ್ಯೂಸಿಯಂನಲ್ಲಿ ನೋಡುವಂಥ ಸ್ಥಿತಿ ಬರದಿರಲಿ, ಅವುಗಳನ್ನು ನಾವು ದೈವಸ್ಥಾನದಲ್ಲಿ ದೈವದ ಅಂಗಳದಲ್ಲೇ ನೋಡುವಂತಹ ವ್ಯವಸ್ಥೆಗಳು ಬರಲಿ, ಅಂಥದೇ ವ್ಯವಸ್ಥೆಗಳು ಮುಂದುವರಿಲಿ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ಮನುಷ್ಯನಾಗಿ ಹುಟ್ಟಿದ ನಮಗೆ ಆ ದೇವರು ಕೊಟ್ಟಂಥ ಪುಣ್ಯ ಒಂದು ಜನ್ಮ ಅಂತಂದರೆ ಈ ಜನ್ಮ ಇರುವಂಥದ್ದು. ಈ ಜನ್ಮದಲ್ಲಿ ನಮಗೆ ಸಾಧ್ಯ ಆದಷ್ಟು ನಾವು ನಮ್ಮ ಸಂಸ್ಕೃತಿಯನ್ನು ಉಳಿಸುವಂಥ ಕೆಲಸ ಮಾಡಬೇಕು. ಅದ್ರ ಜೊತೆಗೆ ನಮ್ಮ ಹಿರಿಯರು ಎಷ್ಟೋ ಜನಸಂಖ್ಯೆಯಲ್ಲಿ ಇದ್ದರೂ ಕೂಡ ನಾವು ಅವರಿಗೆ ಗೌರವವನ್ನು ಕೊಡ್ತಾ ಇದ್ದೀವಿ. ಹಾಗೆಯೇ ಈಗಿನ ಕಾಲದ ಮಕ್ಕಳಲ್ಲಿ ಅಂತೂ ನಾವು ಅಂಥ ಒಂದು ವ್ಯವಸ್ಥೆಯನ್ನು ನಾವು ಕಾಣೋದಿಲ್ಲ. ನಾವು ಈಗಿನ ಮಕ್ಕಳು ದೈವದ ಕೊಡಿಯಡಿಗೂ ಬಂದರೂ ಕೂಡ ಅವರು ದೈವದ ಪಾಡ್ದನ ಅಥವಾ ಸಂಧಿಯನ್ನು ಕೇಳುವಂಥ ಸ್ಥಿತಿಯಲ್ಲಿ ಇಲ್ಲ. ಹಿಂದಿನ ಕಾಲದಲ್ಲೆಲ್ಲ ಸಂಧಿ, ನೀವು ಹೋಗಿದ್ದವರು ಇರ್ಬೋದು ದೈವದ ಕೊಡಿಯಡಿಗೆ, ಅಲ್ಲಿ 1 ಗಂಟೆ 2 ಗಂಟೆ ಎಲ್ಲ ದೈವ ಮಾಡ್ತಾಯಿದ್ರು. ಈಗ ಸಂಧಿ 4 ತೆಂಬರೆ ಹೊಡೆದ ಕೂಡಲೇ ಯಾರ್ಯ ಉಂತವ್ಯ ಯಾವ ಅಲ್ಲಿ ಪುರ್ತಾಂಡೆ ನನಂಜಿಗೆ ನೇಮಗು ಪುರ್ತಾಂಡೆ ಅಂತ. ಇಲ್ಲಿ ಏನಾಗಿದೆ ಅಂದರೆ, ಈಗ ಒಂದು 5-6 ದೈವಗಳಿದ್ದರೆ ಯಕ್ಷಗಾನದಲ್ಲಿ ಬರುವ ಬೇರೆ ವೇಷಗಳಾಗಿ ಒಂದಾದ ತಕ್ಷಣ ಇನ್ನೊಂದು ತಕ್ಷಣ ಇನ್ನೊಂದು, ಮಧ್ಯರಾತ್ರಿಗೆ ಬರುವ ಭಯಂಕರ ಆರ್ಭಟ ಇರುವಂಥದ್ದು ಬರುವಂಥ ನಮಗೆಲ್ಲ ಗೊತ್ತು. ಅದೇ ರೀತಿ ಆರ್ಭಟ ಇರುವ ದೊಡ್ಡ ಪ್ರಮುಖ ದೈವ ನರ್ತನದು ಒಂದು ಮತ್ತೆ ಬರೋದು. ಈ ರೀತಿಯಾಗಿ ಅಂತೆಲ್ಲ ವ್ಯವಸ್ಥೆಗಳು ನಡೀತಾ ಇದ್ದಾವೆ. ನಮ್ಮಲ್ಲೇ ನಾವು ಮಾಡಿಕೊಂಡು ಬಂದ ತಪ್ಪು ಯಾರ್ದು ಅಂತ ಕೇಳಿದರೆ ದೈವ ನರ್ತಕಂದ ಹೇಳಲಿಕ್ಕಾಗೋದಿಲ್ಲ, ಅಥವಾ ಕೊಡಿಸುವವ್ರದ ಗೊತ್ತಿಲ್ಲ, ಯಾರು ಗೊತ್ತಿನವ್ರದ ಗೊತ್ತಿಲ್ಲ. ಆದರೆ ಕಂಟ್ರೋಲ್ ಮಾಡಬೇಕಾದವರು ಪ್ರತಿಯೊಬ್ಬ ತುಳುವನ್ನು ಕಂಟ್ರೋಲ್ ಮಾಡಬೇಕಿತ್ತು, ಪ್ರತಿಯೊಬ್ಬ ತುಳುವನ್ನು ಇದರ ಬಗ್ಗೆ ಆಲೋಚನೆ ಮಾಡಬೇಕಾಗಿತ್ತು. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಸರಿಯಾದ ವ್ಯವಸ್ಥೆಯಲ್ಲಿ ಮುಂದುವರಿಸಿಕೊಂಡು ಹೋಗುವ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ದೈವಾರಾಧನೆಯನ್ನು ಉಳಿಸುವಂತಹ
ಕೆಲಸ ನಮ್ಮೆಲ್ಲರ ಕೈಯಲ್ಲೂ ಇದೆ. ನಾವು ನಮ್ಮ ಸಂಸ್ಕೃತಿಯನ್ನು ನಮ್ಮ ಹೆಗಲಿಗೆ ಹೆಗಲು ಕೊಟ್ಟು ನಮ್ಮ ಕೈಯನ್ನು ಸೇರಿಸಿಕೊಂಡು ಉಳಿಸಬೇಕೇ ಹೊರತು ನಾನು ಉಳಿಸ್ತೇನೆ ಅಂತ ಮುಂದೆ ಹೋದರೆ ಖಂಡಿತವಾಗಲೂ ಸಾಧ್ಯ ಇಲ್ಲ. ನಮ್ಮ ಸಮಾಜ, ಭಾರತೀಯ ಸನಾತನ ಸಂಸ್ಕೃತಿ ಏನಿದೆ, ಈ ಸಂಸ್ಕೃತಿಯನ್ನು ನಾವು ಇದೇ ಥರ ತಗೊಂಡು ಹೋಗಬೇಕು. ಅದ್ರ ಜೊತೆಗೆ ನಮ್ಮ ಮುಂದಿನ ಪೀಳಿಗೆಗೆ ನಾವು ಹೇಳಬೇಕು, ನನ್ನ ಸಂಸ್ಕೃತಿ ಅಂದರೆ ಇದು ನನ್ನ ಧರ್ಮದೈವ, ಮಗ ಈ ಧರ್ಮದೈವವನ್ನು ನಂಬಿದರೆ ನಿನಗೆ ಶ್ರೀರಕ್ಷೆ ಆಗಿರುತ್ತೆ ಅನ್ನುವಂಥ ಮಾತನ್ನು ನಮ್ಮ ಮಗಳಿಗೆ ಅದನ್ನು ಅರಿವನ್ನು ಮೂಡಿಸಬೇಕು. ಅವರು ಎಲ್ಲೇ ದೂರದಲ್ಲಿರಲಿ, ಎಷ್ಟೇ ಪಕ್ಕದ ಊರಲ್ಲಿರಲಿ, ಅವರಿಗೆ ನಾವು ಸರಿಯಾಗಿ ಹೇಳಿದ್ವಿ ಅಂತಂದರೆ ಖಂಡಿತವಾಗ್ಲೂ ಆ ಮಕ್ಕಳು ಅರ್ಥ ಮಾಡಿಕೊಳ್ತಾರೆ. ಏನಾಗೋದಿಲ್ಲ, ನೀನು ಇಲ್ಲೇ ಇರು ಅಂತ ನಾವು ಗೋಸ್ವರಿ ಮಾಡಿದರೆ, ಇಲ್ಲಿ ತಪ್ಪುದು ಯಾರ್ತಂದರೆ ನಮ್ಮ ಮನೆಯೊಳಗಿರುವ ಅಪ್ಪ ಅಮ್ಮಂದಿರೇ ಕೆಲವು ಸಲ ತಪ್ಪು ಮಾಡೋದು. ಬೇಡ ಬಿಡು, ನೀನು ಇಲ್ಲೇ ಇರು, ನೀನು ಬರಬೇಡ ಅಂತ ಹೇಳ್ಕೊಂಡು ಅವ್ರನ್ನೆಲ್ಲ ದೂರ ಸರಿಸುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಈಗ ದೈವದ ವಿಚಾರವಾಗಿ ಅಥವಾ ಭೂತದ ವಿಚಾರವಾಗಿ, ಭೂತಾರಾಧನೆಯ ವಿಚಾರವಾಗಿ ಪಾಶ್ಚಿಮಾತ್ಯರು ಬಂದು ಸಂಶೋಧನೆ ಮಾಡುವಂತಹ ಕಾಲಘಟ್ಟದಲ್ಲಿ ನಾವಿದ್ದೇವೆ. ನಮ್ಮಲ್ಲಿದ್ದುಕೊಂಡು ನಮ್ಮ ಮಕ್ಕಳಿಗೆ ನಾವು ಯಾಕೆ ನಮ್ಮ ದೈವದ ಬಗ್ಗೆ ವಿಚಾರಗಳನ್ನು ಹೇಳಬಾರ್ದು, ಅಥವಾ ದೈವದ ಆ ಕಥೆಗಳನ್ನು ನಮ್ಮ ಮಕ್ಕಳಿಗೆ ಹೇಳಿ ಅವರಲ್ಲಿ ಭಕ್ತಿಯ ಭಾವನೆಯನ್ನು ಮೂಡಿಸ್ಬೋದು ಅನ್ನೋದನ್ನು ನಾವು ಈ ವಿಚಾರಗಳನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ. ಹಾಗಾಗಿ ನಾವು ನಂಬಿರುವಂಥ ಸತ್ಯಗಳಾಗಿರ್ಬೋದು ಅಥವಾ ನಮ್ಮ ಮೂಲ ನಂಬಿಕೆಯನ್ನು ನಾವೆಲ್ಲರೂ ಉಳಿಸಿಕೊಂಡು ಆ ರೀತಿಯ ಕಟ್ಟುಕಟ್ಟಳೆಗಳೇನಿದ್ದಾವೆ ಅದನ್ನು ಉಳಿಸಿಕೊಂಡು ಬರುವಂಥ ಕರ್ತವ್ಯ ನಮ್ಮೆಲ್ಲರದು ಆಗಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೆ ನಮ್ಮ ತುಳುನಾಡಿನ ದೈವಾರಾಧನೆ ಅನ್ನುವಂಥದ್ದು ಯಾವುದೇ ಸಂಸ್ಕೃತಿಗೆ ಒಳಪಡದಿರಲಿ. ನಮ್ಮಲ್ಲಿರುವಂತಹ ತುಳುನಾಡಿನ ಕೊಡಿಯಡೆ ಅನ್ನುವಂತಹ ಸಂವಿಧಾನ ಏನಿದೆ, ಆ ಸಂವಿಧಾನ ಅದೇ ರೀತಿಯಾಗಿ ಉಳಿಲಿ. ಯಾವುದೇ ರೀತಿಯ ದುಷ್ಟ ಶಕ್ತಿಗಳಿಗೆ ಅದು ಪ್ರೇರಣೆ ಪಡೆದು ಹಾಳಾಗುವುದಕ್ಕಿಂತ ಹಿಂದಿನ ಕಾಲದ ಮೂಲ ಪದ್ಧತಿ ಅಥವಾ ಮೂಲ ಕಟ್ಲೆ ಏನಿತ್ತು ಅದನ್ನು ಹಾಗೇ ಉಳಿಸಿಕೊಂಡು ಹೋಗುವ ಅನ್ನುವಂಥ ನಿಟ್ಟಿನಲ್ಲಿ ನಾನು ನನ್ನದಾದಂಥ ಅಳಿಲು ಸೇವೆಯನ್ನು ಮಾಡ್ತಾ ಇರ್ತೇನೆ. ಇಲ್ಲಿ ಬಂದಿರುವಂಥ ಒಂದಷ್ಟು ಸಂಖ್ಯೆಯ ಜನಬಂದಿಗಳು ತಾವುಗಳು ತಮ್ಮ ಜವಾಬ್ದಾರಿಯನ್ನು ಅದೇ ರೀತಿ ಮಾಡಿದ್ರು ಅಂತಂದರೆ ಖಂಡಿತವಾಗಲೂ ನಮ್ಮ ದೈವ ಆರಾಧನೆ ಈ ತುಳುನಾಡಿನ ಮಣ್ಣಿನಲ್ಲಿ ಹೀಗೇ ಇರ್ತದೆ. ಅದು ಹೀಗೆ ಇರ್ತದೆ ಅಂದರೆ ತುಳುನಾಡಿದ ಗೊಡಿಯಡಿಯಲ್ಲಿನ ಒಂದು ಹೇಳುವ ಮಾತಿದೆ, ಯಾನು ಓಡೆ ಮುಟ್ಟ ಉಲ್ಲೆ ಅಂತ ಕೇಳಿದರೆ ಸೂರ್ಯ ಚಂದ್ರರು ಏಪೋ ಒರೆ ಮುಟ್ಟ ಬುಲ್ಪುನು ಕೊರುವೆರ ಆಡೆ ಮುಟ್ಟ ಯಾನು ನಿಕ್ಲಿನ ಕಾಪುವೆ ಅಂತ ಅವನು ಮಾತು ಹೇಳುತ್ತೆ. ಅಂದರೆ ನಾವು ಕೂಡ ಹಾಗೆಯೇ ನಮ್ಮ ಸಂಸ್ಕೃತಿಯನ್ನು ಉಳಿಸುವ ಕೆಲಸ, ಆ ಸೂರ್ಯಚಂದ್ರರು ಯಾವಾಗಿನವರೆಗೆ ಇಲ್ಲಿ ಧರ್ಮವನ್ನು ಕೊಡ್ತಾರ, ಅಲ್ಲಿ ಬೆಳಕನ್ನು ಕೊಡ್ತಾರ, ಅಲ್ಲಿವರೆಗೂ ನಾವೆಲ್ಲರೂ ಅಂದರೆ ನಾವಂತಂದರೆ ನಮಗೆ ಕಾಲಾವಧಿ ಗೊತ್ತು, ಆದರೆ ಮುಂದಿನ ಮನುಷ್ಯನ ಜೀವನ ನಮ್ಮ ಮುಂದೆ ಬರುವಂಥ ಜೀವನ ಕೂಡ ಯಶಸ್ವಿಯಾಗಿ ಇಲ್ಲಿ ಬದುಕು ನಡೆಸಲಿ ಅನ್ನುವಂಥ ನಿಟ್ಟಿನಲ್ಲಿ ನಮ್ಮ ದೈವಗಳು ನಮ್ಮೆಲ್ಲರನ್ನ ಕಾಪಾಡಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಾವು ನಂಬಿಕೊಂಡು ಬಂದಿರುವಂಥ ಶಕ್ತಿಗಳು ನಮ್ಮನ್ನು ಸರ್ವ ರೀತಿಯಲ್ಲಿ ಯಶಸ್ವಿಯ ಮಾಡಲಿ, ನಮ್ಮ ಬದುಕನ್ನು ಬಹಳಷ್ಟು ಎತ್ತರಕ್ಕೆ ಕೊಂಡೊಯ್ಯಲಿ ಅನ್ನುವಂತಹ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಆ ದೈವಗಳು ಪಾಡಿಗಂದ ಅಲಿಯಂದಿ ಲೆಕ್ಕ ಮುಂಡದ ಮುತ್ತೆಸ್ತನ ಒರಿತಂತು ಕೈತ ಕಾಜಿನ ಒರಿತಂತು ಪೋಯಿನಲ್ಪ ಬತ್ತಿನಲ್ಪ ದುಂಬು ಸಂಗೀತ ಪಿರೋ ಪಾಸಡಿಯಾತೆ ನಮ್ಮದಿನ ಸತ್ಯಲು ನಮ್ಮನ ಮಾತಿರೆಲ್ಲ ಪತ್ತಪ್ಪೆ ಜೋಕುಲು ಅಂದಲ್ಲ ಒಂಜೇ ಅಪ್ಪೆ ಜೋಕುಲೆಲಕ ತನ್ನ ಮಟ್ಟೆಲಿಡ ಪಾಡದೆ ಸಿರಿ ಮಿರೆಪ್ಪೇರನು ಕೊರದು ನೇ ಜೋಕುಲೆ ನಿಕ್ಲು ಮಾತಿರಲ ಪುರ್ಲದ ಜೀವನ ಬದುಕು ಕಟ್ಲೆ ಪನ್ಪಿನಂಚಿನ ನಂಬುಳಿಗೆದ ಇಂಬುನು ಪಟ್ಟಾವಡ ಪನ್ಪಿನ ಪಾತಿರನು ಈ ಪುರ್ತುಡು ಯಾನ ನಂಬೊಂದು ಬತ್ತಿ ಆ ಪಂಜುರ್ಲಿ ಅಂಚನೆ ಆ ರಾಜಂದೇವ ಉಳ್ಳಾಕುಲು ಮಾಲಿಂಗೇಶ್ವರ ದೇವರೇ ಉಳ್ಳಾಲ್ತಿ ಅಪ್ಪೆಟ್ಲ ನಟ್ಟೊಂದು ಬಂದಿರುವಂಥ ಪ್ರತಿಯೊಬ್ಬರಿಗೂ ಕೂಡ ಆ ದೇವರು ಪೂರ್ಣ ಆಶೀರ್ವಾದವನ್ನು ಮಾಡಲಿ. ತಮ್ಮ ವಿದ್ಯಾಭ್ಯಾಸ ಅಥವಾ ವ್ಯಾವಹಾರಿಕ ವ್ಯವಸ್ಥೆಗಳೇನಿದ್ದಾವೆ ಅವುಗಳಿಗೆಲ್ಲದಕ್ಕೂ ಕೂಡ ಆ ದೇವರುಗಳು ಸಹಕಾರಿಯಾಗಿ ಆಶೀರ್ವಾದ ಮಾಡಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ನನಗೆ ಇಲ್ಲಿ ಕರೆಸಿ ಮಾತಾಡಿಸಿ ಒಂದಷ್ಟು ವಿಚಾರಗಳನ್ನು, ಒಂದು ವಿಭಿನ್ನ ರೀತಿಯ ಉಪನ್ಯಾಸ ನಂದು ಇವತ್ತಿನದ್ದು. ಯಾವಾಗಲೂ ನನ್ನ ಭಾಷಣ ಅಂತಂದರೆ ಬೊಬ್ಬೆ ಹೊಡೆದು ಎಲ್ಲ ಇರ್ತದೆ, ಆದರೆ ಒಂದು ವಿಚಾರವನ್ನು ಹಂಚಿಕೊಳ್ಳುವಂಥದ್ದು ನನಗನ್ನಿಸ್ತೈತೆ. ನನ್ನ ಮಾತು ಮುಗಿಸಿದ ನಂತರ ಹಿರಿಯರಿಂದ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಬೋದು. ನಾನು ಹೇಳಿದ ವಿಚಾರಗಳು ನಿಮಗೆ ಮನವರಿಕೆ ಆದರೆ ನೀವು ಒಂದಷ್ಟು ಜನರ ಹತ್ರ ಹಂಚಿಕೊಳ್ಳಿ. ಸಾಧ್ಯ ಆದರೆ ಒಂದು ಸುಸಂಸ್ಕೃತವಾದ ಸ್ವಸ್ಥವಾದ ಸಮಾಜವನ್ನು ಕಟ್ಟಲಿಕ್ಕೆ ನಾವೆಲ್ಲರೂ ಕೈ ಜೋಡಿಸಿಕೊಂಡು ಜೊತೆಯಾಗುವ ಅನ್ನುವಂಥ ಮಾತಿನ ಜೊತೆಗೆ ನನ್ನ ಮಾತುಗಳನ್ನು ನಾನು ನಂಬಿ ಬಂದಿರುವಂಥ ಸತ್ಯಗಳು ಹಾಗೂ ಭಾರತಾಂಬೆಯ ಮಟ್ಟಿಲಿಗೆ ಅರ್ಪಿಸ್ತೇನೆ. ಈ ಪಾಡ್ದನ ಮತ್ತು ಸಂಧಿ ಅಂತಂದರೆ, ಪಾಡ್ದನದಲ್ಲಿ ನಾವು ದೈವಗಳ ಸಂಧಿಯನ್ನು ನಾನು ಈ ದೈವ ನಡೆಯುವಂತಹ ಜಾಗದಲ್ಲಿ ಅಕ್ಕಪಕ್ಕದಲ್ಲಿ ಎಲ್ಲಿಂದ ಬಂದ್ವಿ,
ಈಗ ಪಂಜುರ್ಲಿ ದೈವ, ನಾನು ಎಲ್ಲಿಂದ ಇಲ್ಲಿಗೆ ಬಂದೆ. ಈಗ ನಾನು ಪೆರಿಯ ಬಡೆಕಾಯಿ ಗಂಗೆ ಅಂತಂದರೆ, ನಾನು ಪೆರಿಯ ಅಂತಂದರೆ ಬಹಳ ದೊಡ್ಡದು ಅಂತ, ಗಂಗೆ ಅಂತಂದರೆ ಹರಿಯುವ ಹೊಳೆ. ಈಗ ಪೆರಿಯ ಬಡೆಕಾಯಿ ಗಂಗೆ ನಮಗಿರುವಂಥದ್ದು ಉಪ್ಪಿನಂಗಡಿ. ಈ ಉಪ್ಪಿನಂಗಡಿಯನ್ನು ನಾವು ಸಂಗಮ ಕ್ಷೇತ್ರ, ಆಣ ತುದೆ ಪೊಣ್ಣ ತುದೆ ಸೇರಿ ಜಾಗೆ ಅಂತ ಕರಿತೇವೆ. ಅಲ್ಲಿ ಕುಮಾರಧಾರ ನೇತ್ರಾವತಿ ಸೇರುವಂಥ ಜಾಗ. ಅದನ್ನು ನಾವು ಪೆರಿಯ ಬಡೆಕಾಯಿ ಗಂಗೆ. ಅಲ್ಲಿಂದ ಕಥೆಯನ್ನು ಶುರು ಮಾಡಿಕೊಂಡು ಈ ಪಂಜುರ್ಲಿ ಅಥವಾ ದೈವ ಏನು ಪಿಲಿಚಂಡಿ ಅಂತ ಕರಿತೇವೆ, ಅದನ್ನು ಕಥೆಯನ್ನು ಹೇಳ್ತಾ ಬರುವಂಥದ್ದು, ಅದನ್ನು ನಾವು ಸಂಧಿ ಅಂತ ಕರಿತೇವೆ. ಅದೇ ಪಾಡ್ದನಂತಂದರೆ ದೈವದ ಹುಟ್ಟು ಹೇಗಾಯಿತು, ಆ ಹುಟ್ಟಿನಿಂದ ಹೇಳುವಂಥದ್ದು. ಈಗ ಪಂಜುರ್ಲಿಗೆ ಅದರ ಪಾಡ್ದನೆ ಹೇಳಲಿಕ್ಕೆ ಹೋದರೆ ಬಹಳಷ್ಟು ಉದ್ದ ಇದೆ. ಅದು ಬಡೆಕಾಯಿ ಒಂದು ಜನ್ಮ ತೆಗೆದು ಮತ್ತೆ ಈಶ್ವರ ದೇವರ ಹತ್ತಿರ ಹೋಗಿ, ತದನಂತರ ಇನ್ನೊಂದು ಜನ್ಮದಲ್ಲಿ ಬರುವಾಗ ಅದು ಅಣ್ಣ ತಂಗಿಯಾಗಿ ಬಂದು ಮತ್ತೆ ಸುಬ್ರಹ್ಮಣ್ಯಕ್ಕೆ ಬಂದು ಅಲ್ಲಿ ಅವರು ಮದುವೆಯಾಗಿ ಮಕ್ಕಳಾಗಿ ಅದರಲ್ಲಿ ಹುಟ್ಟಿದಂಥ ಹಂದಿ ಮರಿಗಳು ಮತ್ತೆ ಪಂಜುರ್ಲಿಯಾಗಿ ಇಲ್ಲಿಗೆ ಬರುವಂಥ ಕತೆ. ಅದು ತುಂಬ ಉದ್ದ ಇರುತ್ತೆ. ಸಂಧಿ ಅಂತಂದರೆ ಒಂದು ಸಣ್ಣ ಕತೆ, ಅಲ್ಲಿಗೆ ನಾನು ಹೇಗೆ ಬಂದೆ, ಈ ಜಾಗಕ್ಕೆ ನಾನು ಹೇಗೆ ಬಂದೆ ಅನ್ನೋದನ್ನು ಒಂದು ವರ್ಣಿಸುವಂಥ ಒಂದು ಕತೆ ಅದು. ಈಗ ಪಂಜುರ್ಲಿ ಮತ್ತು ಪಿಲಿಭೂತ ಅವುಗಳು ಮೂಲತಃ ಹಂದಿ ವರ್ಗಕ್ಕೆ ಸೇರಿದವುಗಳಲ್ಲ. ಈ ಪಂಜುರ್ಲಿಗೆ ಬೇರೆ ಅದರದೇ ಆದಂತಹ ಕತೆ ಅಥವಾ ಅದಕ್ಕೆ ಆದಂತಹ ಪಾಡ್ದನ ಮತ್ತು ಸಂಧಿಗಳಿದ್ದಾವೆ. ಆದರೆ ಪಿಲಿಭೂತಕ್ಕೆ ಅದರದೇ ಆದಂತಹ ಸಂಧಿ ಪಾಡ್ದನಗಳು ಬೇರೆ ಇದ್ದಾವೆ. ಆ ಪ್ರಾಣಿಗೂ ಅದಕ್ಕೂ ಸಂಬಂಧ ಕಲ್ಪಿಸುವುದಿಲ್ಲ. ಆ ಅದಕ್ಕೂ ಸಂಬಂಧಿಸಿದ್ರೆ ಈ ಪ್ರಾಣಿಗಳಿಗೆ ಅದನ್ನು ನಾವು ವರ್ಗೀಕರಣ ಮಾಡುವಾಗ ಅದನ್ನು ಪ್ರಾಣಿ ವರ್ಗದ ದೈವಗಳು ಅಂತ ಹೇಳ್ಬೋದು. ಆದರೆ ಅದು ನೇರವಾಗಿ ಪ್ರಾಣಿ ವರ್ಗಕ್ಕೆ ಸಂಬಂಧಪಟ್ಟದ್ದು ಅಂತ ಹೇಳಲಿಕ್ಕಾಗೋದಿಲ್ಲ. ಅದು ಬತ್ರ ಉಲ್ಲೇಖ ಕೂಡ ಎಲ್ಲೂ ಕೂಡ ಇಲ್ಲ. ಅದರ ಪಿಲಿಚಂಡಿ ಅದೇ ಅದರ ಸಂಧಿಯಲ್ಲಿ ಬರುವಂಥದ್ದು. ಅದು ಚಂಡಿ ಆದಿತ್ತು, ನಾವು ಇಂಚ ಆದಿತ್ತು. ನಾವು ಪಿಲಿಭೂತದ ಕತೆ ಹೇಳುವಾಗ ನಾವು ಪೆರಿಯ ಬಡೆಕಾಯಿ ಗಂಗೆಯಿಂದಲೇ ಶುರು ಮಾಡ್ತೇವೆ. ಮತ್ತು ಅದರದ್ದು ಪಂಜುರ್ಲಿ ಅದು ಬರುವಾಗ ಅದು ಬಡೆಕಾಯಿಯಿಂದ ಬರ್ತದೆ ಅಂತ ಇಲ್ಲಿ ನಾವು ಶುರು ಮಾಡುವಂಥದ್ದು. ಗಟ್ಟ ಜತ್ತು ಬತ್ತೇರಿ ವಾ ಗಟ್ಟಡೆ ಜಪ್ಪೋಡ ಬಂದಾಗ ಮೂಡಾಯಿ ಗಟ್ಟಡೆ ಜಪ್ಪೋಡ, ಬಡೆಕಾಯಿ ಗಟ್ಟಡೆ ಜಪ್ಪೋಡ, ನಡುಡು ತೋಜಿನ ಬಂಗಾಡಿದ ಗಟ್ಟಡೆ ಜತ್ತು ಬರ್ಪೆ ಅಂತ ಬರುವಂಥದ್ದು ಪಂಜುರ್ಲಿ ಪಾಡದನದಲ್ಲಿ. ಇಲ್ಲಿಗೆ ಬರುವಾಗ ಇದು ಪಿಲಿಭೂತಕ್ಕೆ ಬರುವಾಗ ಪೆರಿಯ ಬಡೆಕಾಯಿಗಾಯಿಂದ ನಮ್ಮ ಮರಕೂರು ಬಟ್ಟೆರ್ನ ಈ ಬ್ರಾಹ್ಮಣ ಸಮುದಾಯ ಮರಕೂರು ಬಟ್ಟೆರ್ ಅಂತ ಇದೆ. ಆ ಮರಕೂರು ಬಟ್ಟೆರ್ನ ಸಂಧಿ ಅದರಲ್ಲಿ ಉಲ್ಲೇಖ ಬರುತ್ತೆ. ಅವರ ಹೆಣ್ಣು ಮಗಳು ಯಾರಿದ್ದಾರೆ ಅವರು ಅವರ ತಂದೆ ತಾಯಿಯ ಕ್ರಮವನ್ನು ಮಾಡಲಿಕ್ಕೋಸ್ಕರ ಪಿಂಡ ಬಿಡ್ಲಿಕ್ಕೋಸ್ಕರ ಪೆರಿಯ ಬಡೆಕಾಯಿ ಗಂಗೆಗೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಅಂಗಣದಲ್ಲಿದ್ದಂತಹ ದೈವ ನನ್ನನ್ನು ಸಾಕುವವರು ಸಲಹುವವರು ಯಾರಾದರೂ ಇದ್ದೀರಾ ಅನ್ನೋಂಥ ಆಲೋಚನೆ ಹುಡುಕ್ತಾ ಇರ್ತದೆ. ಆವಾಗ ಈ ಮರಕೂರ ಬಟ್ಟೆರು ಪೆರಿಯ ಬಡೆಕಾಯಿ ಗಂಗೆ ಬಂದಿರ್ತಾರೆ. ಅವರು ನಡುಮಧ್ಯದಲ್ಲಿದ್ದುಕೊಂಡು ಪೂಜೆ ಮಾಡ್ತಾ ಇರ್ತಾರೆ. ಆ ಸಂದರ್ಭ ಈ ಪಿಲಿಭೂತ, ಈ ಹುಲಿ ಭೂತ ಅನ್ನುವಂಥ ಶಕ್ತಿ ಏನಿದೆ, ಆ ತುಂಬೆ ಹೂವಲ್ಲಿ ಹೋಗಿ ಅವರ ಜೊತೆಗೆ ಸೇರಿಕೊಳ್ಳೋದು. ಆ ತುಂಬೆ ಹೂವಲ್ಲಿ ಹೋಗಿ ಕೂತ್ಕೊಂಡು ಆ ಮರಕೂರು ಭಟ್ಟರ ಹತ್ರ ಕೇಳುತ್ತೆ, ಅಂದೇ ಯಾನು ಈರ್ನೊಟ್ಟಿಗೆ ಬರೋಡ ಅಂತ ಕೇಳುತ್ತೆ. ಆಗ ಮರಕೂರು ಭಟ್ಟರು ಒಂದು ಮಾತು ಹೇಳ್ತಾರೆ, ಈ ಬರ್ಪುನ ದೈವ ಅಂಡ ಬರೋರ್ಚಿ ಅಂತ ಹೇಳ. ಆದರೆ ಬರದೇ ಇದ್ದರೆ ನೀನು ಬಲ ಅಂತ ನಾನು ಕರೆಯೋದಿಲ್ಲ, ಆದರೆ ನೀನು ಮನಸ್ಸಿದ್ದಾಗೆ ಮಾಡು ಅಂತ. ಆ ಸಂದರ್ಭದಲ್ಲಿ ಅವರ ಯಾರಿರ್ತಾರೆ ಹೆಂಗಸು ಮನೆಯಿಂದ ಹೋಗಿರ್ತಾರೆ, ಅವರ ಸೀರೆ ಸೆರಂಗಿನಲ್ಲಿ ಸೇರಿಕೊಂಡು ಬಂದಿರುವಂಥ ಶಕ್ತಿ ಅದು ಪಿಲಿಭೂತ ಅಂತ ಕರೆಯುವಂಥದ್ದು. ನಾವು ಈಗ ದೈವ ಮತ್ತು ಭೂತ ಅಂತಂದರೆ ನಾವು ಅದನ್ನು ಯಾವ ರೀತಿಯಾಗಿ ವರ್ಣಿಸ್ಬೋದು ಅಂತಂದರೆ, ಭೂತಾರಾಧನೆ ಅಂತಂದರೆ ಈ ಭಾಗದಲ್ಲಿ ಯಾವುದು ನಾನು ಗಮನಿಸಿದಂಥ ನನ್ನ ವೈಯಕ್ತಿಕ ಅಭಿಪ್ರಾಯವನ್ನು ನಾನು ಮಂಡಿಸ್ತೇನೆ. ಅದು ಎಷ್ಟು ಸರಿ ಎಷ್ಟು ಸತ್ಯ ಇದು ತಪ್ಪು ಅಂತ ನನಗೆ ಗೊತ್ತಿಲ್ಲ. ಆದರೆ ಈ ಭಾಗದಲ್ಲಿ ಯಾವಾಗಲೂ ಹೇಳ್ತಾ ಇದ್ದದಂದರೆ ಎಂಕಿನಿ ಭೂತಗುಪ ಯಾರುಂಡು, ಇನ್ನು ಕಲ್ಪ ಭೂತುಂಡು ಮುಲ್ಪ ಭೂತುಂಡು ಅಂತ. ಅದೇ ಆ ಭಾಗಕ್ಕೆ ಹೋದರೆ ಆಚೆಯ ಭಾಗಕ್ಕೆ ಹೋದರೆ ಅದನ್ನು ದೈವ ಅಂತ ಹೇಳ್ತಾಯಿದ್ರು. ಅದೇ ರೀತಿ ನಾನು ಕೆಲವೊಂದು ಹಿರಿಯರ ಜೊತೆ ಚರ್ಚಿಸಿದಾಗ ಭೂತಗಳು ಯಾರು ಅಂತ ಕೇಳಿದಾಗ, ಭೂತಗಳು ನಮ್ಮನ್ನು ಕಳೆದು ಹೋದಂತಹ ವ್ಯಕ್ತಿಗಳು ಯಾರಿದ್ದಾರೆ ಅವರನ್ನು ಭೂತದ ರೀತಿಯಲ್ಲಿ ನಾವಿಲ್ಲಿ ಆರಾಧಿಸುವುದು ಅಂತ. ದೈವಗಳು ಏನು ಅಂತಂದರೆ, ದೈವಗಳು ನೇರವಾಗಿ ಇಳಿದು ಬಂದು ನಂಬುವಂತಹ ಜನರು ಯಾರಿದ್ದಾರೆ ಅವರಲ್ಲಿ ಭಕ್ತಿಯ ಭಾವನ ಹುಟ್ಟಿಸಿ ನಿನ್ನನ್ನು ಕಾಪಾಡ್ತೇನೆ ಅನ್ನುವಂಥ ಮಾತನ್ನು ಯಾವ ಕೊಡ್ತೇವೆ ಅದನ್ನು ನಾವು ದೈವ ಅಂತ ಕರಿತೇವೆ. ಈಗ ಭೂತ ಅಂತಂದರೆ ಈ ಮನುಷ್ಯನಾಗಿ ಹುಟ್ಟಿ ಕಾಯವನ್ನು ಬಿಟ್ಟು ಮಾಯವನ್ನು ಸಂಧೈಸಿದವರು. ಕಾಯ ಅಂದರೆ ನಮ್ಮ ಮನುಷ್ಯ ಜನ್ಮ, ಮಾಯಕ್ಕೆ ಸೇರಿದವರು ಅಂದರೆ ಅವರು ಆ ಲೋಕಕ್ಕೆ ಸಂಧಿ ಮತ್ತೆ ದೈವ ಆದರು. ಯಾರು? ಕಲ್ಲುರುಟಿಗಳು, ಕಲ್ಲುಕುಡಗಳು ಮತ್ತು ಕೊರಗತನಿಯ, ಇವುಗಳನ್ನೆಲ್ಲ ನಾವು ಭೂತ ಅಂತ ಕರೀತಾರೆ. ಇನ್ನು ದೈವ ಅಂತಂದರೆ ಉಳ್ಳಾಕುಳು, ಉಳ್ಳಲ್ತಿ, ಆ ರೀತಿ ಘಟ್ಟದಿಂದಲೇ ನಮ್ಮ ಕಲ್ಪನೆ. ನಮ್ಮ ಘಟ್ಟ ಅಂದರೆ ಇದು ಸಕಲೇಶ್ಪುರ ಹಾಸನ ಆದ ರೀತಿ ಘಟ್ಟ ಅಂದರೆ ಮೇಲಿನ ಲೋಕ ಅಂತ ನಮ್ಮ ಕಲ್ಪನೆ ಇದ್ದದ್ದು. ಕೋಲ ಮತ್ತು ಅಂದರೆ ಈ ಕಡೆಗೆ ನಾವು ರಾಜ್ಯನ ದೈವಗಳು ಏನು ಅಥವಾ ಗ್ರಾಮಗಳಿಗೆ ಸಂಬಂಧಪಟ್ಟಂಥ ನಡೆಯುವಂಥ ದೈವಗಳಿಗೆ ನಾವು ನೇಮ ಅಂತ ಕರೆಯುವಂಥ ಹೆಚ್ಚಾಗಿ. ಈ ಮನೆಯಲ್ಲಿ ನಡೆಯುವಾಗ ಅದನ್ನು ಕೋಲ ಅಂತ ಕರೆಯುವಂಥದ್ದು. ಈಗ ಈ ಕಾಯ ಬಿಡ್ತು ಮಾಯಗೂ ಸಂದಾಯ್ತು ಅಂತ ಹೇಳ್ತೇವಲ್ಲ, ಅವುಗಳನ್ನು ನಾವು ಕೋಲ ಅಂತ ಹೇಳುವಂಥದ್ದು. ಈ ಉಳ್ಳಾಕಲು ನೇಮ ಆ ರೀತಿಯಾಗಿ ಹೇಳುವಂಥದ್ದು. ಕೊಡಮಣಿದಾಯ ನೇಮ ಆ ರೀತಿಯಾಗಿ ಹೇಳುವಂಥದ್ದು ಕಲ್ಪನೆ ಹಿಂದಿನಿಂದಲೂ ಬಂದಂಥ ವಿಚಾರ. ನೀವು ಹೇಳಿದ ದೈವೈದ್ಯತೆಗೆ ಸಂಧಿ ಇಲ್ವ ಅಂತ ಕೇಳಿದರೆ ಉಂಟು, ಸಂಧಿ ಉಂಟು. ಅದಕ್ಕೆ
ಕೋಟಿ ಚೈನನ ಸಂಧಿಯಲ್ಲಿ ಅದು ಉಲ್ಲೇಖ ಆಗೋದಿಲ್ಲ. ಆದರೆ ದೇವಿ ಬೈದ್ಯತಿಗೆ ಈಗ ಅದನ್ನು ನರ್ತಿಸಿದಂಥ ವ್ಯಕ್ತಿಗಳು, ಅಲ್ಲಿ ಯಾರು ನರ್ತನ ಮಾಡಿದಂಥ ಸಮುದಾಯದವರಿದ್ದಾರೆ, ಅವರು ಅದಕ್ಕೆ ಸಂಧಿಯನ್ನು ಹೇಳಿದ್ದಾರೆ. ನಮ್ಮಲ್ಲೊಂದು ಕಟ್ಟುಪಾಡಿದೆ, ಇಂಥದೇ ಕೆಲವು ದೈವಗಳನ್ನು ನರ್ತಿಸಬೇಕು ಅಂತಿದೆ, ಅದಕ್ಕೆ ನಾನು ಬದ್ಧವಾಗಿದ್ದೇನೆ. ಹಾಗಾಗಿ ಅಂಥದಕ್ಕೆ ಮಾತ್ರ ನಾನು ಇದು ಮಾಡೋದು. ನಮಗೀಗ ಅರ್ಹತೆ ಇರುವಂಥದ್ದು ಉಳ್ಳಕ್ಲು, ಕೊಡಮಣಿತಾಯ ಮತ್ತು ರಾಜನ ದೈವಗಳು, ಇಂಥದ್ದು ಪಿಲಿಚಾಮುಂಡಿ, ಉಳ್ಳಲ್ತಿ ಮತ್ತು ರಕ್ತೇಶ್ವರಿ, ಇಂಥವುಗಳೆಲ್ಲ. ನೀವು ಉಳ್ಳಕ್ಲೆನ ಸಂಧಿ ತಗೊಳ್ಳುವಾಗ, ಒಂದು ನಿಮಿಷ, ಉಳ್ಳಕ್ಲ ಸಂಧಿ ತೆಗೆಯುವಾಗ ಉಳ್ಳಕ್ಲೆನ ಪಾಡ್ದನದಲ್ಲಿ ಏನು ಬರ್ತದೆ ಅಂದರೆ, ಎಂಕ್ಲು ರಡ್ಡು ಜನ ಅಣ್ಣೆ ಮೇಕೆನಕ್ಕಲು ಐನ ತಗೆ ತಂಗಡಿಯಾದ ಅಪ್ಪೆ ದೆಯ್ಯಾರೆ ಉಳ್ಳಾಲು ಅಂತ. ಅಪ್ಪೆ ದೆಯ್ಯಾರೆ ಉಳ್ಳಾಲು ಅಂತಂದು ಹೇಳಿದರೆ, ನೀವೆಲ್ಲರೂ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಹೋಗಿದ್ದೀರಿ. ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ದೇವರಿಗೆ ಕೊಡಿ ಏರಿ ಜಾತ್ರೆ ನಡೆಯುವಂಥದ್ದು ಜಾಸ್ತಿ ನಡೆಯುತ್ತಿರುವಂಥದ್ದು. ಆದರೆ ಸುಬ್ರಹ್ಮಣ್ಯದಲ್ಲಿ ಕೊಡಿ ಇಲ್ಲ. ನೀವು ನೋಡಿದರೆ ಧ್ವಜ ಇದೆ, ಕೊಪ್ಪರಿಗೇರಿ ಜಾತ್ರೆ ಅಂತ ಹೇಳುವಂಥದ್ದು. ಅಲ್ಲಿ ನಾವು ಕೊಡಿ ಮರ ಮಾತ್ರ ಕಾಣೋದು. ಅಂದರೆ ಕಲ್ಲಿದೆ ಎದುರುಗಡೆ, ದೇವರ ಎದುರುಗಡೆಗೆ ಕೊಡಿ ಮರ ಕಲ್ಲಿದೆ. ಆದರೆ ಆ ಧ್ವಜವನ್ನು ಕತ್ತರಿಸಿ ತಂದವರು ಯಾರು ಅಂತ ಕೇಳಿದರೆ ಈ ಉಳ್ಳಕ್ಲು ಅನ್ನುವಂಥ ಒಂದು ಕಥೆಯಲ್ಲಿ ಬರುವಂಥ ವಿಚಾರ. ಈ ಉಳ್ಳಕ್ಲು ಸುಬ್ರಹ್ಮಣ್ಯ ದೇವರನ್ನ ಕೊಡಿ ಕತ್ತೆರಿದು ಇನ್ನು 11 ತುಳು ರಾಜ್ಯ ಆಳಿಯರು ಅನ್ನುವಂಥ ಒಂದು ಕತೆ ಬರುವಂಥದ್ದು. ಹಾಗಾದರೆ ಆ ಕೊಡಿಯನ್ನು ಕತ್ತೆರಿದು ಇವರು ಅಲ್ಲಿ ಅಂದಿನ ನಂತರ, ಅಂದರೆ ಯಾವಾಗ ಧ್ವಜವನ್ನು ಕತ್ತರಿಸಿದ್ರಲ್ಲ ಅದರ ನಂತರ ಆ ಕ್ಷೇತ್ರದಲ್ಲಿ ಧ್ವಜ ಏರಿ ಜಾತ್ರೆ ಅಂತ ಹೇಳೋದಿಲ್ಲ. ನಾವು ಪುತ್ತೂರಲ್ಲಿ ಕೊಡಿಯೇರ್ನ ಏಪ ಅಂತ ಕೇಳ್ತೇವೆ. ಅಲ್ಲಿ ಧ್ವಜ ಕೊಪ್ಪರಿಗೆ ಏಪನ ಏಪ. ಕೊಪ್ಪರಿಗೆ ಅಂದರೆ ಅಲ್ಲಿ ಕೂಡ ಕೊಪ್ಪರಿಗೆ ಮುಹೂರ್ತಕ್ಕೊಂದು ಮಹತ್ವ ಇದೆ. ಅಲ್ಲಿ 16 ಕೈಯ ಕೊಪ್ಪರಿಗೆ ಮುಹೂರ್ತ. ಆ ಕೊಪ್ಪರಿಗೆ ಮತ್ತು ಬಂಗಾರದ ಸೌಟುಗ ಕೊರ್ನ ಏರ್ ಅಂತ ಕೇಳಿದಾಗ ಅದು ಉಳ್ಳಕ್ಲು ಕೊಟ್ಟದ್ದು ಅಂತ ಸಂಧಿಯಲ್ಲಿ ಬರುವಂಥದ್ದು. ಆ ಜೊತೆಗೆ ಅವ್ರ ಜೊತೆಗೆ ಘಟ್ಟ ಇಳಿದು ಬರುವಾಗ ಇದ್ದಂತಹ ತಗೆದೆಯ್ಯಾರೆ, ಯಾರು ದೆಯ್ಯಾರೆ ತಂಗಿಯಾರಿದ್ದಾರೆ, ಆ ದೆಯ್ಯಾರೆಯನ್ನು ಸ್ವಾಮಿ ಸುಬ್ರಹ್ಮಣ್ಯ ದೇವರಿಗೆ ನಿಮ್ಮ ಧ್ವಜವನ್ನು ಕತ್ತರಿಸಿದ್ದಕ್ಕೆ ನಮಗೆ ಬೇಜಾರಾಯಿತು, ನಾವು ನಮ್ಮ ಶರಣಾಗಿದ್ದೇವೆ ತಮಗೆ ಅಂತ ಹೇಳ್ತಾ ಅವ್ರೇನು ಮಾಡ್ತಾರೆ, ಆ ದೆಯ್ಯಾರೆಯನ್ನು ಅಲ್ಲೇ ಪಕ್ಕದಲ್ಲಿ ಪೊಸಳಿಗಮ್ಮ ಅನ್ನುವಂಥ ನಿಟ್ಟಿನಲ್ಲಿ ಅಲ್ಲಿ ದೈವವನ್ನು ಉಂಟು ಮಾಡ್ತಾರೆ, ಅಲ್ಲಿ ನಿಲ್ಲಿಸ್ತಾರೆ. ಅವರು ಆ ಪೊಸಳಿಗಮ್ಮನ ಕೆಲಸ ಏನು ಅಂತಂದರೆ, ಸುಬ್ರಹ್ಮಣ್ಯ ದೇವರಿಗೆ ಯಾವತ್ತಿಗೂ ಕೂಡ ಹೋಗಿ ಪುಷ್ಪವನ್ನು ಅಥವಾ ದರ್ಪಣ ತೀರ್ಥ ನದಿ ಏನಿದೆ ಅದರಿಂದ ನೀರನ್ನು ತಂದು ದೇವರಿಗೆ ಪೂಜೆಗೆ ಇಡುವಂಥದ್ದು. ಆ ಹೊಸಳಿಗಮ್ಮನನ್ನು ಈವಾಗಲೂ ಕೂಡ ದೈವದ ನೇಮದಲ್ಲೇ ನಡೀತಾ ಇದ್ದಾರೆ. ಅದು ಆ ಹೊಸಳಿಗಮ್ಮ ಈಗ ನಾನು ಹೇಳುವಂಥದ್ದು, ಈಗ ಸುಬ್ರಹ್ಮಣ್ಯ ದೇವರು ಕುಕ್ಕೆಯಲ್ಲಿ ಮಾತ್ರ ಅಲ್ಲ, ನಮ್ಮ ಕಾರ್ಪಡಿಯಲ್ಲೂ ಇದ್ದಾರೆ, ಬೇರೆ ಬೇರೆ ಜಾಗದಲ್ಲಿ. ಅದೇ ರೀತಿ ಪೊಸಳಿಗಮ್ಮ ದೈವ ಅಲ್ಲಿ ಮಾತ್ರ ಅಲ್ಲ, ಪೊಸಮ್ಮ ಎಲ್ಲ ಕಡೆಗೂ ಇದ್ದಾರೆ. ಅದು ಬೇರೆ. ನೀವು ಅಲ್ಲೇ ಉಲ್ಲೇಖ ಮಾಡಿದ್ರಾ, ಆ ಹೊಸಮ್ಮ ಬೇರೆ, ಅದು ಪೊಸಪ್ಪೆ. ಪೊಸಪ್ಪೆ ಅಂದರೆ ಯಾವುದಂದರೆ, ಅದು ಈ ಮೀನು ಹಿಡಿಯುವಂಥ ಸಮುದಾಯ ಇದೆಯಲ್ಲ, ಮೀನುಗಾರರು, ಅದು ಪೊಳಲಿಯಿಂದ, ಕತೆ ಹೇಗೆ ಬರ್ತದೆ ಅಂದರೆ, ಪೊಳಲಿಯಿಂದ ಬಂದು ಮರಕ್ಕಲ್ಲಿರೋಂಥ ಮೀನುಗಾರರು ಅಂತ ಹೇಳ್ತೇವೆ ನಾವು ತುಳುವಲ್ಲಿ, ಅದನ್ನು ಆ ರೀತಿಯಾಗಿ ಹೇಳ್ತಾರೆ. ಅವರು ನಂಬಿಕೊಂಡು ಬಂದಿರುವಂಥ ಶಕ್ತಿ ಅದು. ನೋಡಿ, ಆ ಹೊಸಮ್ಮ ಆಗುವಾಗ ಮೊದಲಿಗೆ ನಡ್ಕೊಂಡು ಬರೋದಿಲ್ಲ ದೈವ, ಅದು ಕಾಲು ಚಪ್ಪಟೆ ಆಗಿರ್ತದೆ, ಅದಕ್ಕೆ ಕಾಲು ಇರೋದಿಲ್ಲ. ಗಗ್ಗರ ಇಡ್ತಾ ಬಂದ ಮೇಲೆ ಆ ತದನಂತರ ಅದು ಗಗ್ಗರವನ್ನು ಇಟ್ಟುಕೊಂಡು ಅದು ದೈವ ಎದ್ದು ನಿಲ್ಲೋದು. ಅದು ಪೊಳಲಿಯಿಂದ ಆ ರೀತಿಯಾಗಿ ಬಂದು ಅದಕ್ಕೂ ಕತೆ ಇದೆ. ಕತೆ ಹೇಳಿದರೆ ತುಂಬ ಆಗತ್ತದು. ಒಂದು ಮರವನ್ನು ಕಡಿತಾರೆ ಅವರು, ಓಡ ಮಾಡಬೇಕು ಅಂತ, ಅವರಿಗೆ ಮೀನು ಹಿಡಿಲಿಕ್ಕೆ ಹೋಗುವಾಗ ಒಂದು ದೋಣಿ ಮಾಡಬೇಕು ಅಂತೇಳಿ ಮರ ಕಡಿಲಿಕ್ಕೆ ಹೋಗ್ತಾರೆ. ಆ ಮರ ಕಡಿಯುವಾಗ ಆ ಮರ ಕಡಿಯುವುದೇ ಇಲ್ಲ. ಆ ಸಂದರ್ಭದಲ್ಲಿ ಅವರು ಹರಕೆ ಹೇಳ್ತಾರೆ. ಹರಕೆ ಹೇಳುವಾಗ ಆದರೂ ಬೀಳೋದಿಲ್ಲ. ಆವಾಗ ಬಲ್ಯಾರನ್ನು ಕರೆಸಿ ಪ್ರಶ್ನೆ ಇಡ್ತಾರೆ. ಪ್ರಶ್ನೆ ಇಡುವಾಗ ಏನೋ ಇದೆ ಅಂತ ಹೇಳುವಾಗ ಅದರಲ್ಲಿ ಒಂದು ಶಕ್ತಿ ಇದೆ ಅಂತ ಹೇಳ್ತಾರೆ. ಯಾವ ಶಕ್ತಿ ಅಂತ ಹೇಳಿದರೆ ಯಾವ ಶಕ್ತಿ ಅಂತ ಗೊತ್ತಿಲ್ಲ. ಅವು ಒಂದು ಪೊಸ ಶಕ್ತಿ ಅಂತೇಳಿ, ಅವು ಯಾರ ಅಪ್ಪೆ ಉಳ್ಳಲಿಗೆ ಅಂತೇಳಿ ಪೊಸ ಅಪ್ಪೆ ಅಂತೇಳಿ ಅದು ಪೊಸ ಅಪ್ಪೆ ಇದ್ದಲ್ಲಿ. ಆ ಶಕ್ತಿಯನ್ನು ಕನ್ನಡಕ್ಕೆ ಬರುವಾಗ ಪೊಸಪ್ಪೆ ಹೋಗಿ ಅದು ಹೊಸ ಅಪ್ಪೆ ಅಂತದ್ದು, ಹೊಸಮ್ಮ ಅಂತಾಗಿರೋದು. ಈಗ ನೋಡಿ, ನಮ್ಮಲ್ಲಿ ನಮ್ಮ ಕೂತ್ಕೊಳ್ಳಿ, ಈ ತುಳುನಾಡಿನಲ್ಲಿ ದೈವ ನರ್ತನ ಮಾಡುವಂತಹ ಸಮುದಾಯದವರು 3 ನಮಗೆಲ್ಲರಿಗೂ ಗುರುತಿಸೋದು. ಒಂದು ಪರವ ಸಮುದಾಯ, ಪಂಬದ ಸಮುದಾಯ, ನಲಿಕೆ ಸಮುದಾಯ. ಈ ನಲಿಕೆ ಸಮುದಾಯದಲ್ಲಿ ಬೇರೆ ಬೇರೆ ಭಾಗಗಳಿದ್ದಾವೆ. ಒಂದು ಮೂಲತಃ ಇಲ್ಲಿಯವರು, ಇನ್ನೊಂದು ಬೇರೆ ಭಾಗದಿಂದ ಬಂದವರು ಅಂತ. ಹಾಗೆ ಪರವ ಸಮುದಾಯದವರು ಕೂಡ ಬೇರೆ ಕಡೆಯಿಂದ ಬಂದವರು, ಪಂಬದವರು ಸಮುದಾಯ ಕೂಡ ಬೇರೆ ಕಡೆಯಿಂದ ಬಂದವರು. ನಾನು ಆವಾಗಲೇ ನನ್ನ ಕತೆ ಹೇಳುವಾಗ, ಪಡುಮಲೆಯ ವಿಚಾರ ಹೇಳುವಾಗ ನೀಲೇಶ್ವರದಿಂದ ಬಂದವರು ಅಂತ ಹೇಳಿದೆ. ಅಲ್ಲಿ ನೀಲೇಶ್ವರದಲ್ಲಿ ನನ್ನ ಸಮುದಾಯವನ್ನು ಅಂಜುಟ್ಟನ್ ಅಂತ ಕರೀತಾರೆ. ನನ್ನ ಅಜ್ಜ ಹೇಳ್ತಿದ್ರು, ನಮ್ಮ ಪೂರ ಅಂಜುಟೇರ್ ನಕ್ಲಿಗೆ ಅಂತ. ಅವರು ಹೇಳ್ತಾ ಇದ್ದ ಮಾತು ನನಗೂ ಈಗಲೂ ಕಿವಿಯಲ್ಲಿ ಕೇಳ್ತಾ ಇದೆ. ಆ ಅಂಜುಟ್ಟರು ಈಗಲೂ ಅಲ್ಲಿ ದೈವ ನರ್ತನ ಸಮುದಾಯ ಮಾಡ್ತಾಯಿದ್ದಾರೆ. ಅದೇ ರೀತಿ ಇನ್ನೊಂದು ಬಣ್ಣದವರು ಅಂತಿದ್ದಾರೆ, ಬಣ್ಣಗಾರರು ಅಂತ, ಅವರು ಕೂಡ ದೈವ ನರ್ತನ ಮಾಡುವವರು. ಅದೇ ರೀತಿ ಪಣಿಕರರು ಅಂತಿದ್ದಾರೆ, ಅವರು ಕೂಡ ದೈವ ನರ್ತನ. ಬೇರೆ ಆಚೆ ಹೋದಾಗೇ ಈ ಎಲ್ಲ ಸಮುದಾಯ ನೋಡಿದರೆ ಅದು ನಮ್ಮ ಈ ಭಾರತದ ಸಂವಿಧಾನದಲ್ಲಿ ಗುರುತಿಸಿರುವಂತಹ ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟವರೇ ಆಗಿರ್ತಾರೆ. ನೆಕ್ಕರ್ಲು ಭಗವತಿ ಆರಾಧನೆಗೆ ಸಂಬಂಧಪಟ್ಟು ಬರುವಂಥದ್ದು. ಈ ಪಣಿಕರು ಅವರೆಲ್ಲ ವಿಷ್ಣುಮೂರ್ತಿ, ವಿಷ್ಣುಮೂರ್ತಿ ನಮ್ಮ ಸಂಪ್ಯದಲ್ಲಿ ನಡೀತದಲ್ಲ, ವಿಷ್ಣುಮೂರ್ತಿ ಮತ್ತು ರಕ್ತೇಶ್ವರಿ ನಾವು ಮಾಡ್ತೇವೆ, ಅವರು ಮಾಡ್ತಾರೆ. ಅಂತೂ ಒಂದು ಬೇರೆ ರೀತಿಯ ಕಟ್ಟುಕಟ್ಟಲೆ.
ಯಾರೇ ದೈವನರ್ತನ ಯಾರೇ ಮಾಡಲಿ, ಯಾವುದೇ ಸಮುದಾಯ ಮಾಡಲಿ, ಈಗ ಗುಳಿಗ ದೈವನರ್ತನ ಒಂದು ಸಮುದಾಯ ಮಾಡಲಿ, ಈಗ ಉಳ್ಳಾಕ್ಲು ಇನ್ನೊಂದು ಸಮುದಾಯ ಮಾಡಲಿ, ಅಥವಾ ವಿಷ್ಣುಮೂರ್ತಿ ಇನ್ನೊಂದು ಸಮುದಾಯ ಮಾಡಲಿ, ಮೂರು ಕೂಡ ಶಕ್ತಿ ಒಂದೇ. ಆರಾಧನಾ ಪದ್ಧತಿಗಳು ಮಾತ್ರ ಬೇರೆ ಬೇರೆ. ನಮ್ಮಲ್ಲಿ ನಾವು ಕಂಡಂತಹ ದೊಡ್ಡ ಕಾವ್ಯಗಳಲ್ಲಿ ಬಹುದೊಡ್ಡ ಕಾವ್ಯ ಅಂತಂದರೆ ಒಂದು ಕೋಟಿ ಚಿನ್ನರ ಮಹಾಕಾವ್ಯ ಅಂದರೆ ಸಂಧಿಪಾಡ್ದನ, ಇನ್ನೊಂದು ಸಿರಿಪಾಡ್ದನ. ಇದು ಎರಡು ಬಹಳ ದೊಡ್ಡದು ಅಂದರೆ ಅದನ್ನು ನಮಗೆ ಹೇಳಲಿಕ್ಕೆ, ಅದನ್ನು ರಾಗದಲ್ಲಿ ಹೇಳ್ತಾ ಹೋದರೆ ತುಂಬ ದಿವಸಗಳು ನಮಗೆ ಹೇಳ್ತಾ ಹೋಗಬೇಕು. ಪ್ರತಿಯೊಂದು ಏನು ಚರಣ ಅಂತೆಲ್ಲ ಹೇಳ್ತೇವಲ್ಲ, ಅದಕ್ಕೆಲ್ಲದಕ್ಕೂ ಪ್ರತಿಯೊಂದು ಬೇರೆ ಬೇರೆ ಅದನ್ನು ಹಿನ್ನೆಲೆ ಧ್ವನಿಯನ್ನು ಕೊಡ್ತಾ ಹೋಗಬೇಕಾಗತ್ತೆ. ಆದರೆ ನಮ್ಮದು ಏನಾಗಿದೆ ಅಂದರೆ, ನಾವು ನನ್ನನ್ನು ಸೇರಿಸಿಕೊಂಡು ಯಾರೋ ಒಬ್ಬ ಏನೋ ಒಂದು ವಿಚಾರ ಹೇಳಿದಂತೆ ಅದನ್ನು ನಂಬಿಬಿಡ್ತೇವೆ. ಈಗ ಡೆವಿಲ್ ವರ್ಷಿಪ್ ಇಂಗ್ಲೀಷರಿಗೆ ಹೇಳಿದಾಗ ನಾವು ಕೆಲವೊಂದು ಶಬ್ದಗಳನ್ನು ನೇರವಾಗಿ ಟ್ರಾನ್ಸ್ಲೇಟ್ ಮಾಡಿ ಅಂತೆ ನಮಗೆ ಕೆಟ್ಟದು ಅನಿಸ್ತದೆ ಕೆಲವು ಸಲ ನಾವು ಇಂಗ್ಲೀಷ್ನಲ್ಲಿ ಮಾತಾಡಲಿಕ್ಕೆ ಹೋದರೆ. ಹಾಗೆ ಆಗಿದೆ ಇದು. ಈಗ ಡೆವಿಲ್ ವರ್ಷಿಪ್ ಅನ್ನೋದು ಭೂತ, ನನ್ನ ಹಿರಿಯರು ಹೇಳ್ತಾ ಇದ್ದದ್ದು ಹೌದು, ನನಗೆ ಈಗಲೂ ನೆನಪಿದೆ. ಭೂತ ಅಂದರೆ ಭೂತಕ್ಕೋ ಇನಿ ಭೂತೋಗ್ಬಾರಿ ನೀವು ಓಲ್ಲೇರು ಅಂತ ಕೇಳಿದಾಗ ಭೂತೋಗ್ಬೋತೇರು ಅಂತ ಹೇಳ್ತಾಯಿದ್ರು. ಆಗ ಕೆಲವರು ಅದನ್ನು ವಿರೋಧ ಮಾಡಿದರು. ನನ್ನ ಹತ್ರ ನೇರವಾಗಿ ನನಗೆ ವಿರೋಧ ಬಂತು ಕೆಲವು ಕಡೆ, ನೀನು ರವೀಶ್ ನೀವು ಅದು ಭೂತ ಅಂತ ಹೇಳಬಾರ್ದು ಅಂತ. ನಾನು ನಮ್ಮಲ್ಲಿ ಅಂದರೆ ಪಡುಮಲೆ ನಾವೆಲ್ಲ ಹೇಳುವಾಗ ನೇಮ ಅಂತ ಹೇಳ್ತಾಯಿದ್ರು. ಆದರೆ ಹೆಚ್ಚಿನ ಕಡೆಗೆ ಅದನ್ನು ಭೂತ ಅಂತ ಹೇಳುವಾಗ ನೀವು ಅದನ್ನು ಭೂತ ಅಂತ ಹೇಳಬಾರ್ದು ಅಂತ ಕೆಲವು ಭಾಗದಿಂದ ಬರ್ತಾಯಿತ್ತು. ಆಗ ನಾನು ಹೇಳ್ತಾ ಇದ್ದೆ, ಇಲ್ಲ ನನ್ನ ಹಿರಿಯರು ಹೀಗೆ ಹೇಳ್ತಾಯಿದ್ರು, ಹಾಗಂತೇಳಿ ಭೂತ ಅಂತ ಹೇಳಿದರೆ ಅವರ ಚಿಂತನೆಯಲ್ಲಿ ಭೂತ ಬೇರೆ ಆಗಿರ್ಬೋದು, ನಮ್ಮ ಚಿಂತನೆಯಲ್ಲಿ ಭೂತ ಅಂದರೆ ನಾವು ನಂಬುವ ಸತ್ಯ ಅಂತಲೇ. ಈಗಲೂ ಕೂಡ ಹಳ್ಳಿಗೆ ಹೋದರೆ ನಮ್ಮ ಹಿರಿಯರು ಈಗಲೂ ಹೇಳೋದು ಭೂತ ಅಂತಲೇ ಹೇಳುವಂಥದ್ದು. ಈಗಲೂ ಹೇಳಿದರು ಭೂತ ಯಾನು ಕಾಪುನ ಭೂತ ನಿಕ್ಲಿನ ಕಾತೊಂದು ಬರ್ಪೆ ಅಂತ ಹೇಳುವಂಥದ್ದು ದೈವದ ಕುಡಿಯಡಿಲಿ ಹೀಗೋ, ಅಥವಾ ಹಿರಿಯರು ಹೇಳುವಾಗ ಏನು ನಂಬಿನ ಭೂತಗೆ ಏನೋ ಜೀನಿ ಸಂಬಿಲ ಪಾಡ್ರೊಂಡು ಅಂತ ಹೇಳುವಂಥ ಮಾತು ನಾವು ಕೇಳ್ಬೋದು ನಮ್ಮ ಕುಟುಂಬದಲ್ಲಿ. ಯಾನ್ ನಂಬಿನ ಭೂತಗೂ ಯಾನ ಸಂಬಿಲ ಕೊರೊಂಡು. ಆದರೆ ಭೂತ ಅಂತ ಹೇಳುವಾಗ ಈಗ ಏನಾಗಿದೆ, ಅದೇ ಅವರು ಹೇಳಿದಾಗೆ ಸಮಾಜದಲ್ಲಿ ಅದೊಂದು ರೀತಿಯ ಬೇರೆ ರೀತಿಯ ಕಥೆಗಳಿಗೆ ಇದಾಗಿದೆ. ಈಗ ನಮ್ಮಲ್ಲಿರುವ ಭಿನ್ನ ಅದು ಕೆಲವೆಲ್ಲ ಅಯ್ಯಪ್ಪನ ಕಥೆ ಹೇಳಿದರು. ಈ ನಾವು ಎಲ್ಲಿ ನಂಬಿದ್ದೇವೆ ಅಂತಂದರೆ ಯಾವುದೋ ಒಂದು ಬರಹ ಬಂತು, ಯಾವುದೋ ಒಂದು ವೇದಿಕೆಯಲ್ಲಿ ಅದರ ಒಂದು ಚಿತ್ರಣವನ್ನು ನಮಗೆ ತೋರಿಸಲಿಕ್ಕೆ ಪ್ರಯತ್ನ ಪಟ್ಟರು, ಅದನ್ನು ನಂಬಿಕೊಂಡು ಬರ್ತೇವೆ ನಾವು. ಈಗ ದೈವದ ಯಾವುದೋ ಒಂದು ಕಥೆ ಇರ್ಬೋದು, ಅದರ ಯಾವುದೋ ಒಂದು ರೂಪದಲ್ಲಿ ನಮಗೆ ವೇದಿಕೆಯಲ್ಲಿ ತೋರಿಸ್ಬೋದು, ಅದನ್ನು ನಾವು ನಂಬಲಿಕ್ಕೆ ಶುರು ಮಾಡ್ತೇವೆ. ಮೂಲ ದೈವದ ಕೊಡಿಯಡಿಯಲ್ಲಿ ಹೇಳುವಂಥ ಪಾಡ್ದನವನ್ನು ನಾವು ನಂಬಲಿಕ್ಕೆ ಹೋಗೋದಿಲ್ಲ. ಆ ಸ್ಥಿತಿಗೆ ಬಂದಿದೆ. ಒಂದು ಬರಹಗಾರರು ಆಗಿರ್ಬೋದು, ಆತನ ಬರೆಯುವಂತಹ ನನ್ನ ಕಥೆಯಲ್ಲಿ ನನಗೆ ಹೇಗೆ ಬರಿಬೇಕು ಅಂತ ಅನಿಸ್ತದೆ ಆ ರೀತಿಯಾಗಿ ನಾನು ಬರೆದುಕೊಂಡು ಹೋಗುವಂಥದ್ದು. ನಿಮಗೆ ನೆನಪಿರ್ಬೋದು, ಕಾಂತಾರ 2 ಈಗ ನಾಡಿದ್ದು ಬರ್ತಾ ಇದೆ. ಕಾಂತಾರ 1 ಬಂದಾಗ ದೈವ ನರ್ತಕನ ಮಾಡ್ತಿರುವವರು ಬುಡಕಟ್ಟು ಸಮುದಾಯದವರು, ಅವರು ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟವರಲ್ಲ ಅನ್ನುವಂಥ ಒಂದು ಹೇಳಿಕೆಗಳನ್ನು ಬೆಂಗಳೂರಿನಲ್ಲಿ ಕೂತು ಕೆಲವರೆಲ್ಲ ಕೊಟ್ಟರು. ನಿಮಗೆ ನೆನಪಿದೆಯೋ ಗೊತ್ತಿಲ್ಲ ನನಗೆಲ್ಲ. ಆಗ ಶುರುವಿಗೆ ಅದು ನಾನು ವಿರೋಧಿಸಿದವನು ನಾನು ಅದನ್ನು. ಯಾಕೆ ಅದು ಬುಡಕಟ್ಟು ಸಮುದಾಯ, ಅದು ದೈವ ಅನ್ನುವಂಥದ್ದು ದೈವಾರಾಧನೆ ಅನ್ನುವಂಥದ್ದು ಬುಡಕಟ್ಟು ಸಂಬಂಧಿಸಿದ್ದು ಅಂತ ಹೇಳಿದರು. ಆದರೆ ನನ್ನ ಅರ್ಥ ನಾನು ಆವಾಗಲೇ ಹೇಳಿದಾಗೆ ದೈವಾರಾಧನೆ ತುಳುನಾಡಿನಲ್ಲಿರುವ ದೈವಾರಾಧನೆ ಕೇವಲ ದೈವನರ್ತಕನ ಕೆಲಸ ಅಲ್ಲ. ಅದು ದೈವನರ್ತಕನ ಕೆಲಸ ಖಂಡಿತವಾಗ್ಲೂ ಅಲ್ಲ. ಅಲ್ಲಿ ಗುತ್ತಿನವರು ಆಗದಿದ್ದರೆ ದೈವ ಆಗೋದಿಲ್ಲ. ಅಲ್ಲಿ ಅದಕ್ಕೆ ಮಡಿವಾಳ ಸಮುದಾಯದವರು ಬರೆದಿದ್ರೆ ಆಗೋದೇ ಇಲ್ಲ, ಬಿಲ್ಲವ ಸಮುದಾಯದವರು ಬರೆದಿದ್ರೆ ಆಗೋದೇ ಇಲ್ಲ. ದೈವಾರಾಧನೆ ತುಳುನಾಡಿನ ದೈವಾರಾಧನೆ ಅದು ಎಲ್ಲರೂ ಸೇರಿ ಆಗುವಂತಹ ದೈವಾರಾಧನೆ. ಆ ದೈವಾರಾಧನೆಯಲ್ಲಿ ದೈವ ನರ್ತನ ಮಾಡುವ ನಮ್ಮಂಥ ಸಮುದಾಯದವ್ರದ್ದು ಕೆಲಸ ಏನಂದರೆ ನರ್ತನ ಮಾಡೋದು ಮಾತ್ರ. ಹಾಗಾಗಿ ಈ ರೀತಿಯ ಉಲ್ಲೇಖಗಳನ್ನು ಅಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ನನ್ನ ಮಾತು. ಹೌದು. ಒಂದು ನಿಮಿಷ. ನಿಮ್ಮ ಆ ಅಭಿಪ್ರಾಯಕ್ಕೆ ನನ್ನದೊಂದು ನೇರ ಉತ್ತರ ಅಂದರೆ ಒಬ್ಬ ವೈಯಕ್ತಿಕ ಅಭಿಪ್ರಾಯ ಏನಂತಂದರೆ, ನಮ್ಮ ಸಮಾಜದಲ್ಲಿರುವ ಈ ಜಾತಿ ವ್ಯವಸ್ಥೆಯನ್ನು ದೂರ ಇಟ್ಟರೆ ಎಲ್ಲವೂ ಕೂಡ ಒಂದೇ ಮಗ್ಗಲಲ್ಲಿ ಬರುತ್ತದೆ. ಇದು ನಾವು ಮಾಡಬೇಕಾದದ್ದು ಕೆಲಸ. ಸಮಾಜದಲ್ಲಿ ಹಿಂದಿನ ಕಾಲದಲ್ಲಿ ಬಂದದ್ದು ಏನು ಅಂತಂದರೆ, ಈಗ ದೈವಾರಾಧನೆ ಅನ್ನೋದು ಅಂಗಣದಿಂದ ಹೊರಗೆ ಯಾಕೆ ಉಳಿಯಿತು ಅನ್ನೋದಕ್ಕೆ ಪ್ರಶ್ನೆಗೆ ನೇರ ಉತ್ತರ ಏನಂದರೆ, ಅವ ಕೆಳ ಸಮುದಾಯದವ ಕೆಲಸ ಮಾಡ್ತಾ ಇರುವಂಥದ್ದು. ಆದರೆ ದೈವನರ್ತನ ಮಾಡುವವನು ಕೆಳ ಸಮುದಾಯದವ, ಅವ ನನ್ನ ಮನೆಯ ಒಳಗೆ ಬರಬಾರ್ದು, ಅವ ನನ್ನ ದೇವಸ್ಥಾನದ ಒಳಗೆ ಬರಬಾರ್ದು ಅನ್ನುವಂಥ ಚಿಂತನೆ ಏನಿತ್ತಲ್ಲ ಅವಾಗ, ಅದಕ್ಕೋಸ್ಕರ ಅದನ್ನು ಹೋಗಿ ಹೊರಗಿಟ್ಟದ್ದು. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ಈಗ ಎಷ್ಟೋ ಮನೆಗಳಲ್ಲಿ ಇಂದಿಗೂ ಕೂಡ ದೈವ ನರ್ತನ ಸಮುದಾಯದವನನ್ನು ಒಳಗೆ ಬಿಡದಿದ್ದರೂ ಅದಕ್ಕೆ ನಾನು ಸಾಮಾಜಿಕ ವ್ಯವಸ್ಥೆ ಇಡೀ ವ್ಯವಸ್ಥೆಯನ್ನು ನಾನು ಬದಲಾವಣೆ ಮಾಡಲಿಕ್ಕೆ ಹೋಗೋದಿಲ್ಲ. ಆದರೆ ನಾನು ನಂಬುವ ದೈವ ಮನೆಯ ಒಳಗೆ ಬರ್ಬೋದಾ? ಆಗಲೂ ನಾನು ದೈವ ಅಂತ ನೋಡೋದಿಲ್ಲ. ನಾನು ನೋಡೋದೇನು ಅವಾಯ ಕಟ್ಟದನ ನೇಮ ಘಟನೆ ಎತ್ತಾಯಿ ಇಲ್ಲದಲ್ಲ ಎಂಚ ಬರ್ಪಣ ಆಗ ಮೊಟ್ಟಿ ಕಲ್ಲಡೆ ಏನು ಪೇರು ಕೊರಪೆ. ಆ ಚಿಂತನೆ ಉಂಟಲ್ಲ, ಈ ಜಾತಿ ವ್ಯವಸ್ಥೆ ಭಾರತದಲ್ಲಿ ಯಾವಾಗ ದೂರ ಆಗ್ತದ, ನಾವು ಹೇಳೋದೇ ಭಾರತಾಂಬೆಯ ಮಟ್ಲೆ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳಿರಬೇಕು ಅಂತ. ಆ ಮನಸ್ಥಿತಿ ನಮ್ಮಿಂದ ದೂರ ಆಗದೆ ಯಾವುದೇ ಕಾರಣಕ್ಕೂ ನಮ್ಮಲ್ಲಿ ಈ ವ್ಯವಸ್ಥೆ ತರಲಿಕ್ಕೆ ಕಷ್ಟ. ಸಾಮರಸ್ಯದ ಬದುಕು ಇದಕ್ಕೆಲ್ಲದಕ್ಕೂ ಉತ್ತರ ಆಗ್ತದೆ.
ಹಿಂದಿನ ಆ ರೀತಿ ಆ ಸಂದರ್ಭದಲ್ಲಿ ಅವರಿಗೆ ಆಡಳಿತದ ಚುಕ್ಕಾಣಿ ತಗೊಳ್ತಿದ್ರಲ್ಲ, ಈಗ ಆಡಳಿತವನ್ನು ತಗೊಳ್ಬೇಕು, ಯಾರು ಒಬ್ಬ ಅದಕ್ಕೆ ನೇತಾರ ತಗೊಳ್ಬೇಕಲ್ಲ. ಆ ಸಂದರ್ಭದಲ್ಲಿ ಗುತ್ತು ಒಳಗುತ್ತು ಅಂತ ನೇಮಕ ಮಾಡಿದರು. ಕೆಲವು ಸಮಯದ ಈಗ ಪಡುಮಲೆಯಲ್ಲಿ ದೈವ ನೇಮೋತ್ಸವ ನಡೀತದೆ. ಈ ಪಡುಮಲೆಯಲ್ಲಿ ದೈವ ನಡೆಯುವಾಗ ಒಂದು ಬಿಲ್ಲವ ಸಮುದಾಯದ ಒಂದು 4-5 ಮನೆತನಗಳಿದ್ದಾವೆ. ಆ 4-5 ಮನೆತನದವರು ಅಲ್ಲಿಗೆ ಬೇಕಾದ ಬೊಂಡ ತರಬೇಕು ಮತ್ತು ಸಿರಿಗಳನ್ನು ತೊಗೊಂಡು ಬರಬೇಕು. ಕೆಲವು ಗುತ್ತಿನವರಿದ್ದಾರೆ, ಆ ಗುತ್ತಿನವರು ಮೊದಲಿಗೆ ಇದನ್ನು ತೊಗೊಂಡು ಬರಬೇಕು. ಅಲ್ಲಿ ಎಣ್ಣೆ ಕೊಡುವಾಗ ಅವರಿರಬೇಕು, ಬೂಲಿಯ ಕೊಡುವಾಗ ಎಲ್ಲ ಕೆಲಸ ಮಾಡುವಂಥ ಒಂದು ಗುತ್ತಿದೆ, ಆ ಗುತ್ತಿನವರಿಗೆ ಬೂಲಿಯ ಕೊಡೋದು. ಇಂಥದ್ದೆಲ್ಲ ಚೌಕಟ್ಟುಗಳನ್ನು ಹಿಂದಿನಿಂದಲೇ ಮಾಡಿಕೊಂಡು ಬಂದದ್ದು. ಈಗ ಏನಾಗಿದೆ ಗೊತ್ತಾ, ದೈವದ ಕೊಡಿಯಡಿಯಲ್ಲಿ ಆ ಗುತ್ತಿನವರಿಗೆ ಏನು ಸಮುದಾಯ ಅಥವಾ ಗುತ್ತಿನವರಿಗೆ ಏನು ಬೂಲಿಯ ಕೊಡಬೇಕು ಅದನ್ನು ಹಿಂದಿನ ಕಾಲದಿಂದಲೂ ಕೊಡ್ತಾ ಬಂದರೂ ಕೂಡ ಅಲ್ಲೇ ಪಕ್ಕದ ಆಗದಾಯಗು ಸುರುಗು ಕೊಡ್ತಾನೆ, ಎಂಕದಾಯ ಕೊರ್ಪೂಜಾರು ಸುರುಗು. ಇದನ್ನು ಪ್ರಶ್ನೆ ಮಾಡುವ ಮನಸ್ಥಿತಿಗಳು ಜಾಸ್ತಿ ಆಗಿದ್ದಾವೆ. ಈ ಆಯ್ದು ತುಂಬ ಎಂಕು ಕೊರಡತ್ತ ನಿಖಲ್ದಾಯ ಎಂಕು ಕೊರ್ಪೂಜಾರು, ಅಥವಾ ಕೊನೆಯಲ್ಲಿ ತಗೊಳ್ಳುವಂತಹ ಬೂಲಿ ತಗೊಳ್ಳುವವನು ಕೊನೆಗೆ ನಿಲ್ಲುವುದಿಲ್ಲ. ಅವನೇನು ಮಾಡ್ತಾನೆ, ಶುರುವಿಗೆ ಬಂದು ಏನು ಸುರುವು ಗುಂತಿರೋ ಪುರ್ಸದಿಜ್ಜಕ್ಕೆ ಅನ್ಪಾರುಂಡು ಅಂತ ಹೇಳ್ಕೊಂಡು ಶುರುವಿಗೆ ತೊಗೊಂಡು ಹೋಗೋದು. ಕೊನೆಯವರೆಗೆ ನಿಂತುಕೊಂಡು ಎಲ್ಲ ವ್ಯವಸ್ಥೆಗಳನ್ನು ನೋಡಿಕೊಂಡು ನನ್ನ ಜವಾಬ್ದಾರಿಯನ್ನು ಸರಿಯಾಗಿ ಮಾಡಿಕೊಂಡು ಹೋದರೆ ಏನು ತಪ್ಪು? ಸಮಾಜದಲ್ಲಿ ಹೇಳುವಂಥದ್ದು ಇಷ್ಟೇ, ಆಯಾಯ ಜಾತಿ ಸಮುದಾಯದವನಿಗೆ ಅವನಿಗವನಿಗೆ ಕೊಟ್ಟಿರುವಂಥ ಕರ್ತವ್ಯ, ಅವನಿಗವನಿಗೆ ಕೊಟ್ಟಿರುವಂಥ ಜವಾಬ್ದಾರಿ, ಅವನವನು ಅದೇ ರೀತಿ ವರ್ತಿಸ್ತಾ ಹೋದರೆ, ನಾನೀಗ ದೈವನರ್ತನ ಮಾಡುವವನು ದೈವನರ್ತನವನ್ನೇ ಮಾಡಬೇಕು. ನಾಳೆ ಹೋಗಿ ಒಂದು ಜಾಗದಲ್ಲಿ ಗುತ್ತಿನವನಾಗಿ ಕೂತ್ಕೊಂಡು ಇನ್ನು ಮನ್ಪಿ ಒಂದು ಮನ್ಪಿ ಅಂತ ಹೇಳಲಿಕ್ಕಾಗೋದಿಲ್ಲ. ದೈವನರ್ತನ ಮಾಡುವವನು ದೈವನರ್ತನೇ ಮಾಡಬೇಕು. ಅಥವಾ ಇನ್ನೊಂದು ಸಮುದಾಯ ಏನು ಕೆಲಸ ಮಾಡಬೇಕು ಅವನು ಅದನ್ನೇ ಮಾಡಬೇಕು. ನನ್ನ ಮನೆಯಲ್ಲಾಗುವಾಗ ನಾನು ಹೇಳ್ಬೋದು ನೀನು ಅದನ್ನು ಮಾಡು ಇದನ್ನು ಮಾಡು ಅದನ್ನು. ಊರಿನಲ್ಲಿ ಆಗುವಾಗ ಗುತ್ತು ಒಳಗುತ್ತು ಬಾರಿಕೆ ಚಾಕರಿ ಸಮುದಾಯ ಏನಿದೆ ಅವರವರ ಜವಾಬ್ದಾರಿಯನ್ನು ಅವರವರು ನೇರವಾಗಿ ಪ್ರದರ್ಶಿಸಿ ಅಥವಾ ಮಾಡ್ತಾ ಕರ್ತವ್ಯ ನಿರ್ವಹಿಸ್ತಾ ಹೋದರೆ ನಮ್ಮ ಕೊಡಿಯಡಿಯಲ್ಲಿ ನಡೆಯುವಂಥ ವ್ಯವಸ್ಥೆ ಅದೇ ರೀತಿ ಉಳಿತದೆ. ಕೊರಗ ತನಿಯನ ಪಾಡದನ ತಗೊಂಡು ಹೋದರೆ ಅವನು ನೇರವಾಗಿ ಕೊರಗ ಸಮುದಾಯಕ್ಕೆ ಸಂಬಂಧಪಟ್ಟವರೇ. ಕೊರಗ ತನಿಯ ಕೊರಗಜ್ಜ ಇಬ್ಬರೂ ಒಂದೇ. ಕೊರಗ ತನಿಯ ಕಾಯ ಬಿಟ್ಟು ಮಾಯಕ್ಕೆ ಸೇರಿದ್ದು ಯೌವನದಲ್ಲಿ, ಸಣ್ಣ ವಯಸ್ಸಿನಲ್ಲಿ. ಆದರೆ ಸಣ್ಣ ವಯಸ್ಸಿನಲ್ಲಿ ನಮ್ಮ ತುಳುವರಲ್ಲಿ ಒಂದು ಸಂಸ್ಕೃತಿ ಇದೆ. ಏನು ಸಂಸ್ಕೃತಿ? ನಾವು ಹೋಟೆಲ್ಗೆ ಹೋದರೂ ಕೂಡ ದನಿ ಚಾಕರ್ಲೆ ದನಿ ತಿಂಡಿ ಕೊಣತಾರ. ನಾವು ಯಾರಾದರೂ ಸಿಕ್ಕಿದ್ರು ಕೂಡ ಗುರುಗಳೇ ಅಥವಾ ದನಿಕುಲ ಎಂಚೋಲರೇ ಅಥವಾ ನೀವು ಕಂಡಕ್ಟರ್ ದನಿ ಹಿರಿಯಗೆ ದೂರ ಪೋಡು, ಈ ರೀತಿಯ ಮಾತು ಕೇಳೋದು. ಅದೇ ರೀತಿ ನಮ್ಮ ಹಿರಿಯರಾದವರು ಆ ಕೊರಗ ತನ್ಯ ಅನ್ನುವಂಥದ್ದು ಆ ಜನರೇಷನ್ಗೆ ತನ್ಯನೇ ಆಗಿದ್ದ. ಇನ್ನೊಂದು ಜನರೇಷನ್ ಬಂತಲ್ಲ, ಇನ್ನೊಂದು ಜನರೇಷನ್ ಬರುವಾಗ ಅವನನ್ನು ಅಜ್ಜನನ್ನು ನಾನು ಅಥವಾ ತನ್ಯನನ್ನು ತನ್ಯ ಅಂತ ಕರೆಯುವುದು ಹೇಗೆ? ಅಥವಾ ನನ್ನ ಅಜ್ಜನನ್ನೀಗ ಅವನು ಇವನಂತ ಕುಟ್ಟಿ ಅಜ್ಜ ಕುಟ್ಟಿ ಅಂತಲೇ ಕರೆಯುವುದು ಹೇಗೆ? ನಾನು ಕುಟ್ಟಿ ಅಜ್ಜ ಅಂತ ಹೇಳಬೇಕು. ಅದೇ ಥರ ಕೊರಗನನ್ನು ಕೊರಗ ಅಜ್ಜ ಅಂತ ಕರೀಲಿಕ್ಕೆ ಶುರು ಮಾಡಿದ್ದರು. ಅವನು ನಿಜವಾಗಿ ಕೊರಗ ತನ್ಯನ ಕತೆ ತಿಳಿತಾ ಬಂದರೆ ಪಾಡ್ದನದಲ್ಲಿ ಉಲ್ಲೇಖ ಆಗಿರುವಂಥದ್ದು ಯೌವನದಲ್ಲಿ ಕಾಯ ಬಿಟ್ಟು ಮಾಯವನ್ನು ಸೇರಿದಂಥ ಶಕ್ತಿ, ಅಂದರೆ ವ್ಯಕ್ತಿಯಾಗಿ ಮಾಯದಿಂದ ಮತ್ತೆ ಶಕ್ತಿಯಾಗಿ ನಮಗೀಗ ಜೋಗದಲ್ಲಿ ಕೆಲವು ವರ್ಷಗಳಿಂದ ಆಗ್ತಿರುವಂಥದ್ದು. ಅದರ ಮೊದಲು ನಮ್ಮ ತುಳುವರು ಒಂದು ಇದರಲ್ಲಿ ಯಾವುದು ತಡಪೆಯಲ್ಲಿ ಅಗೆಲು ಬಡಿಸಿ ಮನೆಯ ಅಂಗಳದಲ್ಲಿ ದೂರದಲ್ಲಿ ಇಡ್ತಾಯಿದ್ರು. ನಿಮಗೆಲ್ಲ ಗೊತ್ತಿರ್ಬೋದು, ನಮ್ಮ ಮನೆಯಲ್ಲಿ ಈ ಹಟ್ಟಿಗೆ ಅಂತ ಹೇಳ್ಕೊಂಡು ಒಬ್ಬ ಅಜ್ಜನನ್ನು ನಾವು ಆರಾಧಿಸ್ತೇವೆ, ನೆನಪಿದೆಯಾ? ಅಂಗರಾಜ್ಯ ಅಂತ ಕರಿತೇವೆ ನಾವು. ಹಟ್ಟಿಯಲ್ಲಿ ಅಂಗರಾಜ್ಯನಲ್ಲ ಆ ಕೇರಿದ ಪುರ್ತರು ನೇಮ ಪೂರ ಹಾಕೊಂಡು ಅಂಗರಾಜ್ಯಗೊಂದು ನೇಮ ಆಡು ಅಂತ ಒಂದು ಕತ್ತೆಯಲ್ಲ ಹಟ್ಟಿಗೆಲ್ಲ ಹೋಗಿ ಹಟ್ಟಿಯಿಂದ ಬಂದು ಹೌದು ನನಗೆ ನೆನಪುಂಟು. ಹಾಲಿಡಿದು ಇತ್ತಿತ್ತು. ನಾನು ಮಾವನ ಮನೆಯಲ್ಲೂ ಮಾಡ್ತಾಯಿದ್ರು. ಅವ್ರ ಹತ್ರ ಒಬ್ಬರ ಹತ್ರ ಕರಿಯೋ ದನ ಇತ್ತು. ಅವರಲ್ಲಿ ಹಾಲು ಕರೆದು ಹಟ್ಟಿನ ಹೊರಗೆ ಬಂದ ತಕ್ಷಣ ಒಂದು ಕಲ್ಲು ಇಟ್ಟಿತ್ತು. ಆ ಕಲ್ಲಿಗೆ ಸರುಳಿ ಸೊಪ್ಪು, ಅದು ಕೂಡ ಸರುಳಿ 3 ಹಿಟ್ಟು ಅದೆಲ್ಲ ನಾವು ಒಟ್ಟು ಏನು ಗೊತ್ತಾ ಹೆಸರುಗಳು ಅದೇ ನಾನು ಹೇಳಿದ್ನಲ್ಲ, ಗುಳಿಗಾಗಿರ್ಬೋದು. ನಾನಿಲ್ಲಿ ಯಾವುದೇ ಉಲ್ಲೇಖ ಮಾಡೋದಿಲ್ಲ. ಈಗ ನಾನು ಹೇಳಲಿಕ್ಕೆ ಹೋದರೆ, ಈಗ ನಾವು ಆವಾಗ ಚರ್ಚೆ ಮಾಡಿದ್ದು ದೈವಗಳನ್ನು ಹೊರಗಿಟ್ಟಿದ್ದೇವೆ ಅಂತ ನಾವು ಮಾತಾಡ್ತಿದ್ವಿ, ಜಾತಿ ವ್ಯವಸ್ಥೆ ಅಂತ. ನಮ್ಮ ದೈವನರ್ಥ ಮಾಡುವ ಸಮುದಾಯದಲ್ಲೇ ಅವರು ಇವರು ಅಂತ ಇದೆ. ಅವರು ಆ ದೈವ ಮಾಡುವವರು ಯಾನಕ್ಲು ಹಿಡಿದು ಮಲ್ಲ ನೇಮ ಕಟ್ಟುನೈ ಅಕ್ಲು ಎಲ್ಲಿಯ ನೇಮ ಕಟ್ಟುನಕ್ಲು, ಈ ರೀತಿಯ ಭೇದ ಭಾವನ ನಾನು ಅದನ್ನು ಕೂಡ ಹೋಗಲಾಡಿಸೋಕ್ಕೆ ಪ್ರಯತ್ನ ಪಡುವನು. ಯಾಕಂದರೆ ಅದು ಗುಳಿಗಾಗಿರ್ಬೋದು, ಉಳ್ಳಾಕ್ಲಾಗಿರ್ಬೋದು, ಉಳ್ಳಾಲ್ತಿ ಆಗಿರ್ಬೋದು, ಶಕ್ತಿ ಒಂದೇ, ನರ್ತಿಸುವ ನಮ್ಮೆಲ್ಲರ ಜವಾಬ್ದಾರಿ ಕೂಡ ಒಂದೇ. ನಾವೆಲ್ಲರೂ ಒಟ್ಟಿಗಿರೋಣ, ಆ ಸಾಮರಸ್ಯದಿಂದ ಆ ದೈವದ ಕೊಡಿಯಡಿಯನ್ನು ಉಳಿಸುವ ಅಂತ ನನ್ನ ಅಭಿಪ್ರಾಯ. ಅಂತ ಪ್ರೀತಿಯ ಎಲ್ಲ ಬಂಧುಗಳು, 5 ಗಂಟೆಗೆ ರವೀಶ್ ಅವರು ಮಾತನಾಡಲಿಕ್ಕೆ ಶುರು ಮಾಡಿದ್ದಾರೆ.
ಅವ್ರ ಕಾಲೇಜಲ್ಲಿ 1 ಗಂಟೆ ಆದಾಗ ಬೆಲ್ಲ ಆಗ್ತದೆ, ಆದರೆ ನೀವೆಲ್ಲ ಇರುವುದರಿಂದ ಅದು ಅಲ್ಲಿ ಬೆಲ್ಲ ಇಲ್ಲ. ಯಾಕಂದರೆ ಅವರೆಲ್ಲ ಮಾತುಗಳು ಬೆಲ್ಲ ಆಗುವಾಗ ಬೆಲ್ಲ ಬೇಕಾಗುವುದಿಲ್ಲ ನಮಗೆ. ಇದು ಒಂದು ಭಾಗ. ಭೂತಾರಾಧನೆ ಅಂತ ಒಂದು ವಿಶಾಲವಾದಂಥ ವ್ಯವಸ್ಥೆಯಲ್ಲಿ ನಮ್ಮ ಒಂದಷ್ಟು ನಾವು ಹೇಳಿದ ಕೂಡಲೇ ಬದಲಾವಣೆ ಆಗ್ತದೆ ಅಂತ ಅಲ್ವೇ ಅಲ್ಲ. ಆದರೆ ಕನಿಷ್ಠ ನಾವು ಹೋಗಿ ಅಲ್ಲಿ ಗಮನಿಸಬಹುದಾದ ಸಾಧ್ಯತೆಗಳು ತುಂಬ ಇವೆ. ಕೆಲವು ಕಡೆಯಲ್ಲಿ ದಾಕ್ಷಿಣ್ಯ ಇಲ್ಲದೆ ಹೇಳಲಿಕ್ಕೂ ಸಾಧ್ಯ ಆಗ್ತದೆ. ಅಂಥ ಸಂದರ್ಭಗಳಲ್ಲಿ ಸ್ವಲ್ಪ ಎಲ್ಲೋ ಮೂಗು ತೂರಿಸುವ ಅಧಿಕ ಪ್ರಸಂಗವೋ ಅಂತ ತಿಳಿಯದೆ ಸಣ್ಣ ಬದಲಾವಣೆಗಳನ್ನು ಮಾಡ್ತಾ ಹೋದರೆ ನಮಗೆಲ್ಲೋ ಒಂದು ದಿಕ್ಕಲ್ಲಿ ಮೂಲಕ್ಕೆ ನಾವು ಮತ್ತೆ ಮುಖ ಹಾಕ್ಬೋದೋ ಏನೋ ಅಂತ ಹೇಳುವ ಆಲೋಚನೆಯಲ್ಲಿ ರವೀಶ್ ಅಂತವರು ಕೆಲಸ ಮಾಡ್ತಾ ಇದ್ದಾರೆ. ರವೀಶ್ ಮಾತ್ರ ಕೆಲಸ ಮಾಡಿದ್ದಾರೆ. ನಿಮ್ಮ ಮಾತಿನ ಅಡ್ಡ ಈಗ ಕೆಲವು ನೋಡಿ, ಈಗ ನಾವೀಗ ಮಧ್ಯೆ ಸಮಯ ಇದೆಯಲ್ಲ, ಮಧ್ಯಸ್ಥರು ಅಥವಾ ಮದಿಪು ಅಂತ ವಿಚಾರ ಬಂತು. ಅದೊಂದು ಭಾರಿ ಚರ್ಚಿತ ವಿಷಯ ಈಗ. ಯಾಕಂದ್ರೆ ಸಣ್ಣ ಪ್ರಾಯದಿಂದ ಹಿಡಿದು ದೊಡ್ಡವರು ಎಲ್ಲರೂ ಕೂಡ ಮದಿಪು ಹೇಳುವವರು. ಈಗ ಗ್ರಾಮಕ್ಕೆ ಸಂಬಂಧಪಟ್ಟಾಗ ನೀವು ಗುತ್ತಿನ ವಿಚಾರ ಹೇಳಿದ್ರಿ. ಗುತ್ತಿನ ವಿಚಾರ ಹೇಳುವಾಗ ಮೊದಲಿನ ಗುತ್ತಿನವರಿಗೆ ಅದನ್ನು ಮದಿಪು ಹೇಳುವಂತ ಒಂದು ಕಟ್ಲೆ ಹಾಕಿದ್ರು ನಮ್ಮ ಗ್ರಾಮದ ವ್ಯವಸ್ಥೆಯಲ್ಲಿ, ಊರಿನ ಮಾಡ ಅಥವಾ ದೈವಸ್ಥಾನದ ವ್ಯವಸ್ಥೆಯಲ್ಲಿ. ಅಲ್ಲಿ ಅವರೇ ಮದಿಪು ಮಾಡಬೇಕು. ಆ ಮದಿಪು ಮಾಡೋ ಇನ್ನೊಂದು ದೈವಗಳಿಗೆ ಇನ್ನೊಂದು ವ್ಯವಸ್ಥೆ ಅಂತ ಇತ್ತು. ಆ ಮದಿಪು ಹೇಳುವಾಗ ಅವರು 4 ಮಾತು ಹೇಳ್ತಾ ಇದ್ರು. ಆದ್ರೆ ಈಗ ಭಯಂಕರ ಹೇಳ್ತಾ ಇದ್ದಾರೆ, ಸರಿ. ಆದ್ರೆ ಸಣ್ಣ ಪ್ರಾಯದಿಂದ ದೊಡ್ಡವನವರೆಗೆ ಈಗ ಏನಾಗಿದೆ ಗೊತ್ತಾ, ಒಂದು ಸಣ್ಣ ಪ್ರಾಯದವರು ಮದಿಪು ಹೇಳಿದ್ರೆ ಏನಾಗ್ತದೆ ಅಂತ ಕೇಳುವಂತ ಚರ್ಚೆಗಳು ಕೆಲವು ವರ್ಷಗಳಿಂದ ನಡೀತಾ ಇದೆ. ಆವಾಗ ಇಲ್ಲಿ ದೈವ ನರ್ತನ ಮಾಡ್ಲಿಕ್ಕೆ ಬರ್ತಾನಲ್ಲ ಒಬ್ಬ ಹಿರಿಯ ವ್ಯಕ್ತಿ, ಕೋಲು ಊರ್ಕೊಂಡ ಅಥವಾ ಪಾಪ ಕಷ್ಟದಲ್ಲಿ ಈಗ ಕೂದಲೆಲ್ಲ ಬಿಳಿಯಾಗಿದೆ, ಆ ವ್ಯಕ್ತಿಯನ್ನು ನಮ್ಮ ಸಂಸ್ಕೃತಿ ನಮಗೆ ಹೇಳಿಕೊಟ್ಟಿದೆ ಏನಂತಂದ್ರೆ ನಮ್ಮಕ್ಕಿಂತ ಪ್ರಾಯದವನನ್ನು ನಾವು ಗೌರವಿಸಬೇಕು ಅಂತ ಹೇಳುವಂಥದ್ದು. ಅವರು ಎಷ್ಟೋ ಸಲ ಕಣ್ಣಲ್ಲಿ ಕಣ್ಣೀರಿಡ್ತಾರೆ. ಯಾಕೆ? ಆ ಸಣ್ಣ ಪ್ರಾಯದವನು ಒಂದೇ ಎಣ್ಣೆ ಪ್ರಾಯ ಜಯ ಅಂತ ಕೇಳೋದು. ಮನಸ್ಥಿತಿ ಹೇಗೆ ಬದಲಾಗ್ತದೆ ಅಂತೇಳಿ ಆ ಸಣ್ಣ ಪ್ರಾಯದವನು, ಅದರಲ್ಲಿ ಎಲ್ಲರೂ ಅಂತಲ್ಲ, ಕೆಲವೊಂದು ವ್ಯಕ್ತಿಗಳು, ಆದರೆ ಕೆಲವರು ಗೌರವ ಕೊಟ್ಟು ಎಲ್ಲ ದೈವ ನರ್ತಕರವರನ್ನ ಅಥವಾ ಸಮುದಾಯದವರನ್ನ, ಅವನು ಜಾತಿ ಯಾವುದೇ ಇರಲಿ, ನಮಗೆ ಮನುಷ್ಯತ್ವ ಮುಖ್ಯ, ಜಾತಿ ಇಲ್ಲಿ ಬೇಡ ನಮಗೆ. ಆದರೆ ಆ ವ್ಯಕ್ತಿಯನ್ನ ಗೌರವದಲ್ಲಿ ಇಟ್ಟುಕೊಂಡು ಆ ವ್ಯವಸ್ಥೆಗೆ ನಾವು ಹೊಂದಿಕೊಂಡು ಹೋದರೆ ಅದಕ್ಕಿಂತ ಒಳ್ಳೆಯದು ಬೇರೆ ಯಾವುದೂ ಇಲ್ಲ. ಅದಕ್ಕೆ ಇಲ್ಲಿ ನಮಗೆ ಆಗುವಂಥದ್ದು ದೈವದ ವಿಚಾರದಲ್ಲಿ ಆಗುವಾಗ ಆ ಪ್ರಾಯದವರಿಗೆ ಒಂದು ಗೌರವ ಕೊಟ್ಟು ಅದನ್ನು ಮಾಡ್ತಾ ಹೋದರೆ ನಮಗೆಲ್ಲರಿಗೂ ಒಳ್ಳೆಯದು. ಅದರ ಬದಲಾಗಿ ಆ ಹಿರಿಯ ಜೀವಗಳು ಕೆಲವು ಸಲ ಅಲ್ಲಿ ಅವರಿಗೆ ಎದುರುಗಡೆ ಹೇಳಲಿಕ್ಕೆ ಆಗೋದಿಲ್ಲ. ಒಳಗಡೆ ಬಂದ ಮೇಲೆ ಎಂಚಿನ ಆಯಿ ಮೇಲೆ ಒಳ್ಳೆ ಅವರ ಕಣ್ಣಲ್ಲಿ ಆ ಭಾವನೆ ಇದೆಯಲ್ಲ, ನಮಗೆ ಅದು ಮಾತ್ರ ಸಾಕು. ನಮಗೆ ಬೇರೆ ಯಾವ ದೇವರು ಮುನಿಯೋದು ಬೇಡ, ಅದು ಯಾವ ದೈವಗಳು ಮುನಿಯೋದು ಬೇಡ. ನಮ್ಮ ಹಿರಿಯರು ಬೇಸರದಿಂದ ಒಂದು ಕಣ್ಣೀರು ಹಾಕಿದ್ರೆ ಅದೇ ಸಾಕಾಗ್ತದೆ ಅಂತ ನಮ್ಮ ಹಿರಿಯರು ಹೇಳಿಕೊಂಡು ಬಂದ ತಮ್ಮ ಮಾತಿನ ಅಡ್ಡ ಕ್ಷಮಿಸಿ. ಸ್ನೇಹಿತರೆ, ನಾನು ಮತ್ತೆ ಡಾಕ್ಟರ್ ರವೀಶ್ ಅವರನ್ನು ಪ್ರೀತಿಯಿಂದ, ಗೌರವದಿಂದ, ಅಭಿಮಾನದಿಂದ, ಕೃತಜ್ಞತಾಪೂರ್ವಕವಾಗಿ ಸ್ಮರಿಸಿಕೊಳ್ಳುತ್ತೇನೆ. ನೀವು ಆಗಾಗ ಬರಬೇಕು ಸರ್. ಹೀಗೆ ಬೇರೆ ಬೇರೆ ಆಲೋಚನೆಗಳನ್ನು ಹೇಳ್ತಾ ಹೋಗ್ಬೇಕು. ಬಹುವಚನ ಕೇವಲ ಸಂಗೀತಕ್ಕೆ, ಸಾಹಿತ್ಯಕ್ಕೆ ಅಂತ ನಾವು ಇದು ಚೌಕಟ್ಟು ನಮಗೆ ಇಲ್ಲ. ಹೊಸತನ್ನು ಹುಡುಕುವ ಅಥವಾ ಯಾರಾದರೂ ಹೊಸ ಆಲೋಚನೆಗಳನ್ನು ಮಾಡಬಲ್ಲವರಿಗೆ ಬಹುವಚನ ಯಾವತ್ತೂ ಕೂಡ ತೆರೆದುಕೊಳ್ಳುತ್ತದೆ. ಸದಾಕಾಲ ಬರ್ತಾ ಇರಿ ಅಂತ ನಿಮ್ಮನ್ನು ಪ್ರೀತಿಯಿಂದ ಮತ್ತೊಮ್ಮೆ ಅಭಿನಂದಿಸ್ತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಪ್ರೀತಿಯ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಎಲ್ರಿಗೂ ನಮಸ್ಕಾರ. ನಾವು ದೈವಾರಾಧನೆಯಲ್ಲಿ 1001 ದೈವಗಳು ಅಂತ ಹೇಳೋದು, 1001 ದೈವಗಳು ಅಂತ. ಈ ಬಹುವಚನಂ ಅಂತ ಕಾರ್ಯಗಳು 1001 ಕಡೆ ಬಹುವಚನಂ ಆದರೆ ಸ್ವಸ್ಥ್ಯ ಸಮಾಜ ಈ ಸಂಸ್ಕೃತಿಯನ್ನು ಉಳಿಸುವಂಥ ಬೇರೆ ಕೆಲಸ ಯಾವುದೂ ಇಲ್ಲ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೀನಿ.